2023-24ನೇ ಸಾಲಿನ ರಾಜ್ಯ ಮಟ್ಟದ ಪ್ರೊಫೆಸರ್ ಜಿ.ಕೆ. ವೀರೇಶ್ ಸಮಗ್ರ ಕೃಷಿ ಪ್ರಶಸ್ತಿಗಳ ಪ್ರದಾನ ಸಮಾರಂಭ. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ 3 ಭೌಗೋಳಿಕ ವಲಯಗಳಲ್ಲಿ ವಿಶೇಷವಾಗಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ವಿಶಿಷ್ಟ ಸಾಧನೆಗೈದ ರೈತ ಬಾಂಧವರನ್ನು ಗುರುತಿಸಿ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಸನ್ಮಾನಿಸುವುದಾಗಿದೆ. ಉತ್ತರ ಕರ್ನಾಟಕ ವಲಯದಿಂದ ಶ್ರೀ ಮಲ್ಲಪ್ಪ ಸಿದ್ದರಾಮಪ್ಪ ಕಂಬಾರ ಜಮಖಂಡಿ ತಾಲೂಕಿನ ಮತ್ತು ದಕ್ಷಿಣ ಕರ್ನಾಟಕ ವಲಯದಿಂದ ಚಿಂತಾಮಣಿ ತಾಲೂಕಿನ ಶ್ರೀ ಸಿ.ಆರ್. ರಾಧಾಕೃಷ್ಣರವರು ಹಾಗೂ ಕರಾವಳಿ ಮಲೆನಾಡು ವಲಯದಿಂದ ಸುಳ್ಯ ತಾಲೂಕಿನಿಂದ ಶ್ರೀ ಸಿ.ಕೆ. ನವೀನ್ ಚಂದ್ರ ಅವರು. ಮುಖ್ಯ ಅತಿಥಿಗಳಾಗಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ವಿಶ್ರಾಂತ ನ್ಯಾಯಮೂರ್ತಿಗಳು ಜಸ್ಟಿಸ್ ಬಿ. ಗೋಪಾಲಗೌಡರವರು ಆಗಮಿಸಿದ್ದಾರೆ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಡಾಕ್ಟರ್ ಎಸ್.ವಿ. ಸುರೇಶ್, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಶ್ರೀ ವಿಷ್ಣುವರ್ಧನ್ ಅವರು, ಅಲುಮ್ನಿ ಅಸೋಸಿಯೇಷನ್ನ ಅಧ್ಯಕ್ಷರು ಡಾಕ್ಟರ್ ಎಚ್.ಎಲ್. ಹರೀಶ್ ಅವರು ಮತ್ತು ಅಲುಮ್ನಿ ಅಸೋಸಿಯೇಷನ್ನ ಕಾರ್ಯದರ್ಶಿಯಾಗಿದ್ದಂತಹ ಶ್ರೀ ಕೃಷ್ಣಪ್ಪನವರು ವೇದಿಕೆ ಮೇಲೆ ಆಗಮಿಸಕ್ಕಾಗಿ ವಿನಂತಿಸಿಕೊಳ್ತೇನೆ. 23-24ನೇ ಸಾಲಿನ ರಾಜ್ಯ ಮಟ್ಟದ ಪ್ರೊಫೆಸರ್ ಜಿ.ಕೆ. ವೀರೇಶ್ ಸಮಗ್ರ ಕೃಷಿ ಪ್ರಶಸ್ತಿಗಳ ಪ್ರದಾನ ಸಮಾರಂಭ. ಡಾಕ್ಟರ್ ಜಿ.ಕೆ. ವೀರೇಶ್ ಅವರು 95ರಿಂದ 98ರವರೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದು, ಶ್ರೀಯುತರು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಅಲುಮ್ನಿ ಅಸೋಸಿಯೇಷನ್ನ ಸಂಸ್ಥಾಪಕದ ಅಧ್ಯಕ್ಷರು. ಕೃಷಿ ವೃತ್ತಿಯಲ್ಲಿ ಕೀಟಶಾಸ್ತ್ರಜ್ಞರಾಗಿದ್ದರೂ ಸಹ ಸಾವಯವ ಕೃಷಿ ಹಾಗೂ ಸಮಗ್ರ ಕೃಷಿ ಪದ್ಧತಿ ಕುರಿತಾಗಿ ಒಲವು ತೋರಿದವರು ಹಾಗೂ ಬಲವಾದ ಪ್ರತಿಪಾದಕರು. ಶ್ರೀಯುತರು ಲಾಭದಾಯಕ ಸುಸ್ಥಿರ ಕೃಷಿಗೆ ಸಮಗ್ರ ಕೃಷಿ ಸೂಕ್ತವೆಂದು ಪರಿಗಣಿಸಿ 2016ನೇ ಸಾಲಿನಲ್ಲಿ ತಮ್ಮ ನಿವೃತ್ತಿ ದೇಣಿಗೆ ಹಣದಿಂದ ರೂ. 15 ಲಕ್ಷಗಳನ್ನು ಅಲುಮ್ನಿ ಅಸೋಸಿಯೇಷನ್ಗೆ ದೇಣಿಗೆಯಾಗಿ ನೀಡಿ ಪ್ರೊಫೆಸರ್ ಜಿ.ಕೆ. ವೀರೇಶ್ ದತ್ತಿಯಿಂದ ಗಳಿಸಿದ ಬಡ್ಡಿಯ ಮೊತ್ತದಲ್ಲಿ ಕರ್ನಾಟಕ ರಾಜ್ಯದ 3 ಭೌಗೋಳಿಕ ವಲಯಗಳಲ್ಲಿ ವಿಶೇಷವಾಗಿ ಹಾಗೂ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ವಿಶಿಷ್ಟ ಸಾಧನೆಗೈದ ರೈತ ಬಾಂಧವರನ್ನು ಗುರುತಿಸಿ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಸನ್ಮಾನಿಸುವುದು ಒಂದು ಇವರ ಆಶಯವಾಗಿತ್ತು. ಅದರಂತೆಯೇ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಪ್ರೊಫೆಸರ್ ಜಿ.ಕೆ. ವೀರೇಶ್ ಸಮಗ್ರ ಕೃಷಿ ಪ್ರಶಸ್ತಿಗಳ ಪ್ರದಾನ ಸಮಾರಂಭ. ಈ ಸಮಾರಂಭದ ಕುರಿತಾಗಿ ಪ್ರಾಸ್ತಾವಿಕ ನುಡಿ ಹಾಗೂ ಈ ಒಂದು ಸಮಾರಂಭಕ್ಕೆ ಸಾಕ್ಷಿಯಾದವರನ್ನು ಸ್ವಾಗತಿಸಲಿದ್ದಾರೆ ಅಲುಮ್ನಿ ಅಸೋಸಿಯೇಷನ್ನ ಕಾರ್ಯದರ್ಶಿಗಳಾದ ಕೆ. ಕೃಷ್ಣಪ್ಪ. 1983ರಲ್ಲಿ ಪ್ರೊಫೆಸರ್ ಜಿ.ಕೆ. ವೀರೇಶ್ ಅವರ ನೇತೃತ್ವದಲ್ಲಿ ಕೆಲವೇ ಸಮಾನ ಮನಸ್ಕ ಪ್ರಬುದ್ಧ ಗೆಳೆಯರೊಡನೆ ಹೆಬ್ಬಾಳದ ಕೃಷಿ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಸಂಘವೆಂದು ಸ್ಥಾಪಿಸಲ್ಪಟ್ಟು ನಂತರ 1989ರಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೆಳ್ಳಿ ಮಹೋತ್ಸವ ಸಂದರ್ಭದಲ್ಲಿ ಅಲ್ಯೂಮಿನಿ ಅಸೋಸಿಯೇಷನ್ ಆಫ್ ಯುಎಸ್ ಬ್ಯಾಂಗ್ಳೂರ್ ಎಂದು ಮರುನಾಮಕರಣಗೊಂಡು ಪ್ರೊಫೆಸರ್ ಜಿ.ಕೆ. ವೀರೇಶ್ ಅವರ ಅಧ್ಯಕ್ಷತೆಯಲ್ಲಿ ಸಂಸ್ಥೆ ಮುಂದುವರಿಯಿತು. ಅಲ್ಲಿಂದೀಚೆಗೆ ಸಂಘವು ಹಂತ ಹಂತವಾಗಿ ಪ್ರಬಲವಾಗಿ ಬೆಳೆಯುತ್ತಾ ಕೃಷಿ ವಿಶ್ವವಿದ್ಯಾಲಯ ನೀಡಿದ ಜಾಗದಲ್ಲಿ ತನ್ನದೇ ಆದ ಸ್ವಂತ ಕಟ್ಟಡ ಹಾಗೂ ಮೂಲಭೂತ ಸೌಕರ್ಯಗಳೊಂದಿಗೆ ದೇಶದಲ್ಲಿರುವ ಸುಮಾರು 70 ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳಲ್ಲಿ ವಿಶೇಷವಾದ ಸ್ಥಾನವನ್ನು ಹೊಂದಿರುವ ಏಕೈಕ ಹಳೆಯ ವಿದ್ಯಾರ್ಥಿಗಳ ಸಂಘವಾಗಿ ಈಗ ಇಡೀ ಭಾರತದಲ್ಲಿ ಗುರುತಿಸಿಕೊಂಡಿದೆ. ಸಂಘದ ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ ಅನೇಕ ವೈಯಕ್ತಿಕ ಹಾಗೂ ಸಂಘ ಸಂಸ್ಥೆಗಳು ಕೊಡುಗೆಗಳನ್ನು ನೀಡಿರುವುದಲ್ಲದೆ ಹಿಂದಿನ ಕೆಲವು ಲೋಕಸಭಾ ಹಾಗೂ ರಾಜ್ಯಸಭಾ ಸದಸ್ಯರುಗಳು ಕೂಡ ತಮ್ಮ ಪ್ರಾದೇಶಿಕ ಅಭಿವೃದ್ಧಿ ನಿಧಿಯಿಂದ ನೀಡಲಾದ ಕೊಡುಗೆ ಅತ್ಯಮೂಲ್ಯವಾಗಿ ಇದೆ. ಈ ಎಲ್ಲ ಸಂದರ್ಭಗಳಲ್ಲೂ ಸುಮಾರು 18 ವರ್ಷಗಳ ಕಾಲ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಪ್ರೊಫೆಸರ್ ಜಿ.ಕೆ. ವೀರೇಶ್ ಅವರ ಕೊಡುಗೆ ಅಪಾರವಾದ್ದು ಹಾಗೂ ಅಮೂಲ್ಯವಾದದ್ದು. ಸಂಘದಲ್ಲಿ ಸುಮಾರು 4,000 ಆಜೀವ ಸದಸ್ಯರಿದ್ದು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆದೇಶದಂತೆ ಪದವಿ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಸಂಘದ ಸದಸ್ಯರಾಗುವ ಅವಕಾಶವನ್ನು ಕಲ್ಪಿಸಿರುವುದರಿಂದ ಅವರನ್ನು ಅಧಿಕೃತ ಸದಸ್ಯರನ್ನಾಗಿಸುವ ಪ್ರಕ್ರಿಯೆ ನಡೆಯುತ್ತಿದ್ದು, ಅದು ಪೂರ್ಣಗೊಂಡ ನಂತರ ಅಲ್ಯೂಮಿನಿ ಅಸೋಸಿಯೇಷನ್ನ ಸದಸ್ಯ ಸಂಖ್ಯೆ 4 ಪಟ್ಟು ಹೆಚ್ಚಾಗುವ ಸಾಧ್ಯತೆಗಳಿವೆ. ಇದರಿಂದ ಹೆಚ್ಚು ಹೆಚ್ಚು ಯುವ ಅಲ್ಯೂಮಿನಿ ಸದಸ್ಯರು ಅವಕಾಶವನ್ನು ಬಳಸಿಕೊಂಡು ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರೊಂದಿಗೆ ಸಂಸ್ಥೆಯನ್ನು ಇನ್ನೂ ಹೆಚ್ಚಿನ ಹಂತಕ್ಕೆ ಕೊಂಡು ಹೋಗುವ ಸಾಧ್ಯತೆಗಳಿರುತ್ತವೆ. ಸಂಘವು ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟಿದ್ದು, ತಾನು ಕೈಗೊಳ್ಳುವ ಸೇವಾ ಚಟುವಟಿಕೆಗಳಾದ ಕೃಷಿ, ತಾಂತ್ರಿಕತೆ, ಗ್ರಾಮೀಣಾಭಿವೃದ್ಧಿ, ವಿಸ್ತರಣೆ, ಶೈಕ್ಷಣಿಕ ಹಾಗೂ ರೈತ ಸೇವಾ ಕಾರ್ಯಕ್ರಮಗಳನ್ನು ಗುರುತಿಸಿ ಆದಾಯ ತೆರಿಗೆಯಿಂದ ತೆರಿಗೆ ವಿನಾಯಿತಿ ಕೂಡ ಸಂಘಕ್ಕೆ ದೊರೆತಿರ್ತದೆ.
ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆಯ್ದ ಕೆಲವು ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವುದು ಹಾಗೂ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮಕ್ಕೆ ಆರ್ಥಿಕ ಬೆಂಬಲ ನೀಡುವಂತಹ ಸೇವಾ ಚಟುವಟಿಕೆಗಳನ್ನು ಸಹ ಅಲ್ಯುಮಿನಿ ಅಸೋಸಿಯೇಷನ್ ಉತ್ತೇಜಿಸುತ್ತಿದೆ. ಸಂಘದ ಆಡಳಿತವನ್ನು ಚುನಾವಣೆ ಮೂಲಕ ಆಯ್ಕೆಯಾಗುವ ಕಾರ್ಯಕಾರಿ ಸಮಿತಿ ಮುಖಾಂತರ ನಡೆಸಲಾಗುತ್ತಿದೆ. ಅಲ್ಯುಮಿನಿ ಅಸೋಸಿಯೇಷನ್ನ ಕಟ್ಟಡ ಹಾಗೂ ಮೂಲಭೂತ ಸೌಕರ್ಯಗಳಲ್ಲಿ ಸಂಘದ ಚಟುವಟಿಕೆಗಳಿಗೆ ಅಗತ್ಯವಿರುವ ಭಾಗವನ್ನು ಉಳಿಸಿಕೊಂಡು ಉಳಿದ ಭಾಗವನ್ನು ವೈಜ್ಞಾನಿಕ ಸಂಶೋಧನೆ ಹಾಗೂ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿರುವ ಸಂಸ್ಥೆಗೆ ಬಾಡಿಗೆಗೆ ನೀಡಲಾಗಿದ್ದು, ಅದರಿಂದ ಬರುವ ಆದಾಯವೇ ನಮ್ಮ ಸಂಘದ ಎಲ್ಲ ಚಟುವಟಿಕೆಗಳಿಗೆ ಮೂಲ ಆಧಾರವಾಗಿರುತ್ತದೆ. ಇದಿಷ್ಟು ನಮ್ಮ ಸಂಘದ ಕಿರುಪರಿಚಯ. 2023-24ನೇ ಸಾಲಿನ ರಾಜ್ಯ ಮಟ್ಟದ ಪ್ರೊಫೆಸರ್ ಜಿ.ಕೆ. ವೀರೇಶ್ ಸಮಗ್ರ ಕೃಷಿ ಪ್ರಶಸ್ತಿಗಳ ಪ್ರಧಾನ ಸಮಾರಂಭ ಹಾಗೂ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ನಮ್ಮ ಮನವಿಯನ್ನು ಪುರಸ್ಕರಿಸಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಜಸ್ಟಿಸ್ ವಿ. ಗೋಪಾಲ್ ಗೌಡರು, ಗೌರವಾನ್ವಿತ ವಿಶ್ರಾಂತ ನ್ಯಾಯಮೂರ್ತಿಗಳು, ಭಾರತದ ಸರ್ವೋಚ್ಚ ನ್ಯಾಯಾಲಯ ಇವರನ್ನು ಪ್ರೀತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಎಸ್.ವಿ. ಸುರೇಶ, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಹಾಗೂ ಮಹಾಪೋಷಕರು ಅಲ್ಯುಮಿನಿ ಅಸೋಸಿಯೇಷನ್ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ಡಾಕ್ಟರ್ ವಿಷ್ಣುವರ್ಧನ, ಕುಲಪತಿಗಳು, ತೋಟಗಾರಿಕಾ ವಿಶ್ವವಿಜ್ಞಾನಿಗಳ ವಿದ್ಯಾಲಯ ಬಾಗಲಕೋಟೆಯವರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೊಫೆಸರ್ ಜಿ.ಕೆ. ವೀರೇಶ್ ಅವರ ಕುಟುಂಬಸ್ಥರು ಶ್ರೀಮತಿ ಶಾರದಾ ವೀರೇಶ್ ಅವರು, ಮಗ ಭರತ್ ವೀರೇಶ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎಚ್.ಎಲ್. ಹರೀಶ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಕಾರ್ಯಕ್ರಮ ನಡೆಸಿಕೊಡಬೇಕೆಂದು ಕೋರುತ್ತೇನೆ. 2023-24ನೇ ಸಾಲಿನ ರಾಜ್ಯ ಮಟ್ಟದ ಪ್ರೊಫೆಸರ್ ಜಿ.ಕೆ. ಸಮಗ್ರ ಕೃಷಿ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ರೈತರು ಉತ್ತರ ಕರ್ನಾಟಕದ ಕಪ್ಪು ಮಣ್ಣು ವಲಯದಿಂದ ಶ್ರೀ ಮಲ್ಲಪ್ಪ ಸಿದ್ದರಾಮಪ್ಪ ಕಂಬಾರ, ಮರೆದುಡ್ಡಿ ಗ್ರಾಮ, ಜಮಖಂಡಿ ತಾಲೂಕು, ಬಿಜಾಪುರ ಜಿಲ್ಲೆ ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ದಕ್ಷಿಣ ಕರ್ನಾಟಕದ ಕೆಂಪು ಮಣ್ಣು ವಲಯದಿಂದ ಶ್ರೀ ಸಿ.ಆರ್. ರಾಧಾಕೃಷ್ಣ, ಕುರುಟಳ್ಳಿ ಗ್ರಾಮ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಕರಾವಳಿ ಹಾಗೂ ಮಲೆನಾಡು ವಲಯದಿಂದ ಶ್ರೀ ಸಿ.ಕೆ. ನವೀನ್ ಚಂದ್ರ, ಐವರ್ನಾಡು ಗ್ರಾಮ, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ ಇವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸಂಘದ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಬಿ.ವಿ. ವೆಂಕಟೇಶನವರ ಸನ್ಮಾನ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ನಿರಂಜನ ಮೂರ್ತಿ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕಾರ್ಯಕಾರಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಯುಎಸ್ ಜಿ.ಕೆ.ವಿ.ಕೆ. ಕ್ಯಾಂಪಸ್ನ ಡೀನ್ ಆದ ಪ್ರಕಾಶ್ ಅವರು ಆಗಮಿಸಿದ್ದಾರೆ. ಅವ್ರನ್ನ ನಾನು ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಅಲ್ಯುಮಿನಿ ಅಸೋಸಿಯೇಷನ್ನ ನಮ್ಮ ಹಿಂದಿನ ಅಧ್ಯಕ್ಷರಾದ ಡಾಕ್ಟರ್ ವೀರಭದ್ರಯ್ಯನವರು ಆಗಮಿಸಿದ್ದಾರೆ. ಅವರಿಗೆ ನಾನು ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ರಿಜಿಸ್ಟ್ರಾರ್ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ಸ್ಮರಣ ಸಂಚಿಕೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಹಿತ್ಲಮನಿ ಅವರು ಹಾಗೂ ನಾರಾಯಣಸ್ವಾಮಿ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸುತ್ತೇನೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ನ ಅನೇಕ ಅಧಿಕಾರಿಗಳು, ಪ್ರೊಫೆಸರ್ಗಳು, ಸಿಬ್ಬಂದಿ, ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಆಗಮಿಸಿರುವ ಅನೇಕ ಜನ ರೈತರಿಗೆ ಗೌರವಪೂರ್ವಕ ಸ್ವಾಗತಿಸ್ತೇನೆ. ಹಿರಿಯ ಹಾಗೂ ಪ್ರಶಸ್ತಿ ಪುರಸ್ಕೃತರಾದಂಥ ಎನ್.ಸಿ. ಪಟೇಲ್ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಮತ್ತು ಮಾಧ್ಯಮ ಮಿತ್ರರಿಗೆ ಆಗಮಿಸಿರುವ ಎಲ್ಲ ಆತ್ಮೀಯರಿಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಡಾಕ್ಟರ್ ಬೋಜಪ್ಪ ಸೀನಿಯರ್ ಪ್ರೊಫೆಸರ್ ಅವರು ಬಂದಿದ್ದಾರೆ. ಬಹಳ ಸಂತೋಷ ಅವರನ್ನು ನೋಡಲಿಕ್ಕೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಜ್ಯೋತಿ ಬೆಳಗುವುದರ ಮೂಲಕ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ವಿಶ್ರಾಂತ ನ್ಯಾಯಮೂರ್ತಿಗಳು ಜಸ್ಟಿಸ್ ಬಿ. ಗೋಪಾಲ್ ಗೌಡರವರು ಹಾಗೂ ಇತರ ಗಣ್ಯರು, ಡಾಕ್ಟರ್ ಜಿ.ಕೆ. ವೀರೇಶ್ ಅವರ ಕುಟುಂಬವೂ ಸಹ ಭಾಗಿಯಾಗಬೇಕು ಎಂಬುದು ನಮ್ಮೆಲ್ಲ ಆಶಯ. ಅದರಂತೆ ಅವರು ಸಹ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ವಿಶ್ರಾಂತ ನ್ಯಾಯಮೂರ್ತಿಗಳು ಜಸ್ಟಿಸ್ ವಿ. ಗೋಪಾಲಗೌಡ ಅವರನ್ನು ಉದ್ಘಾಟನಾ ನುಡಿಗಳನ್ನು ಆಡಬೇಕಾಗಿ ಈ ಒಂದು ನಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ಳುತ್ತಿದೆ. ಪ್ರೊಫೆಸರ್ ಜಿ.ಕೆ. ವೀರೇಶ್
ಸಮಗ್ರ ಕೃಷಿ ಪ್ರಶಸ್ತಿಗಳ ಪ್ರದಾನ ಸಮಾರಂಭ. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಎಸ್ ವಿ ಸುರೇಶ್ ಅವರೇ ಹಾಗೂ ವಿಶೇಷ ಆಹ್ವಾನಿತರಾಗಿ ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾನಿಲಯ ಬಾಗಲಕೋಟೆ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರೇ, ಸಮಾರಂಭದ ಅಧ್ಯಕ್ಷತೆಯನ್ನು ಅಲ್ಯೂಮಿನಿ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಎಚ್ ಎಲ್ ಹರೀಶ್ ಅವರೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂತಹ ಶ್ರೀಮತಿ ಪ್ರೊಫೆಸರ್ ಜಿ ಕೆ ವೀರೇಶ್ ಧರ್ಮಪತ್ನಿಯವರೇ ಹಾಗೂ ಅವರ ಸುಪುತ್ರರೇ, ಅಲ್ಯೂಮಿನಿಯಂ ಅಸೋಸಿಯೇಷನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು, ಈ ಸಮಾರಂಭದ ಕೇಂದ್ರ ಬಿಂದುಗಳಾಗಿ ಪ್ರಶಸ್ತಿಗಳ ಪುರಸ್ಕೃತರಾಗಿರ್ತಕ್ಕಂತಹ ಶ್ರೀ ಮಲ್ಲಪ್ಪ ಸಿದ್ದರಾಮಪ್ಪ ಕಂಬಾರ ಜಮಖಂಡಿಯವರೇ, ಉತ್ತರ ಕರ್ನಾಟಕ ವಲಯದಿಂದ, ದಕ್ಷಿಣ ಕರ್ನಾಟಕ ವಲಯದಿಂದ ಶ್ರೀ ಸಿ ಆರ್ ರಾಧಾಕೃಷ್ಣ ಚಿಂತಾಮಣಿ ತಾಲೂಕಿನಿಂದ, ಕರಾವಳಿ ಹಾಗೂ ಮಲೆನಾಡು ವಲಯದಿಂದ ಪುರಸ್ಕೃತರಾಗಿರ್ತಕ್ಕಂಥ ಸಿ ಕೆ ನವೀನ್ ಚಂದ್ರ ಸುಳ್ಯ ತಾಲೂಕು. ಸಭಾಂಗಣದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಮಾಜಿ ಪ್ರೊಫೆಸರ್ಸ್, ವಿಜ್ಞಾನಿಗಳೇ, ಆಹ್ವಾನಿತರೇ, ಎನ್ ಸಿ ಪಾಟೀಲ್ ಅವರು ಇಲ್ಲಿದ್ದಾರೆ. ವಿದ್ಯಾರ್ಥಿಗಳು ಮುಂಜಾನೆಯಿಂದ ಇದ್ದು ಭಾಷಣಗಳು ಕೇಳಿ ಕೆಲವರು ಆಚೆ ಹೋಗಿದ್ದಾರೆ. ಆಹ್ವಾನಿತರೆ, ಬಂಧು ಭಗಿನಿಯರೇ, ಈ ಸಮಾರಂಭಕ್ಕೆ ನಾನು ಉದ್ಘಾಟಕರಾಗಿ ನನ್ನ ಒಪ್ಪಿಗೆಯನ್ನು ಯಾಕೆ ಕೊಟ್ಟೆ ಅಂತ ಹೇಳಿದ್ರೆ, ನಮ್ಮ ಉಪನ್ಯಾಸಕರೊಬ್ಬರು ಕೊನೆ ಮಾತು ಹೇಳಿದರು, ಟೀಚರ್ ಅಂದರೆ ಎಷ್ಟು ರೀತಿಯ ಉಪಾಧ್ಯಾಯರಿರ್ತಾರೆ ಅಂತ ಅವ್ರು ಕೋಟ್ ಮಾಡಿ. ವೀರೇಶ್ ಅವರು ತ್ಯಾಗ ಮಾಡಿ ರಿಟೈರ್ಮೆಂಟ್ ಬೆನಿಫಿಟ್ಸು 50 ಲಕ್ಷ ರೂಪಾಯಿ ಒಂದು ಪ್ರತಿ ವರ್ಷ ರೈತರಿಗೆ ಕೃಷಿ ಪ್ರಶಸ್ತಿಗಳನ್ನು ನೀಡಬೇಕು ಅಂತ ಹೇಳಿ ಈ ಅಲ್ಯೂಮಿನಿಯಂ ಅಸೋಸಿಯೇಷನ್ ಅವರು ಈ ಸಮಾರಂಭನ ಹಮ್ಮಿಕೊಂಡಿರುವುದು ಬಹಳ ನನಗೆ ಇನ್ಸ್ಪೈರ್ ಆಯಿತು. ನೀವು ಹೇಳಿದ್ರಲ್ಲ, ಇನ್ಸ್ಪೈರ್ ಆಯಿತು. ಈಸ್ ಎ ಗ್ರೇಟ್ ಇನ್ಸ್ಪಿರೇಟರ್, ಗ್ರೇಟ್ ಟೀಚರ್, ಕಮಿಟೆಡ್ entomologist, a great citizen is very important. ಇವತ್ತು ಪ್ರೊಫೆಸರ್ ಜಿ ಕೆ ವೀರೇಶ್ ಅವರು ಇಲ್ಲದೆ ಇರ್ಬೋದು. His thoughts, his deeds will be remembered forever as long as ದಿಸ್ ದತ್ತಿ ಕಾರ್ಯಕ್ರಮಗಳು ನಡೆಯುವವರೆಗೂ ಕೂಡ ಇರ್ತಾರೆ. ಅಂದರೆ ಈ ರೀತಿಯ ವ್ಯಕ್ತಿತ್ವ ಇರ್ತಕ್ಕಂತಹ ಒಬ್ಬ ಪ್ರೊಫೆಸರು ಮತ್ತು ಕುಲಪತಿಗಳು, ಮಾಜಿ ಕುಲಪತಿಗಳು ನಮ್ಮ ದೇಶದಲ್ಲಿ ಭಾಳಷ್ಟು ಜನ ಇದ್ದಾರೆ. ಆದರೆ ಬೆಳಕಿಗೆ ಬರುವುದಿಲ್ಲ. ಬೆಳಕಿಗೆ ಬರ್ತಕ್ಕಂತಹ ಪ್ರೊಫೆಸರ್ ಜಿ ಕೆ ವೀರೇಶ್ ಅವರು ಇಡೀ ಕರ್ನಾಟಕ ರಾಜ್ಯ ಅಲ್ಲ,
ಇದು ಬರೀ ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಮಾಡ್ಕೋಬಾರ್ದು. ಭಾರತ ದೇಶದ ಎಲ್ಲ ಕೃಷಿಕರು ಅವರನ್ನು ಎಂದೆಂದಿಗೂ ಮನದಲ್ಲಿ ನಾಟಿಕೊಂಡು ನೆನೆಸ್ತಾ ಇರಬೇಕು ಅಂತ ನನ್ನ ಮನವಿ. ಈಗಿನ ಪರಿಸ್ಥಿತಿ, ಸಮಾಜದ ವ್ಯವಸ್ಥೆ ಹೇಗಾಗಿದೆ ಅಂತ ನಮ್ಮೆಲ್ಲರಿಗೂ ಅರಿವಿದೆ. ಅಧಿಕಾರದಲ್ಲಿದ್ದಾಗ ಅಧಿಕಾರ ದುರುಪಯೋಗ ಮಾಡಿ ಅಧಿಕಾರ ಮತ್ತು ಆಸ್ತಿಗಳನ್ನು ಸಂಪಾದನೆ ಮಾಡೋಕ್ಕೆ ಎಲ್ಲ ರೀತಿಯ ಜನರು ಹೊರಟಿದ್ದಾರೆ. ಅಧಿಕಾರದ ದುರುಪಯೋಗ ಸ್ವಾರ್ಥಕ್ಕಾಗಿ ನಡೀತಾ ಇದೆ ಈ ದೇಶದಲ್ಲಿ. ಇದಕ್ಕೆ ನಮ್ಮ ನ್ಯಾಯಾಂಗ ಕೂಡ ಹೊರಟಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ ಬಯಸುತ್ತಿದ್ದೇನೆ. ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ ಮಾತನ್ನು. ಅಂದರೆ ಈ ದೇಶದಲ್ಲಿ ಎಲ್ಲ ಕೆಟ್ಟವರು ಅಂತ ನಾವು ಭಾವಿಸಬಾರ್ದು. ಬಹಳಷ್ಟು ಒಳ್ಳೆಯ ಮನುಷ್ಯತ್ವ ಇರ್ತಕ್ಕಂಥ ಜನರು ಎಲ್ಲ ವಿಭಾಗದಲ್ಲಿ ಇದ್ದಾರೆ. ಅವರನ್ನು ಗುರುತಿಸ್ತಾ ಇಲ್ಲ ನಾವು. ನಮ್ಮನ್ನು ಆಳ್ತಕ್ಕಂತಹ ಜನ ಯೋಗ್ಯರಲ್ಲ. ಯೋಗ್ಯರಿದ್ದರೆ ಗುರುತಿಸ್ತಾರೆ. ಅದೇ ರೀತಿ ನಮ್ಮ ಜನರನ್ನು ಕೂಡ ನಾವು ದೂಷಿಸಬೇಕಾಗಿದೆ. ಸಮಾಜದ ವ್ಯವಸ್ಥೆ ಬಹಳ ಕೆಟ್ಟು ನಾತೋಗ್ಬಿಟ್ಟಿದೆ. ಬರೀ ಅಧಿಕಾರ ಮತ್ತು ಆಸ್ತಿ, ಹಣ, ಇದಕ್ಕೆ ಜನರು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಈ ಆಲ್ಕೋಹಾಲಿಕ್ ಅಡಿಕ್ಟ್ಸ್ ನಾವು ನೋಡಿದ್ದೀವಿ. ಈ ಹಣ, ಅಧಿಕಾರ, ಆಸ್ತಿ ಇದಕ್ಕೆ ಅಡಿಕ್ಟ್ ಆಗೋಗ್ಬಿಟ್ಟು ದೇಶವನ್ನು 140 ಕೋಟಿ ಜನಸಂಖ್ಯೆಯನ್ನು ಆಳ್ತಾ ಇರ್ತಕ್ಕಂಥ ರಾಜಕಾರಣಿಗಳು, ನೌಕರಶಾಹಿ ಜನರು ಮತ್ತು ನ್ಯಾಯಾಂಗ ಬಹಳ ಬಲಪ್ರದವಾಗಿ ಸ್ವತಂತ್ರವಾದ ನ್ಯಾಯಾಂಗ ಅಂತ ನಾವು ಎಲ್ಲ ಕಡೆ ಹೇಳ್ತಿದ್ದೀವಿ. ಸ್ವತಂತ್ರದ ಬುನಾದಿ ಕೆಡ್ತಾ ಇದೆ ಇವಾಗ. ಇದಕ್ಕೆ ಇತ್ತೀಚಿನ ಆಗುಹೋಗುಗಳು ನೀವು ಪತ್ರಿಕೆಯಲ್ಲಿ ಮತ್ತು ದೂರದರ್ಶನದಲ್ಲಿ ನೋಡ್ತಿದ್ರೆ ಅರ್ಥ ಆಗ್ತದೆ. ಅನ್ಯಾಯದ ಪರಮಾವಧಿಗೆ ನಾವು ಮುಟ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಪ್ರೊಫೆಸರ್ ಜಿ.ಕೆ. ವೀರೇಶ್ ಅವರ ಒಬ್ಬ ವ್ಯಕ್ತಿ ನಮ್ಮ ಅನಿಸಿಕೆಗಳನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ತೋರಿಸ್ತದೆ. ಆದ್ದರಿಂದ ನಾವು ನಿರಾಶರಾಗಬೇಕಾಗಿಲ್ಲ. ನಾನಂತೂ ನಿರಾಶನಾಗಲ್ಲ. ಇದು ಸತತವಾಗಿ ಜೀವನ, ಸಮಾಜದ ವ್ಯವಸ್ಥೆ ಆಯಾಯ ಕಾಲಕ್ಕೆ ಕ್ರಾಂತಿಕಾರಿಕ ಬದಲಾವಣೆಗಳು ಆಗ್ತಾ ಇರ್ತವೆ. ರಾಜಮಹಾರಾಜರು, ಚಕ್ರವರ್ತಿಗಳಿದ್ದರು. ಅವರಾದ ಮೇಲೆ ರಾಜರಿದ್ದರು. ಅವರಾದ ಮೇಲೆ ಭೂಮಾಲೀಕರು, ಬಂಡವಾಳಶಾಹಿಗಳಿದ್ದರು. ಭೂಮಾಲೀಕರು, ಬಂಡವಾಳಶಾಹಿ ಇದ್ರೆ ಪ್ರಪಂಚದಲ್ಲಿ ಸಾಮ್ರಾಜ್ಯಶಾಹಿ ಅಮೆರಿಕ ರಾಷ್ಟ್ರ ಅಂತಕ್ಕಂಥದ್ದು, ಜಪಾನ್, ಇಂತಹ ರಾಷ್ಟ್ರಗಳು ಕೂಡ ಈ ಪ್ರಪಂಚದಲ್ಲಿ ಇವೆ. ಹೀಗೆ ಸಮಯ ಸಮಯಕ್ಕೆ ಬದಲಾವಣೆಗಳು ಆಗಲೇಬೇಕಾಗುತ್ತೆ, ಆಗುತ್ತೆ. ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಡೈಲೆಕ್ಟಿಕಲ್ ಮೆಟೀರಿಯಲಿಸಮ್ ಅಂತಕ್ಕಂಥದ್ದು ಮಾರ್ಕ್ಸ್, ಏಂಗಲ್ಸ್ ಬರೆದಿರ್ತಕ್ಕಂಥದ್ದು. ಐ ಆಮ್ ಎ ಸ್ಟೂಡೆಂಟ್ ಆಫ್ ಎ ಮಾರ್ಕ್ಸ್. ಅದನ್ನೇ ಬುದ್ಧ ಹೇಳಿದ್ದು, ಅದನ್ನೇ ಬಸವಣ್ಣ ಹೇಳಿದ್ದು, ಅದನ್ನೇ ಕುವೆಂಪು ಕೂಡ ಹೇಳಿದ್ದು. ಅದರಿಂದ ನಥಿಂಗ್ ಈಸ್ ಪರ್ಮನೆಂಟ್, ಕಾಯಂ ಯಾವುದೂ ಇಲ್ಲ. ನಮ್ಮ ಸಂವಿಧಾನದಲ್ಲಿ 42ನೇ ತಿದ್ದುಪಡಿಯಲ್ಲಿ ಒಂದು ಅಂಶವನ್ನು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಅದೇಂತ ಹೇಳಿದ್ರೆ, ನಿರ್ದೇಶ ತತ್ವಗಳಲ್ಲಿ 38ನೇ ಅನುಚ್ಛೇದ, ಸ್ಟೇಟ್ ಶಲ್ ಸ್ಟ್ರೈವ್ ಹಾರ್ಡ್ ಟು ಬ್ರಿಂಗ್ ಸೋಷಿಯಲ್ ಆರ್ಡರ್.
ಸಮಾಜದ ವ್ಯವಸ್ಥೆಯನ್ನು ಬದಲಾವಣೆ ಮಾಡತಕ್ಕಂತಹ ಕರ್ತವ್ಯ ಸ್ಟೇಟ್ ಅಂತ ಹೇಳಿದ್ರೆ ಡೆಫಿನೇಷನ್ ಇದೆ ಅನುಚ್ಛೇದ 12ರಲ್ಲಿ. ಅದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಈ 3 ಅವಿಭಾಜ್ಯ ಸಂವಿಧಾನದ ಅಂಗಗಳು. 4ನೇದು ದ ಮೀಡಿಯಾ. ದ ಫೋರ್ತ್ ಸ್ಟೇಟ್ ಈಸ್ ಮೀಡಿಯಾ. ಅಂದರೆ ಸ್ಟೇಟ್ ಶಲ್ ಎಂಡೋವರ್ ಟು ಸೆಕ್ಯೂರ್ ಸೋಷಲ್ ಆರ್ಡರ್. ಸಮಾಜದ ವ್ಯವಸ್ಥೆಯನ್ನು ಮಾರ್ಪಾಟು ಮಾಡತಕ್ಕಂತಹ ಜವಾಬ್ದಾರಿ, ಸಂವಿಧಾನಬದ್ಧವಾದ ಜವಾಬ್ದಾರಿ ಈ 3 ಅಂಗಗಳ ಮೇಲೆ ಇದೆ. ಅದು ನಡೀತಾ ಇದೆಯಾ ಅಂತ ನಾವು ಪರಿಶೀಲನೆ ಮಾಡಿದಾಗ ಖಂಡಿತವಾಗಲೂ ನಡೀತಿಲ್ಲ. ಬಹಳ ಅಧೋಗತಿಗೆ ಇಳಿದುಬಿಟ್ಟಿದ್ದೀವಿ ನಾವು. ಚಿಂತನೆಯೇ ಇಲ್ಲದೆ ಆಡಳಿತ ನಡೀತಾ ಇದೆ. ರಾಜಕೀಯ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ, ದೇಶದ ಜನರೆಲ್ಲರಿಗೂ ಕೂಡ ಅಲರ್ಜಿ ಇದೆ. ರಾಜಕೀಯ ಅಂತ ಹೇಳಿದ್ರೆ ಮಾನವೀಯ ವಿಜ್ಞಾನ. ಎಲ್ಲರೂ ನಾವು ಹೇಳ್ತಾ ಇರ್ತೀವಿ ರಾಜಕೀಯಕ್ಕೆ ಹೋಗಬೇಡ ಅಂದರೆ ರಾಜಕೀಯ ಮಾಡ್ತಿರ್ತೀವಿ. ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಪ್ರಧಾನಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳು ಮತ್ತು ನ್ಯಾಯಮೂರ್ತಿಗಳು ಎಲ್ಲರೂ ಕೂಡ ರಾಜಕೀಯ ಬೇಡ ಅಂತ ಹೇಳ್ತಕ್ಕಂಥವರು ಅದನ್ನು ಅರ್ಥೈಸ್ಕೊಳ್ದೇನೆ ಹೇಳ್ತಕ್ಕಂಥ ಮಾತಿದು. ರಾಜಕೀಯ ಅನ್ನೋದು ಮಾನವೀಯ ವಿಜ್ಞಾನ. ಸಮಾಜದ ಬದಲಾವಣೆಗೆ ಎಲ್ಲ ವ್ಯಕ್ತಿಗಳು ಕೂಡ ರಾಜಕೀಯ ಅಂತಕ್ಕಂಥದ್ದು ಒಂದು ದೊಡ್ಡ ವಿಷಯ. ಇದನ್ನು ನಾವು ಅರ್ಥೈಸ್ಕೊಳ್ದೇನೆ, ವಿಷಯಗಳನ್ನು ಅರ್ಥೈಸ್ಕೊಳ್ದೇನೆ ಮಾತಾಡ್ತಕ್ಕಂಥದ್ದು, ನಡ್ಕೊಳ್ತಕ್ಕಂಥದ್ದು ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ ಕೂಡ ನಡೀತಾ ಇದೆ. ಆದ್ದರಿಂದ ಇಂಥ ಸಮಾರಂಭಗಳಲ್ಲಿ ನಾವು ಸೇರಿ ನಾವು ಇಂಟ್ರಾಸ್ಪೆಕ್ಟ್ ಮಾಡಿ ಈ ಸಮಾರಂಭಗಳಿಂದ ಏನು ಪ್ರಯೋಜನ ಆಗ್ತದೆ ಮಾತಿನಿಂದ ಅಂತ ನಾವು ಬಹಳ ಗಮನವ ಹರಿಸಿ ಮಾತನ್ನು ನಾವು ಮಾತಾಡಬೇಕಾಗ್ತದೆ. ಈ ಸಮಾರಂಭ ಕೃಷಿ ಪ್ರಶಸ್ತಿಗಳ ಪ್ರದಾನ ಸಮಾರಂಭ. ಇವಾಗ ಇಲ್ಲಿರ್ತಕ್ಕಂಥವರು ಮಲ್ಲಪ್ಪ ಸಿದ್ದರಾಮಪ್ಪ ಇವರು ಯಾವುದರಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ ಅಂತ ನನಗೆ ಇಲ್ಲಿ ಮಾಹಿತಿ ಇಲ್ಲ. ಅದೇ ರೀತಿ ರಾಧಾಕೃಷ್ಣ, ನವೀನ್ ಚಂದ್ರ. ನನಗೆ ಒಂದು ದುಗಡತೆ ಇದೆ. ನಾನು ಒಬ್ಬ ಸಣ್ಣ ರೈತ ಮಗ. ಬಾಲ್ಯದಿಂದ ನಾನು ಕೃಷಿ ಮಾಡಿದ್ದೀನಿ, ಇವಾಗಲೂ ಮಾಡ್ತಿದ್ದೀನಿ. NC ಪಟೇಲ್ರವರು ನನಗೆ ಪ್ರೇರೇಪಿತರು. ಅದರಲ್ಲಿ ಯಶಸ್ವಿ ಆಗಲಿಲ್ಲ ನಾನು, ಆದರೂ ಕೂಡ ಬಿಟ್ಟಿಲ್ಲ. ಮಣ್ಣಿನ ವಾಸನೆ ಮೇಲೆ ನನಗೆ ಬಹಳ ಇಷ್ಟ. ಮಣ್ಣಿನಲ್ಲಿ ಅಮೋಘವಾದ ಕೃಷಿಯನ್ನು ಮಾಡಿ ನಮ್ಮ ಹಿರಿಯರು ಅನ್ನದಾತರು ಅಂತ ಹೆಸರನ್ನು ಪಡೆದು ಕೃಷಿ ಕಾರ್ಮಿಕರು ಮತ್ತು ಕೃಷಿಕರು ಒಂದು ವ್ಯಾಖ್ಯಾನ ನಂದು. ಕೃಷಿ ಕಾರ್ಮಿಕರು ಬೇರೆ, ಕೃಷಿಕರು ಭೂಮಿ ಇರ್ತಕ್ಕಂಥವ್ರು ಮಾತ್ರ ಅಂತ ಹೇಳಿ ನನ್ನ ವ್ಯಾಖ್ಯಾನ ಅಲ್ಲ. ನಾನು ಅರ್ಥೈಸ್ಕೊಂಡಿರೋದು ಹಾಗೆ. ಗಂಡ ಹೆಂಡತಿಯರ ಒಂದು ಸಂಬಂಧ ಯಾವ ರೀತಿನೋ ಅದೇ ರೀತಿ ಕೃಷಿಕ ಮತ್ತು ಕೃಷಿ ಕಾರ್ಮಿಕ ಇಬ್ಬರು ಸೇರಿದರೆ ಮಾತ್ರ ಉತ್ಪಾದನೆ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದೆ. ಆದ್ದರಿಂದ ಇವತ್ತು ದೇಶದಲ್ಲಿ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕೃಷಿಯನ್ನು ಮಾಡ್ತಿದ್ದೀವಿ ಅಂತ ಪ್ರಶ್ನೆ ಮಾಡಿದಾಗ, ಅವಲೋಕಿಸಿದಾಗ ಅದು ನಡೀತಿಲ್ಲ. ಕಾರಣಗಳು ನೂರಾರು. ರೈತರು ಹಿಂದಿನ ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಸೆಂಟ್ರಲ್ ಕೇಂದ್ರ ಕರ್ನಾಟಕ ರಾಜ್ಯದಲ್ಲಿ ಅಕ್ಕಿ
ಅಂದರೆ ಭತ್ತ, ರಾಗಿ, ಸಜ್ಜೆ, ಅವರೆಕಾಳು, ಕಡಲೆಕಾಯಿ ಇದನ್ನು ಬೆಳೀತಿದ್ವಿ. ಇವಾಗ ನಾವು ಕ್ರಾಂತಿಕಾರಕವಾಗಿ ಉತ್ಪಾದನೆ ಕಾರ್ಯಕ್ರಮ ಬದಲಾವಣೆ ಆಗಿದೆ. ಯಾಕಂತ ಹೇಳಿದ್ರೆ ಇಟ್ ಹ್ಯಾಸ್ ಗಾಟ್ ಇಟ್ಸ್ ರಿಫ್ಲೆಕ್ಷನ್ ಇನ್ ದಿ ಸೊಸೈಟಿ, ಸಮಾಜದ ಮೇಲೆ ಪರಿವರ್ತನೆ ಆಗಿದೆ. ಯಾಕಂತ ಹೇಳಿದ್ರೆ ನ್ಯೂ ಎಕನಾಮಿಕ್ ಪಾಲಿಸೀಸ್, ಹೊಸ ಆರ್ಥಿಕ ನೀತಿಯ ಆಧಾರದ ಮೇಲೆ ಕೃಷಿ ನಡೀತಾ ಇದೆ ಇವತ್ತು. ಆದ್ರಿಂದ ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ಕೃಷಿಯನ್ನು ನಾವು ಮಾಡ್ತಾ ಇದ್ದೇವೆ. ಒಂದು 20 ಲಕ್ಷ ರೂಪಾಯಿ ಒಂದು ಎಕರೆಯಲ್ಲಿ ಟೊಮೊಟೆಗೆ ಬಂತು ವರ್ಷ, 2000ವರೆಗೂ 13 kg ಆ ಬಾಕ್ಸ್ನಲ್ಲಿ ಬಂತು ಅಂತ ಹೇಳಿದ್ರೆ ಇನ್ನೊಂದು 3 ತಿಂಗಳಾದ್ಮೇಲೆ 10 ಎಕರೆಗೆ ಹಾಕ್ತಾರೆ. ಕ್ರಾಪ್ ಪ್ಯಾಟ್ರನ್ನು ನಾವು ಅಳವಡಿಸ್ತಾ ಇಲ್ಲ, ಅದು ರೆಗ್ಯುಲೇಟ್ ಮಾಡ್ತಾ ಇಲ್ಲ. ಕಾವೇರಿ ವಾಟರ್ ಡಿಸ್ಪ್ಯೂಟ್ ಬಗ್ಗೆ ಮಾತಾಡಬೇಕು ಅಂತ ನಾನು ಕರೆದಿದ್ರು. ಅವಾರ್ಡ್ ಆದಮೇಲೆ ಸುಪ್ರೀಂ ಕೋರ್ಟ್ನವರು ಅದಕ್ಕೆ ಮಾಡಿಫೈಡ್ ಮಾಡಿದ ಮೇಲೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯವರ ಕರ್ತವ್ಯಗಳೇನು, ಶಾಸನಬದ್ಧ ಕರ್ತವ್ಯಗಳೇನು ಅಂತ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕ್ರಾಪ್ ಪ್ಯಾಟ್ರನ್ನು ಲೋಯರ್ ರೈಪೇರಿಯನ್, ಅಪ್ಪರ್ ರೈಪೇರಿಯನ್. ನಮ್ಮದು ಅಪ್ಪರ್ ರೈಪೇರಿಯನ್, ಲೋಯರ್ ರೈಪೇರಿಯನ್ ತಮಿಳುನಾಡು, ಕೇರಳ, ಪುದುಚೇರಿ. ಅಲ್ಲಿ ನೀರು, ಕಾವೇರಿ ನೀರು ಹೋಗಬೇಕಾದ್ರೆ ಕ್ರಾಪ್ ಪ್ಯಾಟ್ರನ್ ಏನು, ಯಾವ ಕಾಲದಲ್ಲಿ ನಮಗೆ ಮಳೆ ಇಲ್ಲದೆ ಇರ್ತಕ್ಕಂತಹ ಸಂದರ್ಭದಲ್ಲಿ ಕ್ರಾಪ್ ಪ್ಯಾಟ್ರನ್ನು ನೀವು ಮಾಡ್ತಾ ಇದ್ದೀರಾ, ಮೇಲ್ವಿಚಾರಣೆ ನಡೀತಿದೆಯಾ, ಅದನ್ನು ಒಳ್ಳೆಯ ಇಲ್ಲ ನಮ್ಮವರು. ಇದರ ಬಗ್ಗೆ ವಾದವನ್ನೇ ಮಂಡಿಸಲಿಲ್ಲ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮತ್ತು ರೆಗ್ಯುಲೇಟರಿ ಕಮಿಟಿ ಮುಂದೆ. ಅವರು 3 TMC ಅಥವಾ 5 TMC, ಅವರು 12 TMC ಕೇಳಿದ್ರೆ ಇವರು 3 TMC ಕೊಟ್ಬೇಡಿ ಅಂತ ನಮ್ಮವರು ಒಪ್ಪಿಗೆ ಕೊಟ್ಬಿಟ್ರು. ಅಂದ್ರೆ ಇವತ್ತು ಕ್ರಾಪ್ ಪ್ಯಾಟ್ರನ್ ನಾವು ಅಳವಡಿಸ್ತಾ ಇಲ್ಲ. ಈ ವರ್ಷ ಅಂದ್ರೆ 23ನೇ ವಾರ್ಷಿಕ ಮಳೆ ಇದ್ದಿದ್ದರಿಂದ, ವರ್ಷದಲ್ಲಿ ಮಳೆ ಇದ್ದಿದ್ದರಿಂದ ಕುಡಿಯುವ ನೀರಿಗೆ ತೊಂದರೆ ಆಗಿದೆ. ನಮಗೆ ಆಹ್ಲಾದಕರವಾಗಿರ್ತಕ್ಕಂಥ ಬಿಸಿಲಿದೆ. ಇದರ ಪರಿಣಾಮ ರೈತರು ಕಂಗಾಲಾಗಿದ್ದಾರೆ. NC ಪಟ್ಟಣರು ಕಂಗಾಲಾಗಿಲ್ಲ, ಪುರಸ್ಕೃತರು ನೀವು ಕಂಗಾಲಾಗಿರ್ಲಿಕ್ಕಿಲ್ಲ. ಆದರೆ ಗ್ರಾಮೀಣ ಪ್ರದೇಶದ ಬದುಕನ್ನ ಬಹಳ ನೇರವಾಗಿ ಅರ್ಥೈಸ್ಕೊಂಡಿರೋ ನಾನು. ನನ್ನ ಊರು, ನನಗೆ ಸಂಬಂಧಗಳನ್ನು ಇಟ್ಕೊಂಡಿದ್ದೀನಿ. ನಿವೃತ್ತ ನ್ಯಾಯಮೂರ್ತಿಯಾಗಿ ಆರಾಮಾಗಿ ಆರ್ಬಿಟ್ರೇಷನ್ ಕೇಸು, ಒಂದು ಕಮಿಷನು, ಏರ್ ಕಂಡೀಷನ್ ರೂಮ್ನಲ್ಲಿಲ್ಲ. ನಾನು ಜನರ ಸಮಸ್ಯೆಗಳ ಬಗ್ಗೆ ಸ್ಪಂದಿಸ್ತಕ್ಕಂಥ ಒಬ್ಬ ನ್ಯಾಯಮೂರ್ತಿ ಆಗಿದ್ದೀನಿ. ಆದ್ದರಿಂದ ಈ ವಿಷಯಗಳು ನನಗೆ ಮನದಟ್ಟಿದೆ. ರೈತರ ಬವಣೆ, ಒಂದು ಎಕರೆ ಟೊಮೊಟೊ ಹಾಕಬೇಕು ಅಂತ ಹೇಳಿದ್ರೆ, ಅಥವಾ ನೇರಳೆ ಗಿಡ ನೀವು ಹಾಕಿದ್ದೀರಿ NC ಪಟ್ಟಲ್ರೆ, ಒಳ್ಳೆ ಮಾವು ತೋಟ ಹಾಕಿದ್ರಿ ನೀವು, ಆ ಮಾವಿಗೆ ಇವತ್ತು ಈ ಊಜಿ ನೊಣ ಬರ್ತದೆ. ನಮ್ಮ ಹಿಂದಿನ ತಾತನ ಮುತ್ತಾತನ ಕಾಲದಲ್ಲಿ ಅದಕ್ಕೆ ಕವರ್ ಆಗ್ತಿರ್ಲಿಲ್ಲ, ಮತ್ತೆ ನೆಟ್ ಆಗ್ತಿರ್ಲಿಲ್ಲ. ನಾವು ಹಾಕ್ತಾ ಇದ್ದಿದ್ದು ತಿಪ್ಪೆ ಗೊಬ್ಬರ, ಔಷಧಿ ಹೊಡೆಯುತ್ತಿರ್ಲಿಲ್ಲ. ಇವತ್ತು ಮಲ್ಟಿ ನ್ಯಾಷನಲ್ ಕಂಪನಿಯನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅವರಿಗೆ ಜಾಸ್ತಿ ಬೆಂಬಲವನ್ನು ನೀಡ್ತಿದ್ದಾರೆ. ಅದೊಂದೇ ಅಲ್ಲ, ಫಾರ್ಮಾಸ್ಯೂಟಿಕಲ್ ಕಂಪನಿ ಇದೆಯಲ್ಲ, ಅದಕ್ಕೂ ಹೆಚ್ಚಿಗೆ ಪ್ರೋತ್ಸಾಹವನ್ನು ನೀಡ್ತಿದ್ದಾರೆ. ರೈತನಿಗೆ ಇವತ್ತು ಯಾಕೆ ಕೃಷಿ ಗೊಬ್ಬರ, ತಿಪ್ಪೆ ಗೊಬ್ಬರ ಎಲ್ಲಿದೆ? ದನ ಇಲ್ಲ, ಎಮ್ಮೆ ಇಲ್ಲ, ಹಸುವಿಲ್ಲ ಊರಿನಲ್ಲಿ. ಬರೀ ಇವಾಗ ಆಧುನಿಕ ಕೃಷಿ
ಯಂತ್ರಗಳು ಬಂದುಬಿಟ್ಟಿವೆ. ನಮ್ಮ ತಾಲೂಕಿನಲ್ಲಿ ಒಂದು ಟ್ರ್ಯಾಕ್ಟರ್ ಇತ್ತು ಒಂದು 40 ವರ್ಷಗಳ ಹಿಂದೆ. ನಮ್ಮೂರಿನಲ್ಲಿ ಇವತ್ತು 10 ಟ್ರ್ಯಾಕ್ಟರ್ಸ್ ಇದೆ. ಒಂದು ಅವರಿಗೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದ್ದರಿಂದ 500 ರೂಪಾಯಿ ಇದ್ದಿದ್ದು ಒಂದು ಗಂಟೆಗೆ 1,500 ರೂಪಾಯಿ ಆಗ್ತದೆ. ಅಂದರೆ 1 ಎಕರೆ ಕೃಷಿ ಮಾಡೋದಕ್ಕೆ ಇವತ್ತು 1 ಲಕ್ಷ ರೂಪಾಯಿ ಬಂಡವಾಳ ಬೇಕಾಗಿದೆ. ಎಲ್ಲಿದೆ ಬಂಡವಾಳ? ಯಾವುದು ಕೊಡ್ತಿದ್ದಾರೆ ಬಂಡವಾಳ? ದೊಂಗ ಮಾತುಗಳು. ರೈತರಿಗೆ 1 ಹೆಕ್ಟೇರಿಗೆ 10,000 ರೂಪಾಯಿ ಕೊಡ್ತೀವಿ. ಯಾವ್ದು 10,000 ರೂಪಾಯಿ ನಿಂತು ಏನಕ್ಕಾಗ್ತದೆ? 10,000 ರೂಪಾಯಿ ರೈತ ಬದುಕಕ್ಕಾಗುತ್ತಾ? ರೈತ ಸರಿಯಾಗಿ ಕೃಷಿ ಮಾಡಲಿಲ್ಲ ಅಂತ ಹೇಳಿದ್ರೆ ದೇಶದ ಕೃಷಿ ಆಧಾರದ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಆರ್ಥಿಕ ಸ್ವಾವಲಂಬನೆ ನಮ್ಮ ರಾಷ್ಟ್ರ. ಕಂಪ್ಯೂಟರ್ಸ್ ನಿಮಗೆ ಆರ್ಥಿಕ ಸ್ವಾವಲಂಬನೆ ತರೋದಿಲ್ಲ, ಉದ್ಯೋಗ ಕೊಡೋದಿಲ್ಲ. 68% ಶೇಕಡಾವಾರು ಜನ ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ. ಭೂಮಿ ಆಧಾರದ ಮೇಲೆ ಬದುಕಿ ಆ ಕೃಷಿಕರಿಗೆ ಮತ್ತು ಕೃಷಿ ಕಾರ್ಮಿಕರು ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ ಭಾರತ ಸರ್ಕಾರದ ಮೇಲೆ ಇಲ್ಲ, ರಾಜ್ಯ ಸರ್ಕಾರದ ಮೇಲೆ ಇಲ್ಲ. ರಾಜ್ಯ ಸರ್ಕಾರದ ನೌಕರರು, ಕೇಂದ್ರ ಸರ್ಕಾರದ ನೌಕರರು, ನಮ್ಮಂಥವರು ಕೂಡ ಈ ಎಲೆಕ್ಷನ್ ಇಯರ್ನಲ್ಲಿ DA 4% ಜಾಸ್ತಿ ಮಾಡಿದ್ರೆ ನನಗೆ 5,000 ರೂಪಾಯಿ ಜಾಸ್ತಿ ಆಗ್ತದೆ. ರೈತರ ಬಗ್ಗೆ ಕಾಳಜಿ ವಹಿಸಿದ್ದೀರಾ? ವಹಿಸಲಿಲ್ಲ. ಯಾಕೆ ಮಾಡಲಿಲ್ಲ? ವಾಟ್ ಈಸ್ ಡೆಮಾಕ್ರಸಿ? ಡೆಮಾಕ್ರಸಿ ಇಸ್ ದಿ ಮೆಜಾರಿಟಿ ರೂಲ್. ಗ್ರಾಮೀಣ ಪ್ರದೇಶದಲ್ಲಿ 68% ಜನ ಇರುವವರಿಗೆ ನಿಮಗೆ ಸಂಬಂಧ ಇಲ್ಲದ ರೀತಿಯಲ್ಲಿ ಆಡಳಿತವನ್ನು ಮಾಡ್ತಕ್ಕಂಥ ಭಾರತ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಮಗೆ ಬೇಕೆ? ಸಂವಿಧಾನಬದ್ಧವಾದ ಆಡಳಿತವನ್ನು ನಿರ್ವಹಣೆ ಮಾಡ್ತಿದ್ದೀರಿ. ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಏನು ಉತ್ತರ ಕೊಡಬೇಕು? ನಮ್ಮ ಜನರು ಚುನಾವಣೆಯಲ್ಲಿ ಅವರಿಗೆ ಸೋಲಿಸಬೇಕು. ಅದು ಆಗಲ್ಲ. ಚುನಾವಣೆಗಳಲ್ಲಿ ಬರಕ್ಕೆ ಮುಂಚಿತವಾಗಿ ಎಮೋಷನಲ್ ಇಶ್ಯೂಸ್ ತರ್ತಾ ಇದ್ದೀವಿ ನಾವು. ಗಾಢವಾದ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ನಾವು. ಇದು ನಮ್ಮೆಲ್ಲರಿಗೂ ಕೂಡ ಬಹಳ ನೋವು ತರ್ತಕ್ಕಂಥ ವಿಷಯ. ಆದ್ದರಿಂದ ಬಂಧುಗಳೇ, ಇವತ್ತಿನ ದಿವಸ ನಾನು ಬೆಳಗ್ಗೆ ಮುಂಜಾನೆ 6:15ಗೆ GKVKಗೆ ಬರ್ತಿದ್ದೀನಿ. ದಿ ಕರ್ಟಸಿ ಆಫ್ ವೈಸ್ ಚಾನ್ಸಲರ್. ವೈಸ್ ಚಾನ್ಸಲರ್ ಸಾಹೇಬ್ರೆ, ದಿಸ್ ಇಸ್ ಪಬ್ಲಿಕ್ ಪ್ರಾಪರ್ಟಿ. Of course you are the owner. Don't put restriction. Put restriction after 8:30 nobody should come here. Put restriction to the people who make use of playing ಯಾವುದು ಕ್ರಿಕೆಟ್ ಆಡೋದು ಬೇಡ. ಒಳ್ಳೆಯ ಆಕ್ಸಿಜನ್ ಸಿಗ್ತದೆ ಅಂತ ಇಲ್ಲಿ ಬರ್ತಿದ್ದೀವಿ. ಸ್ವಲ್ಪ ಸಿಗ್ತದೆ ಆಕ್ಸಿಜನ್, ಇದೆ ಜಾಸ್ತಿ ಸಿಗ್ತಿಲ್ಲ. ಭೂಮಿ ನೋಡಿದ್ರೆ 8 ತಿಂಗಳಾಯ್ತು ಮಳೆ ಬಂದು. ವೈಸ್ ಚಾನ್ಸಲರ್ ಹೇಳಿದ್ರೆ ನನಗೆ ನೀರು ಸಿಗ್ತಾ ಇಲ್ಲ ಇಲ್ಲಿ ಅಂತ. ನೀರು ಸರಬರಾಜು ಒಂದು GKVKಗೆ ಕೊಂಡೊಯ್ತಕ್ಕಂಥ ಒಂದು ಸರ್ಕಾರ ನಮ್ಮಲ್ಲಿದ್ರೆ ಆ ಸರ್ಕಾರ ಇರಬೇಕೆ? ನಮಗೆ ಇರಬೇಕಾ? ನಿಮ್ಗೆ ಮುಜುಗರ ಅಂತ ದಯವಿಟ್ಟು ತಿಳ್ಕೊಬೇಡಿ. ಯಾಕಂದ್ರೆ ನಾನು ಐ ಆಮ್ ಎ ಫ್ರೀ ಮ್ಯಾನ್. ಐ ಮಸ್ಟ್ ಸ್ಪೀಕ್ ಔಟ್. ಇಫ್ ಐ ಡೋಂಟ್ ಸ್ಪೀಕ್ ಐ ಡೋಂಟ್ ಸ್ಪೀಕ್. ಇನ್ನು ಈ ಯೂನಿವರ್ಸಿಟಿ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದೀನಿ ನಾನು. ಅಂದರೆ ಇಲ್ಲಿ ಬಂದಾಗ ನೀರಿಲ್ಲ, ಬರೀ ನಮ್ಮ ವಿದ್ಯಾರ್ಥಿಗಳು ಫ್ಲ್ಯಾಟ್ಸು. ಯಾವ ಉದ್ದೇಶಕ್ಕಾಗಿ ಮಹಾವಿಶ್ವವಿದ್ಯಾನಿಲಯ ಸ್ಥಾಪನೆ ಆಗಿದೆಯೋ ಆ ಉದ್ದೇಶ ಸಫಲ ಆಗಲಿಲ್ಲ ಅಂತ ನನ್ನ ಭಾವನೆ. ನನಗೆ ಐ ಆಮ್ ಎ ಇಲಿಟ್ರೇಟ್ ಇನ್ ಸೋಫಾರ್ ಆಸ್ ದಿ ವೈಜ್ಞಾನಿಕವಾಗಿ ಕೃಷಿಯನ್ನು ಮಾಡ್ತಕ್ಕಂಥ ನನಗೆ ನಾಲೆಡ್ಜ್ ಇಲ್ಲದೆ ಇರಬಹುದು. ಆದರೆ ಆಸ್ ಎ ಕಾಮನ್ ಮ್ಯಾನ್ ಐ ಫೀಲ್ ದಟ್ ಯೂನಿವರ್ಸಿಟೀಸ್, ಕೃಷಿ ವಿಶ್ವವಿದ್ಯಾನಿಲಯಗಳು ರೈತರ ನೆರವಿಗೆ ಬರಬೇಕಾಗಿದೆ. ಗ್ರಾಮೀಣ ಪ್ರದೇಶಕ್ಕೆ ಪರ್ಯಟನೆ ಮಾಡಬೇಕಾಗಿದೆ. ಇವಾಗ ಎಂಟಮಾಲಜಿ ಸಬ್ಜೆಕ್ಟ್ನ ನೀವು ನಿಮ್ಮ ಭಾಷಣದಲ್ಲಿ ಹೇಳಿದ್ರೆ ಬಹಳ ಅರ್ಥಪೂರ್ಣವಾಗಿ ಹೇಳಿದರೆ, ಇವತ್ತು ಸಮಸ್ಯೆ ಟೊಮೊಟೊ ಹಾಕಿ 1 ತಿಂಗಳಿಗೆ ಎಲೆ ಎಲ್ಲ ಮುರಿದೋಗ್ಬಿಡ್ತಾ ಇದೆ. ಇದಕ್ಕೆ ಕಾರಣ ಏನು? ಯಾಕೆ ಹಿಂಗಾಗ್ತಾ ಇದೆ? ರೈತರು ಕಂಗಾಲಾಗಿದ್ದಾರೆ. ಇದರ ಬಗ್ಗೆ ನಿಮ್ಮ ಉತ್ತರ ಏನು?
ಉತ್ತರ ಇರಲ್ವಾ? ಉತ್ತರ ಇದೆ, ಅದು ಕಂಡುಹಿಡಿತಾ ಇಲ್ಲ. ನಾವು ಪ್ರಯತ್ನ ಮಾಡ್ತಿಲ್ಲ, ಪ್ರಾಮಾಣಿಕ ಪ್ರಯತ್ನ ಮಾಡ್ತಿಲ್ಲ. ಆದ್ರಿಂದ ಕೃಷಿ ವಿಶ್ವವಿದ್ಯಾನಿಲಯಗಳ ಅಟಾನಮಸ್ ಇನ್ಸ್ಟಿಟ್ಯೂಷನ್ಸ್ನೆಲ್ಲ ಕಿತ್ತಾಕೊಂಡಿದ್ದಾರೆ ರಾಜ್ಯ ಸರ್ಕಾರದವರು. ಬಹಳ ಖೇದಕರವಾಗಿರ್ತಕ್ಕಂಥ ವಿಷಯ. ಇವತ್ತನೇ ನನಗೆ ಗೊತ್ತಾಯ್ತು ಆ ವಿಷಯ. ಯೂನಿವರ್ಸಿಟಿ ಅಂತ ಹೇಳಿದ್ರೆ ಒಂದು ವೈಸ್ ಚಾನ್ಸಲರ್, ದ ಡೀನ್, ದ ರಿಜಿಸ್ಟ್ರಾರ್ ಇಸ್ ದ ಸ್ಪೋಕ್ಸ್ಮನ್, ಪ್ರೊಫೆಸರ್ಸ್ ಆರ್ ದಿ ಜ್ಞಾನ ಇದ್ದು ಆ ಸಂಸ್ಥೆ ಬೆಳೀತದೆ. ಅದು ಅವರಿಗಾಗಲ್ಲ, ದೇಶದ ಸಮಸ್ತ ಜನರಿಗಾಗಿ ಅವರು ಕೆಲಸ ಮಾಡೋದು. ನಿಮ್ಮ ಕಂಪ್ಯೂಟರ್ ಇಂಜಿನಿಯರ್ ಬರೀ 5% 10% ಉದ್ಯೋಗ ಕೊಡಬಹುದು. ಕಂಪ್ಯೂಟರ್ನಿಂದ ನಮಗೆ ಹಸಿವು ನಿವಾರಣೆ ಆಗಲ್ಲ. ಕಂಪ್ಯೂಟರೈಸೇಷನ್ ಇಂದ ಎಲ್ಲ ಸಮಸ್ಯೆಗಳ ಪರಿಹಾರ ಆಗ್ತದೆ ಅಂತ ಹೇಳಿದ್ರೆ ತಪ್ಪು ತಿಳುವಳಿಕೆ. ನಾನಂತೂ ಆ ರೀತಿ ತಿಳ್ಕೊಂಡಿಲ್ಲ. 68% ಇರ್ತಕ್ಕಂಥ ಜನರು ಭೂಮಿ ಆಧಾರದ ಮೇಲೆ ಜೀವನ ನಡೆಸ್ತಕ್ಕಂತಹ ಅವರ ಜೀವನದ ಜೊತೆಗೆ ಇಡೀ ಸಮಸ್ತ 140 ಕೋಟಿ ಜನರಿಗೆ ಅನ್ನದಾತರಾಗಿರ್ತಕ್ಕಂಥವ್ರನ್ನ ರಕ್ಷಣೆ ಮಾಡಲಿಲ್ಲ ಅಂದ್ರೆ ದೇಶ ಇಲ್ಲಿ ರಕ್ಷಣೆ ಆಗ್ತದೆ. ಹೇಗಿದು ಸಾಧ್ಯ? ಆದ್ರಿಂದ ಕೃಷಿ ವಿಶ್ವವಿದ್ಯಾನಿಲಯ ಆಗಲಿ, ಇವಾಗ ಸೆಕ್ಷನ್ 3 ಆಫ್ ದಿ ಯೂನಿವರ್ಸಿಟೀಸ್ ಗ್ರಾಂಟ್ ಆಕ್ಟ್ ಅಂತದೆ 1956ನಲ್ಲಿ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಳ್ದೇನೆ ಒಂದು ಮ್ಯಾನೇಜ್ಮೆಂಟ್ಗೋಸ್ಕರ ಒಂದು ಕಾಯ್ದೆ. ಡೀಮ್ಡ್ ಯೂನಿವರ್ಸಿಟಿ ಏನಕ್ಕೆ ಬೇಕು ನಮಗೆ? ಡೀಮ್ಡ್ ಯೂನಿವರ್ಸಿಟಿ ಅಂತ ಅರ್ಥ ಏನು? 4 ಕಾಲೇಜಿಗೆ ಒಂದು ಯೂನಿವರ್ಸಿಟಿನ, ಒಂದು 20,000 ಒಂದು ಪ್ರೈವೇಟ್ ಖಾಸಗಿ ನಡೆಸಿದ್ರೆ ಅದು ಯೂನಿವರ್ಸಿಟಿನ? ಯೂನಿವರ್ಸಿಟಿ ಕಂಟ್ರೋಲ್ ಯಾರಲ್ಲಿರಬೇಕು? ಯೂನಿವರ್ಸಿಟಿ ಆಕ್ಟ್ ಆಫ್ ಗ್ರಾಂಟ್ಸ್ ಆಕ್ಟ್ ಆಫ್ 1956 ಅಂತಿದೆಯಲ್ಲ, ಡೀಮ್ಡ್ ಯೂನಿವರ್ಸಿಟಿ ಅಂದ್ರೆ ಅರ್ಥ ಏನು? ಡೀಮ್ಡ್ ಯೂನಿವರ್ಸಿಟಿ ಅಂತ ಹೇಳಿದ್ರೆ ರಿಸರ್ಚ್ ಮಾಡ್ತಕ್ಕಂಥದ್ದಕ್ಕೆ ಡೀಮ್ಡ್ ಯೂನಿವರ್ಸಿಟಿ. ಜೈನ್ ಯೂನಿವರ್ಸಿಟಿ, ಸೇಂಟ್ ಜೋಸೆಫ್ ಯೂನಿವರ್ಸಿಟಿ, ಕ್ರೈಸ್ಟ್ ಯೂನಿವರ್ಸಿಟಿ, ಎಷ್ಟು ಯೂನಿವರ್ಸಿಟಿಗಳು ಏನು ರಿಸರ್ಚ್ ಮಾಡ್ತಾ ಇದ್ರಲ್ಲ ಅವರು? ಏನು ರಿಸರ್ಚ್ ಮಾಡ್ತಿದ್ದಾರೆ ಅವರು? ರೈತರ ಬಗ್ಗೆ, ಕ್ರಿಮಿಕೀಟಗಳ ಬಗ್ಗೆ, ಮಣ್ಣು ಪೊಟೆನ್ಶಿಯಾಲಿಟಿ ಫಲವತ್ತು 0.1 ಇದೆ ಭಾರತ ದೇಶದಲ್ಲಿ. ಇವತ್ತು ಸೌತ್ ಅಮೆರಿಕದಲ್ಲಿ 3.1 ಇದೆ ಪೊಟೆನ್ಶಿಯಾಲಿಟಿ. ಇಸ್ ವಾಟ್ ರೀಸೆಂಟ್ ಸೈಂಟಿಫಿಕ್ ರಿಪೋರ್ಟ್. ಯಾಕೆ ಸೌತ್ ಆಫ್ರಿಕಾದಲ್ಲಿ 3.01 ಫಲವತ್ತಿದೆ, ನಮಗೆ ಯಾಕೆ 0.1 ಇದೆ? ಯಾಕಂದ್ರೆ ಗೊಬ್ಬರ ಮತ್ತು ಕ್ರಿಮಿಕೀಟಗಳ ಔಷಧಿಯನ್ನ ಹೊಡೆದು ಭೂಮಿಯನ್ನು ಸಾಯಿಸ್ಬಿಟ್ಟಿದ್ದೀವಿ ನಾವು. ದಿಸ್ ಇಸ್ ದ ಫ್ಯಾಕ್ಟ್. ಆದ್ರಿಂದ ರಿಸರ್ಚ್ ಇಲ್ಲಿ ಬೇಕಾಗಿದೆ. ರಿಸರ್ಚ್ ಮಾಡತಕ್ಕಂತಹ ಅವಕಾಶಗಳನ್ನು ಕಲ್ಪಿಸಬೇಕಾಗಿದೆ. ವೈಸ್ ಚಾನ್ಸಲರ್ ಮಸ್ಟ್ ಹ್ಯಾವ್ ಅಂಡ್ ದಿ ರೀಜನ್ ಬೋರ್ಡ್ ಮೆಂಬರ್ಸ್ ಮಸ್ಟ್ ಹ್ಯಾವ್ ದಟ್ ಪವರ್ ಟು ರನ್ ದಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂಡ್ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ. ಇದು ಡಿಸೆಂಟ್ರಲೈಸೇಷನ್, ಎಸ್. ವಿಕೇಂದ್ರೀಕರಣ, ಅಧಿಕಾರದ ವಿಕೇಂದ್ರೀಕರಣ 74ನೇ ಸಂವಿಧಾನ ತಿದ್ದುಪಡಿ ಹೌದು. ಆದರೆ ವಿಕೇಂದ್ರೀಕರಣ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ವಿಭಾಗ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ ನಾವು. ಇವಾಗ GK VK ಪೇಪರ್ನಲ್ಲಿ ಓದಿದೆ ನಾನು. ಇನ್ನೊಂದು ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ ಅಂತ, ಅಲ್ಯೂಮಿನಿಯಂ ಅವರೇ, ಸುರೇಶನ್ನ ಹೊರತುಪಡಿಸಿ ನಾವು ಮಾತಾಡ್ತಿದ್ದೀನಿ ಇವಾಗ. ಸುರೇಶ್ ಇಲ್ಲ, ಮತ್ತೆ ನೀವು ಕೂಡ ಯಾರು ವಯಸ್ಸಾದ ಕುಲಪತಿಗಳು ಹೆದರ್ಬೇಕಾಗಿಲ್ಲ, ಹೆದರ್ಬೇಕಾಗಿಲ್ಲ. ಇವರಿಗೆಲ್ಲ ಸರಿಯಾಗಿ ಹೇಳ್ಬೇಕು ನಾವು. ನಿಮ್ಮನ್ನು ಹೊರತುಪಡಿಸಿ ಮಾತನ್ನು ಹೇಳ್ತಾ ಇದ್ದೀನಿ. ಈ ರೀತಿಯ ಒಳ್ಳೆ ಕಾರ್ಯಕ್ರಮ ಏನು ಮಾಡಿದ್ದೀರಿ ಇವತ್ತು. ಈ ಕೃಷಿ ವಿಶ್ವವಿದ್ಯಾಲಯ ವಿಭಾಗ ಮಾಡೋದಕ್ಕೆ ಬಿಡಬಾರ್ದು, ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಆ ಹೋರಾಟದಲ್ಲಿ ನಾನು ಭಾಗಿಯಾಗ್ತೀನಿ. ನೀವು ಸೀರಿಯಸ್ ಆಗಿ ನಾನು ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಈ ಯೂನಿವರ್ಸಿಟಿನ ವಿಭಾಗ ಮಾಡೋಕ್ಕೆ ಬಿಡಬಾರ್ದು. ಅದು ಅತಂಪತನಕ್ಕೆ ಹೋಗುತ್ತದೆ. ಒಂದು ಯೂನಿವರ್ಸಿಟಿ ಅಂತ ಹೇಳಿದ್ರೆ ಮಿನಿಮಮ್ ಒಂದು 10,000 ಜನ ಇರ್ತಕ್ಕಂತಹ ಒಂದು ಕಾಲೇಜಸ್ ಇರಬೇಕಿದೆ. ಇವಾಗ ಈ ಯೂನಿವರ್ಸಿಟಿಗೆ 3,500 ಅಂತ ನಾನು ಕೇಳ್ಪಟ್ಟಿದ್ದೀನಿ. ತಿರುಗಿ ವಿಭಾಗ ಆದರೆ 1,000ಕ್ಕೆ ಒಂದು ಯೂನಿವರ್ಸಿಟಿ ಬೇಕಾ? ಇಷ್ಟು ಇನ್ಫ್ರಾಸ್ಟ್ರಕ್ಚರ್ ಬೇಕಾ? ಇಷ್ಟು ಜಮೀನು ಬೇಕಾ? ಇಷ್ಟು ಪ್ರೊಫೆಸರ್ಸ್ ಬೇಕಾ? ಇದರಿಂದ ಪ್ರಯೋಜನವೇನು?
ಇಬ್ಬಾಗ ಮಾಡಿದ್ರೆ ಪ್ರಯೋಜನವೇನು ಅದು ಹೇಳಬೇಕು ಸರ್ಕಾರದವರು, ಕರ್ನಾಟಕ ಸರ್ಕಾರದವರು. ನನ್ನ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದೀನಿ, ಎಲೆಕ್ಷನ್ ಆದ್ಮೇಲೆ ಹೇಳ್ತೀನಿ ನಾನು. ಈಗಾಗಲೇ ಕೃಷಿ ಮಂತ್ರಿಗೆ ಹೇಳಿದೆ, ಅವರೆಲ್ಲ ಹೇಳಿದ್ರು, ಅವತ್ತು ಸೀರಿಯಸ್ ಆಗಿ ಹೇಳಿಲ್ಲ. ಇದ್ರ ಬಗ್ಗೆ ಪತ್ರನೂ ಬರೀತೀನಿ ನಾನು, ಸುಮ್ಮನೆ ಇಟ್ಕೊಂಡಿರೋದಿಲ್ಲ. ಅದರಿಂದ ನೀವು ಇದು ಅವ್ರ ಮುಂದೆ ಹೋದರೆ ಇದಕ್ಕೆ ಹೋರಾಟ ಮಾಡಿ ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆಲ್ಲ ಹೇಳ ಬಯಸುತ್ತಿದ್ದೇನೆ. ಇದಕ್ಕೆ ನಿಮಗೆ ಬಹಳಷ್ಟು ಬೆಂಬಲ ಸಿಗ್ತದೆ. ರೈತರೆಲ್ಲ ನಿಮ್ಮ ಮುಂದೆ ಇರ್ತಾರೆ, ಅದಕ್ಕೆ ಸಂಘಟನೆ ಮಾಡಬೇಕು, ಮಾಡೋಣ, ತೊಂದರೆ ಇಲ್ಲ. ಆದ್ರಿಂದ ಯೂನಿವರ್ಸಿಟೀಸ್ ಆಟಾನಮಸ್ ಅನ್ನ ತೆಗೆದುಬಿಟ್ಟಿದ್ದಾರೆ. ವೈಸ್ ಚಾನ್ಸಲರ್ಸ್, ಪ್ರೊಫೆಸರ್ಸ್ ಅಂದ್ರೆ ಅವರೆಲ್ಲ ಬುದ್ಧಿಜೀವಿಗಳು, ಅವರಿಗೆ ಮಾನ್ಯತೆ ಇಲ್ಲ. ವೈಸ್ ಚಾನ್ಸಲರ್ಸ್ನ ಯಾವ ರೀತಿ ಮಾಡ್ತಿದ್ದಾರೆ, ನೇಮಕ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿ ನಮ್ಗೆಲ್ರಿಗೂ ಇದೆ. ನಾಚಿಕೆಗೇಡು. ವೈಸ್ ಚಾನ್ಸಲರ್ ಅಂದ್ರೆ ಏನು? ನಮ್ಮ ಸುಪ್ರೀಂ ಕೋರ್ಟು ಸಂವಿಧಾನ ಪೀಠಗಳೆಲ್ಲ ಎಜುಕೇಶನ್ ವಿಚಾರ ಬಂದಾಗ ಎಕ್ಸ್ಪರ್ಟ್ಸ್, ದೇ ಆರ್ ಎಕ್ಸ್ಪರ್ಟ್ಸ್ ಅಂತ ಹೇಳ್ತಾ ಇದ್ವಿ. ನರ್ಮದಾ ಬಚಾವೋ ಕೇಸ್ ಬಂದಾಗ ಸಂವಿಧಾನದ ಪೀಠದಲ್ಲಿ 2000ರಲ್ಲಿ ನಾವು ಇದಕ್ಕೆ ತಜ್ಞರಲ್ಲ, ನೀರಾವರಿ ಮತ್ತು ಅಣೆಕಟ್ಟುಗಳ ಬಗ್ಗೆ ಇಂಜಿನಿಯರ್ಸು, ವಿಜ್ಞಾನಿಗಳು, ನೀರಿನ ವಿಜ್ಞಾನಿಗಳು ತಜ್ಞರು ಅಂತ ಹೇಳಿ ಅದಕ್ಕೆ ಪ್ರವೇಶ ಮಾಡಲಿಲ್ಲ ಸುಪ್ರೀಂ ಕೋರ್ಟ್ನವರು. ಅಂದ್ರೆ ತಜ್ಞರು ಇರ್ತಕ್ಕಂತಹ ಒಂದು ಸಂಸ್ಥೆಯಲ್ಲಿ ನೀವು ಆರ್ಥಿಕ ನಿಯಂತ್ರಣ ಮಾಡ್ತಕ್ಕಂತಹದ್ದು ಯಾವ ಸೆಕ್ರೆಟರಿ, IAS ಆಫೀಸರ್, ವಾಟ್ ಡಸ್ ಹಿ ನೋ ಅಬೌಟ್ ದಿಸ್? ಹ್ಯಾಸ್ ಹಿ ಟ್ರಾವೆಲ್ಡ್ ಎಕ್ಸ್ಟೆನ್ಸಿವ್ಲಿ ಟು ದಿ ಅಗ್ರಿಕಲ್ಚರ್ ಫೀಲ್ಡ್? ಡಸ್ ಹಿ ನೋ ದಿ ಪ್ರಾಬ್ಲಮ್ಸ್ ಆಫ್ ದಿ agriculturists and agricultural laborers? Does he understand the market position which we produce, the agricultural, the produce, horticulture produce, ಫ್ಲೋರಿಕಲ್ಚರ್ ಪ್ರೊಡ್ಯೂಸ್? ಗೊತ್ತಿದೆಯಾ? ಮಾಹಿತಿ ಇದೆಯಾ? ಇವತ್ತು ನಾವು ದ್ರಾಕ್ಷಿ ಆಗಲಿ, ತಾಯ್ನಾಡು ಅದು ದೊಡ್ಡದು ಕವರ್ ಆಗ್ತಿರಲ್ಲ ಮಿಸ್ಟ್ರು, ನೀವು ಮಾಡಿಲ್ಲ ಅದು. ಅದಕ್ಕೆ ನಾವು ತಿಂದರೆ, ತೊಳ್ಕೊಂಡು ತಿಂದರೆ ಈ ಔಷಧಿ ಹೊಡೆದಿರೋದೆಲ್ಲ ಹೋಗಿರ್ತದೆ, ಎಲ್ಲ ಒಳಗಡೆ ಅದಕ್ಕೆ ಹೋಗಿರ್ತದೆ ಎಲ್ಲ ಇದು ಗಿಡಗಳ ಔಷಧಿ. ಅದನ್ನು ತಿಂದರೆ ಎವ್ರಿ ಡೇ ವಿ ಆರ್ ಕನ್ಸ್ಯೂಮಿಂಗ್ ಪಾಯ್ಸನ್, ದಿ ಕ್ಯಾನ್ಸರಸ್ ಡಿಸೀಸ್. ಇದು ರಿಸರ್ಚು ಹೇಳ್ತಾ ಇರೋದು ನಾನು, ಬರೀ ನ್ಯಾಯಮೂರ್ತಿಗಳೇನು ಇದೇ ರೀತಿ ಹೇಳ್ತಾ ಇದ್ದಾರೆ ಅಂತ ತಿಳ್ಕೋಬೇಡಿ. ನಾನು ಸರಿಯಾಗಿ ಅರ್ಥೈಸ್ಕೊಂಡು ತಿಳ್ಕೊಂಡು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಟುಡೇ ದ ಕ್ಯಾನ್ಸರ್, ಡಯಾಬಿಟಿಕ್, ಹಾರ್ಟ್ ಡಿಸೀಸಸ್ ಆಲ್ ಅನ್ ಅಕೌಂಟ್ ಆಫ್ ನಾವು ಏನು ಊಟ ಮಾಡ್ತಿದ್ದೀವಿ ಅದರ ಪ್ರತಿಫಲ ಅಂತ ಈ ಸಂದರ್ಭದಲ್ಲಿ ಹೇಳ ಬಯಸುತ್ತಿದ್ದೇನೆ. ಮಲ್ಟಿನ್ಯಾಷನಲ್ ಕಂಪನಿಗಳಿಗೆಲ್ಲ ಪ್ರೋತ್ಸಾಹ ನೀಡಿ ಜನರನ್ನ ರಕ್ಷಣೆ ಮಾಡೋದು ಬಿಟ್ಬಿಟ್ಟು ಜನರನ್ನ ಸ್ಲೋ ಆಗಿ ಪಾಯ್ಸನ್ ಕೊಟ್ಟು ಸಾಯಿಸ್ತಕ್ಕಂಥದ್ದು ಇದು ಪರಿಹಾರ ಅಲ್ಲ. ಅದರಿಂದ ಸಾವಯವ ಕೃಷಿ ನಾವು ಹಿಂದೆ ನಮ್ಮ ಹಿರಿಯರೆಲ್ಲ ಮಾಡ್ತಿದ್ರಲ್ಲ, ಇವಾಗ ಕ್ರಿಮಿಕೀಟಗಳು ಜಾಸ್ತಿ ಆಗಿದೆ, ಫಲವತ್ತು ಇಲ್ಲ ಭೂಮಿಯಲ್ಲಿ. ಫಲವತ್ತು ಬರುವ ರೀತಿಯಲ್ಲಿ ಮಾಡಬೇಕು ನಾವು. ಅದಕ್ಕೆ ಯೂನಿವರ್ಸಿಟೀಸ್ ಮಸ್ಟ್ ಕಮ್ ಟು ದಿ ರೆಸ್ಕ್ಯೂ ಆಫ್ ದಿ ಫಾರ್ಮರ್ಸ್ ಅಂತ ನನ್ನ ಅಭಿಪ್ರಾಯ. ಆದ್ದರಿಂದ ಇವತ್ತು ದೇಶದಲ್ಲಿ ಆಹ್ಲಾದಕರವಾಗಿರ್ತಕ್ಕಂಥ ಪರಿಸ್ಥಿತಿ, ಅನ್ಎಂಪ್ಲಾಯ್ಮೆಂಟು, ಬಡತನ, ಟೆರರಿಸ್ಟು, ಛತ್ತೀಸ್ಗಢನಲ್ಲಿ 10 ಜನ ನಕ್ಸಲೈಟ್ಸ್ನ ಕೊಂದಿದ್ದು, ಎಲ್ಲ ಕಡೆ ವಿಧ್ವಂಸಕ ಕೃತ್ಯಗಳು ನಡೀತಾ ಇದೆ. ಡ್ರಗ್ ಟ್ರಾಫಿಕಿಂಗ್ಗೋಸ್ಕರ PMLA ಆಕ್ಟ್ ಮಾಡಿದ್ದು 2002ರಲ್ಲಿ. ಇದು UNO ರೆಸಲ್ಯೂಷನ್ ಆಧಾರದ ಮೇಲೆ 253ನೇ ಅನುಚ್ಛೇದ ಪ್ರಕಾರ ಎಂಟ್ರಿ 13 ಲಿಸ್ಟ್ 1 ಪ್ರಕಾರ ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಇವತ್ತು ಎಲ್ಲ ರಾಜಕಾರಣಿಗಳು ವಿರೋಧ ಆಗಿರ್ತಕ್ಕಂಥವ್ರನ್ನೆಲ್ಲ ಜೈಲಿನಲ್ಲಿ ಆಗ್ತಾ ಇದ್ದಾರೆ. ನೋಡಿ ಎಂಥ ವಿಪರ್ಯಾಸ. ಒಂದು ಡ್ರಗ್ ಟ್ರಾಫಿಕಿಂಗ್ ಪ್ರಿವೆನ್ಷನ್ಗೆ ಇವತ್ತು ಪ್ರಿಡಿಕೇಟ್ ಅಫೆನ್ಸ್ ಅಂತ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಇರ್ತಕ್ಕಂಥದ್ದು ಮತ್ತು PCR
ಭ್ರಷ್ಟಾಚಾರಿಗಳು, ಭ್ರಷ್ಟರು ಅಂತ ಹೇಳ್ತಕ್ಕಂಥವ್ರನ್ನೆಲ್ಲರೂ ಕೂಡ ನೀವು ಇನ್ನೋಸೆಂಟ್ ಅಂತ ಪ್ರೂವ್ ಆಗೋರು ಕೂಡ ನಿಮಗೆ ಜುಡಿಷಿಯಲ್ ಕಸ್ಟಡಿ ಇರಬೇಕು. ವರ್ಷಗಟ್ಟಲೆ ಟ್ರಯಲ್ ನಡೆಯೋದಿಲ್ಲ. ಫಂಡಮೆಂಟಲ್ ರೈಟ್ಸು ಸಂವಿಧಾನದಲ್ಲಿ ಕೊಟ್ಟಿರೋದೆಲ್ಲ ಕಸಿದುಕೊಳ್ತಾ ಇದ್ದಾರೆ. ಈ ರೀತಿಯ ಪರಿಸ್ಥಿತಿ, ದೇಶದ ರಾಜಕಾರಣದ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗಿದೆ. ಇದರಿಂದ ಒಂದು ರಾಜಕೀಯ ಪಕ್ಷ ಮತ್ತು ಒಂದು ನಾಯಕನಿಗೆ ಒಳ್ಳೆಯದಾಗ್ಬೋದು, ದೇಶದ ಪ್ರಗತಿ ಮತ್ತು ಅಭಿವೃದ್ಧಿಗೆ ಪ್ರಯೋಜನ ಆಗಲ್ಲ. ಆದ್ದರಿಂದ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕಾಗಿದೆ. ಇವತ್ತಿನ ದಿವಸ ಎಚ್ಚೆತ್ತುಕೊಂಡು ಮುಂದಿನ ಕಾರ್ಯಕ್ರಮಗಳು ರೂಪಿಸಬೇಕಾಗಿದೆ. ಇವತ್ತು ನಮಗೆ ಸಂತೋಷ ಆಗಿದೆ, 3 ಜನ ಕೃಷಿ ಪ್ರಶಸ್ತಿ ಪುರಸ್ಕೃತರನ್ನ ಸನ್ಮಾನ ಮಾಡ್ತಿದ್ದೀವಿ. ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ. ನೀವು ನಿಮ್ಮೂರು, ನಿಮ್ಮ ಹೋಬಳಿ, ನಿಮ್ಮ ಗುರುಬುರ ಕುರ್ಟಹಳ್ಳಿ, ಸಿಂಧಾವಳಿ ಪಕ್ಕದಲ್ಲಿರೋದು. ನೀವು ಮಾರ್ಗದರ್ಶಕರಾಗಬೇಕು. ಯುವಕರು ಡಿಜೆನರೇಟ್ ಆಗಿಬಿಟ್ಟಿದ್ದಾರೆ, ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದಾರೆ. ರಾತ್ರಿ ಆಕ್ಟಿವಿಟೀಸ್ ಜಾಸ್ತಿ ಆಗ್ಬಿಟ್ಟಿದೆ. ಅವ್ರದ್ದು ದುಡ್ಡಿಲ್ಲಂದ್ರೆ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತದೆ, ಇನ್ನು 2 ತಿಂಗಳು ಅವ್ರು ಹಿಡಿಯೋಕ್ಕಾಗಲ್ಲ. ಆದ್ದರಿಂದ ನೀವು ನಿಮ್ಮ ಖುಷಿ ಇದರ ಮೇಲೆ ಜನರಿಗೆ ನಿಮ್ಮ ಅನುಭವದ ವಿಷಯಗಳನ್ನ, ನಿಮ್ಮ ಅನುಭವನೇ ಮುಖ್ಯ. ಇದು ಥಿಯರಿ ಪ್ರಾಕ್ಟೀಸ್ ಮಸ್ಟ್ ಗೋ ಟುಗೆದರ್. ಓನ್ಲಿ ಥಿಯರಿ ಪ್ರಯೋಜನ ಇಲ್ಲ. ಥಿಯರಿ ಪುಸ್ತಕ ಹಿಡ್ಕೊಂಡು ಅಡಿಗೆ ಮಾಡಿದ್ರೆ ಅದು ಸರಿಯಾಗಿರೋದಿಲ್ಲ. ಪುಸ್ತಕ ಹಿಡ್ದಾನೆ ನಮ್ಮ ತಾಯಿ ಅಡಿಗೆ ಮಾಡ್ತಿದ್ರು, ಹೈ ಕ್ಲಾಸ್ ಆಗಿ ಮಾಡ್ತಿದ್ರು. ಆ ರೀತಿ ನಿಮಗೆ ಪ್ರಾಯೋಗಿಕವಾಗಿರ್ತಕ್ಕಂಥ ಅನುಭವ ಇರ್ತಕ್ಕಂಥವರು ಪುರಸ್ಕೃತರು. ನೀವು ಮಾರ್ಗದರ್ಶಕರಾಗಬೇಕು. ಇವತ್ತು ನಿಮಗೆ ಪ್ರಶಸ್ತಿಗಳನ್ನ ಪ್ರೊಫೆಸರ್ GK ವೀರೇಶ್ 50 ಲಕ್ಷ ನೋಡಿ, 1 ರೂಪಾಯಿ 2 ರೂಪಾಯಿ ಅಲ್ಲ, 50 ಲಕ್ಷ ರೂಪಾಯಿ ದತ್ತಿ ಮಾಡಿದ್ದಾರೆ ಅವರು. ಅದರ ಹಣದಿಂದ ನಿಮಗೆ ಕೊಡ್ತಾ ಇದ್ದಾರಲ್ಲ, ಇದನ್ನು ಉಪಯೋಗಿಸ್ಕೊಂಡು ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ ಇದು ಪ್ರಾರಂಭ ಮಾಡಬೇಕು. ನನಗೆ ಪ್ರಶಸ್ತಿ ಬಂದ್ಬಿಟ್ಟಿದೆ, ಗುರುಸಿದ್ದಾರೆ ಅಂತ ಸುಮ್ಮನೆ ಇದ್ರೆ ಆಗಲ್ಲ. ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ 3 ಜನರು ಕೂಡ ಪುರಸ್ಕೃತರು ಹೆಚ್ಚಿನ ಕೃಷಿಕರು, ವಿಶೇಷವಾಗಿ ಮಹಿಳೆಯರು. ಇವಾಗ ಸರ್ಕಾರದವರು ಹೇಳ್ತಾ ಇರ್ತಾರೆ, ಮಹಿಳೆಯರಿಗೆ ಸಬಲೀಕರಣ ಆಗಬೇಕು. 77 ವರ್ಷ ಆದಮೇಲೆ ಸಂವಿಧಾನ ತಿದ್ದುಪಡಿ 33% ಮಾತ್ರ ಕೊಡ್ತೀವಿ ಸೀಟ್ ಅಂತ ಹೇಳ್ತಾವ್ರೆ. ಎಲ್ಲ ಎಲೆಕ್ಷನ್ ಗಿಮಿಕ್ ಇದೆಲ್ಲ, ಅದು ಇನ್ನೂ 10-15 ವರ್ಷ ಆದರೂ ಬರೋದಿಲ್ಲ. ಅದು ಅಂದರೆ ಮಹಿಳೆಯರು ಕೂಡ ಇವತ್ತು ಹಾಲು ಉತ್ಪಾದನೆ ಮಾಡೋಕ್ಕೆ ಇಲ್ಲ ಅಂತ ಹೇಳಿದ್ರೆ, ಅವರು ನಮ್ಮ ದಕ್ಷಿಣ ಕರ್ನಾಟಕ ಊಟ ಇದ್ದರೆ ಸಾಯ್ತಿದ್ರು. ಹಾಲು ಉತ್ಪಾದನೆ ಸಂಘಗಳಿಂದ ಇವತ್ತು ಅಲ್ಲಿ ದತ್ತಿ ರಾಜಕೀಯ ಇದೆ, ಅದೆಲ್ಲ ಬಿಟ್ಬಿಡಿ. ಸಬಲೀಕರಣ ಮಹಿಳೆಯರಿಗೆ ಬಹಳ ಬೇಕಾಗಿದೆ. 50% ಇದ್ದಾರೆ ಅವರು. 50% ಇರ್ತಕ್ಕಂಥವರಿಗೆ ಸಾಮಾಜಿಕ ನ್ಯಾಯ ಅಂತ ನಾವು ಸಂವಿಧಾನದಲ್ಲಿ ಹೇಳ್ತೀವಿ. ಎಲ್ಲಿ ಕೊಟ್ಟಿದ್ದೀರಿ ನೀವು? ಯಾಕೆ ಕೊಟ್ಟಿಲ್ಲ? ಅದರಿಂದ ಹೆಣ್ಣು ಮಗಳು ಕೂಡ ಸರ್, ನಿಮಗೆ ಹೆಸರು ಉತ್ಪಾದನೆ ಮಾಡಿರೋದು, ಪೈರು ನಾಟಿ ಮಾಡೋದು, ಗರ್ಭಿಣಿ ಹೆಂಗಸು ಬೇಗ ಗರ್ಭಿಣಿ ಆಗ್ತದೆ ಅವ್ರಿಗೆ ಪೈರು ನಾಡ್ತಿದ್ರೆ. ಅವರು ಹೆಣ್ಣು ಮಕ್ಕಳು ಜಾಸ್ತಿ ಇರೋದಲ್ಲಿ. ಅದರಿಂದ ಹೊಲದಲ್ಲಿ ಮಹಿಳೆ, ಮನೆಯಲ್ಲಿ ಮಹಿಳೆ, ಆರ್ಥಿಕ ಸ್ವಾವಲಂಬನೆ ಅವರಿಂದ ಬೆಳೀತಾ ಇದೆ. ಅವ್ರನ್ನ ಮರಿಬಾರ್ದು. ಆದ್ದರಿಂದ ನೀವು ಎಲ್ಲರನ್ನೂ ಗುರುತಿಸಿ, ನೀವು ನಿಮ್ಮ ಕಡೆ ಏನು ಸಮಸ್ಯೆ ಇದೆ ಅಂತ ಹೇಳಿದ್ರೆ, ವಯಸ್ಸಾಗ್ಲಿಲ್ಲ ಇದ್ದಾರೆ ಇವತ್ತು. ನಾನು ಹೇಳಿದ್ದೀನಿ, ನಿಮ್ಮ ಪ್ರೊಫೆಸರ್ಸು ಸ್ಟೂಡೆಂಟ್ಸ್ನ ಟೀಮ್ನ ನಿಮ್ಮ ಕ್ಲಸ್ಟರ್ ಗ್ರಾಮ ಪಂಚಾಯತಿಗೆ ತಗೊಂಡೋಗಿ ಅಲ್ಲಿ ತರಬೇತಿ ಕೊಡಿ. ಅದು ಕೊಟ್ಟರೆ ಪ್ರಯೋಜನ ಆಗ್ತದೆ. ಅದಿಲ್ಲದೆ ಬರೀ ಪ್ರಾಯೋಗಿಕ ಪ್ಲಾಟ್ಸ್ ಹಾಕೊಂಡು ಬೆಳಗ್ಗೆ ಒಂದು ಬಕೆಟ್ ಹಿಡ್ಕೊಂಡು ಹೋಗಿ ಬಂದರೆ ಪ್ರಯೋಜನ ಆಗೋದಿಲ್ಲ. ಇದು ಸವಿಸ್ತಾರವಾಗಿ ನಮ್ಮ ಜನರಿಗೆ ತರಬೇತಿ ನೀಡಿರ್ತಕ್ಕಂಥದ್ದು, ಕೃಷಿ ಆಧಾರದ ಮೇಲೆ ಆರ್ಥಿಕ ನಾವು ಬೆಂಬಲಿಸಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಬಂದಿದೆ.
ಭಾಳ ಸಮಯ ನಾನು ತಗೊಂಡಿದ್ದೀನಿ. ಇನ್ನೂ ಭಾಳ ಜನ ಮಾತಾಡ್ತಿದ್ದಾರೆ. ನನಗೆ ಇನ್ನೊಂದು ಸಭೆ 150 ವರ್ಷದ್ದು ಲಿಟ್ರರಿ ಯೂನಿಯನ್ಗೆ ಒಂದು ಅಲ್ಲಿ ಉದ್ಘಾಟನೆ ಮಾಡಬೇಕಾಗಿದೆ, ಅಲ್ಲಿ ಹೋಗ್ಬೇಕಿದೆ. ನಾನು ನಿಮ್ಮ ಸಮಯ ಭಾಳ ತಗೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. 3 ಜನರಿಗೆ ಒಳ್ಳೆಯದಾಗಲಿ. ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ರೆ ನಿಮ್ಮಂಥ ಎಲ್ಲ ಕೃಷಿಕರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ನನ್ನ ಒಂದು ಸಂದೇಶ. ಈ ರೀತಿ ನಾವೆಲ್ಲರೂ ಕೆಲಸ ಮಾಡೋಣ. ಅಲ್ಲಿವೇನಿಯವ್ರಿಗೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಕಾರ್ಯಕ್ರಮ ನಮ್ಮದು ಇದನ್ನು ವಿಭಜನೆ ಆಗದೆ ಹಾಗೆ ಹೋರಾಟ ಮಾಡ್ತಕ್ಕಂಥ ಕೆಲಸನ ನೀವು ಮಾಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಕಾಲಕಾಲಕ್ಕೆ ಕೃಷಿಯಲ್ಲಿ ಬದಲಾವಣೆಗಳ ಅಗತ್ಯ. ಈ ತರಹ ಕ್ರಾಂತಿಕಾರಕ ಬದಲಾವಣೆ ತಂದವರು ಡಾಕ್ಟರ್ GK ವೀರೇಶ್ವರರು ಹಾಗೂ ಉತ್ತಮ ಬೆಳೆ ಪದ್ಧತಿಗಳ ಅಳವಡಿಕೆಯ ಅಗತ್ಯತೆ ಮತ್ತು ಕೃಷಿ ಪ್ರಶಸ್ತಿ ಪುರಸ್ಕೃತರು ಇತರರಿಗೆ ಮಾರ್ಗದರ್ಶಕರಾಗಬೇಕು. ಹಲವಾರು ಕೃಷಿ ವಿಷಯಗಳ ಕುರಿತಾಗಿ ವಿಸ್ತಾರವಾಗಿ ತಮ್ಮ ಉದ್ಘಾಟನಾ ನುಡಿಗಳಲ್ಲಿ ಪ್ರಸ್ತಾಪಿಸಿದ ಗೋಪಾಲಗೌಡರು, ಗೌರವಾನ್ವಿತ ವಿಶ್ರಾಂತ ನ್ಯಾಯಮೂರ್ತಿಗಳು, ಇವರಿಗೆ ವಂದನೆಗಳು. ಮುಂದಿನದಾಗಿ ಪ್ರೊಫೆಸರ್ GK ವೀರೇಶ್ವರ ಸ್ಮರಣ ಸಂಚಿಕೆ ಬಿಡುಗಡೆ. ಇದರ ಕುರಿತಾಗಿ ಪರಿಚಯಿಸುವವರು ಡಾಕ್ಟರ್ VC ಹಿತ್ತಲಮನಿ ಅಂಡ್ ಡಾಕ್ಟರ್ ನಾರಾಯಣ ಸ್ವಾಮಿಯವರು. ಈಗ ಗಣ್ಯರು ಪ್ರೊಫೆಸರ್ GK ವೀರೇಶ್ವರ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಬೇಕೆಂದು ಕೇಳಿಕೊಳ್ತಿದ್ದೇನೆ. ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಬಗ್ಗೆ ಅವರು ದಿವಂಗತರಾದ ನಂತರ ಅವರ ಬಗ್ಗೆ ಸಮಾಜದ ಅನೇಕ ಖ್ಯಾತ ವ್ಯಕ್ತಿಗಳು, ಗಣ್ಯರು, ಅವರ ಒಡನಾಡಿಗಳು ಲೇಖನಗಳನ್ನು ಬರೆದು ಒಂದು ಪುಸ್ತಕ ರೂಪದಲ್ಲಿ ಹೊರತಂದಿರುವ ವಿಷಯವು ಆ ದಿವಂಗತ ವ್ಯಕ್ತಿ ಸಲ್ಲಿಸಿದ ಸೇವೆ, ಮಾಡಿದ ಸಾಧನೆಗಳು, ಹೊಂದಿದ ಗುಣವಿಶೇಷತೆಗಳು, ಆದರ್ಶಗಳು, ತೋರ್ಪಡಿಸಿದ ಘನತೆ ಹಾಗೂ ಗಳಿಸಿದ ಜನಪ್ರಿಯತೆಗೆ ಸಾಕ್ಷಿ ಎಂದು ನನ್ನ ಭಾವನೆ. ಇದು ದಿವಂಗತ ಶ್ರೀ GK ವೀರೇಶ್ ಅವರಿಗೆ ಅಕ್ಷರಶಃ ಅನ್ವಯಿಸುತ್ತದೆ. ಕೀರ್ತಿಶೇಷರಾದ ಡಾಕ್ಟರ್ GK ವೀರೇಶ್ ಅವರ ಬಗ್ಗೆ ಈ ದಿನ ಒಂದು ಅರ್ಥಪೂರ್ಣವಾದ ಹಾಗೂ ಸುಂದರವಾದ ಪುಸ್ತಕವನ್ನು ಅಲಮ್ನಿ ಅಸೋಸಿಯೇಷನ್ ಅವರು ಹೊರತಂದಿದ್ದಾರೆ. ಈಗ ಅದು ತಮ್ಮ ಕೈಯಲ್ಲಿದೆ. ಇದು ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ತುಂಬ ಖುಷಿ ನೀಡುವ ವಿಚಾರವೆಂದು ನಾನು ಭಾವಿಸುವೆ. ಈ ಕಾರ್ಯಕ್ಕಾಗಿ ಅಲಮ್ನಿ ಅಸೋಸಿಯೇಷನ್ US ಬೆಂಗಳೂರು ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಮಿಗಿಲಾಗಿ ಡಾಕ್ಟರ್ GK ವೀರೇಶ್ ರವರೇ ಹುಟ್ಟು ಹಾಕಿದ ಸಂಸ್ಥೆ ಎಂದು ಈ ಅಲಮ್ನಿ ಅಸೋಸಿಯೇಷನ್ ಅವರೇ ಹುಟ್ಟಿದ ಒಂದು ಸಂಸ್ಥೆ ಅನ್ನೋದು ನಮಗೆಲ್ಲರಿಗೂ ಅಭಿಮಾನ ಸಂಗತಿ. ಪ್ರಿಯರೇ, ಇದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೊರತಂದ ಪುಸ್ತಕ. ಕೇವಲ 10-12 ದಿನಗಳಲ್ಲಿ ಈ ಪುಸ್ತಕದ ಸಂಕಲನ ಕಾರ್ಯ ಪೂರ್ಣಗೊಂಡಿದೆ. ಇದು ಸಾಧ್ಯವಾದದ್ದು ಈ ಪುಸ್ತಕಕ್ಕೆ ಅಗತ್ಯವಿದ್ದ ಡಾಕ್ಟರ್ GK ವೀರೇಶ್ ರವರಿಗೆ ಸಂಬಂಧಿಸಿದ ಲೇಖನಗಳನ್ನು ಅತ್ಯಂತ ಅಲ್ಪಾವಧಿಯಲ್ಲಿ ತ್ವರಿತವಾಗಿ ಒದಗಿಸಿದ ಲೇಖಕ ಮಹನೀಯರಿಂದ. ನಾಡಿನ ಹೆಸರಾಂತ ಸಾಧಕರು ಈ ಲೇಖಕರಾಗಿದ್ದಾರೆ. ಅನೇಕರಿಗೆ ಡಾಕ್ಟರ್ ವೀರೇಶ್ ರವರ ಜೊತೆ ಆತ್ಮೀಯ ಒಡನಾಟ ಸಹ ಇತ್ತು. ಈ ಎಲ್ಲ ಸಹೃದಯ ಲೇಖಕರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ. ಇನ್ನು ಈ ಕೃತಿಯ ಬಗ್ಗೆ ಹೇಳಬೇಕಂದ್ರೆ, ಡಾಕ್ಟರ್ ವೀರೇಶ್ ಅವರ ಸಾರ್ಥಕ ಜೀವನ, ಸೇವೆ, ಸಾಧನೆಗಳು, ಗುಣವಿಶೇಷತೆಗಳು, ಆದರ್ಶಗಳು, ಸಂದೇಶ ಹಾಗೂ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿಯಾಗಲೆಂದು ಅವರು ಬಿಟ್ಟು ಹೋದ ಹೆಜ್ಜೆ ಗುರುತುಗಳ ಬಗ್ಗೆ ಬಹು ಅರ್ಥಪೂರ್ಣವಾದ ಲೇಖನಗಳು ಈ ಪುಸ್ತಕದ ಮೌಲ್ಯವನ್ನು ಹೆಚ್ಚಿಸಿವೆ ಎಂದು ನನ್ನ ಅನಿಸಿಕೆ. ಯಾವುದೇ ಒಬ್ಬ ವ್ಯಕ್ತಿ ಅಳಿದ ಮೇಲೆ ಉಳಿಯೋದು ಬರೀ ನೆನಪು ಮಾತ್ರ. ಈ ನೆನಪುಗಳು ಆದರ್ಶಮಯವಾಗಿದ್ದರೆ ಆ ನೆನಪುಗಳು ಜೀವಂತವಾಗಿರುತ್ತವೆ, ಎಲ್ಲರಿಗೆ ಪ್ರೇರಣಾದಾಯಕವಾಗಿರುತ್ತವೆ, ಜೀವನದ ಪಥದಲ್ಲಿ ನಡೆಯುವ ಪಥಿಕರಿಗೆ ದಾರಿದೀಪಗಳಾಗಿರ್ತವೆ ಎಂಬುದು ಪ್ರಾಜ್ಞರ ನುಡಿ. ಇದೇ ಜಾಡಿನಲ್ಲಿ ಡಾಕ್ಟರ್ ವೀರೇಶ್ ರವರ ನೆನಪು ನಮ್ಮೆಲ್ಲರ ನೆನಪಿನಂಗಳದಲ್ಲಿ ಸದಾ ಹಸಿರಾಗಿರುತ್ತದೆ ಎಂದು ಹೇಳಿದರೆ ಅದು ಉತ್ಪ್ರೇಕ್ಷೆ ಆಗಲಾರದು. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ, ಈ ಪುಸ್ತಕದಲ್ಲಿನ ಲೇಖನಗಳನ್ನು ಓದಿದ ಮೇಲೆ ಎಲ್ಲರಿಗೂ ಡಾಕ್ಟರ್ ವೀರೇಶ್ ರವರ ಘನ ವ್ಯಕ್ತಿತ್ವದ ದರ್ಶನವಾಗುತ್ತದೆ ಹಾಗೂ ಅವರು ನಾಡಿನ ಕೃಷಿ ಲೋಕದ ಸ್ಮರಣಾರ್ಹ ವ್ಯಕ್ತಿಗಳ ಸಾಲಿನಲ್ಲಿ ಅಗ್ರಗಣ್ಯರಾಗಿ ಗೋಚರಿಸುತ್ತಾರೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಇನ್ನು ಈ ಪುಸ್ತಕವನ್ನು ಹೊರತರುವಲ್ಲಿ ಶ್ರಮಿಸಿದವರನ್ನು ನೆನಪಿಸಿಕೊಳ್ಳುವುದು ನನ್ನ ಆದ್ಯ ಕರ್ತವ್ಯ. ಈ ಸ್ತುತ್ಯಾರ ಕಾರ್ಯಕ್ಕೆ ವಿಚಾರವೆಂಬ ಬೀಜವನ್ನು ಬಿತ್ತಿದವರು ಶ್ರೀ ಕೃಷ್ಣಪ್ಪ ಕಾರ್ಯದರ್ಶಿಗಳು ಹಾಗೂ ಶ್ರೀ ಆನಂದ್ ಕಾರ್ಯಕಾರಿಣಿ ಸದಸ್ಯರು ಅಲಮ್ನಿ ಅಸೋಸಿಯೇಷನ್. ಈ ಬೀಜ ಮೊಳಕೆ ಹೊಡೆದು ಸಸಿಯಾಗಲು ಪ್ರೋತ್ಸಾಹಿಸಿದವರು ಡಾಕ್ಟರ್ HL ಹರೀಶ್, ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಅಲಮ್ನಿ ಅಸೋಸಿಯೇಷನ್.
ಸಸಿ ಹುಲಸಾಗಿ ಬೆಳೆದು ಹೂ ಹಣ್ಣುಗಳನ್ನು ಬಿಡುವಂತೆ ಮಾಡಿದವರು ಎಲ್ಲ ಲೇಖಕ ಮಹಾಶಯರು. ಕಂಪ್ಯೂಟರ್ನಲ್ಲಿ ಅಕ್ಷರ ಕಾಂಪೋಸಿಂಗ್ ಮಾಡಿದ ಶ್ರೀ ಸುನೀಲ್ ಹಾಗೂ ಶ್ರೀ ರೆಡ್ಡಿರವರು. ಅಲ್ಪ ಸಮಯದಲ್ಲಿ ಅಂದವಾಗಿ ಪುಸ್ತಕ ಮುದ್ರಿಸಿದ ಮೆಸರ್ಸ್ ರಘು ಪ್ರಿಂಟರ್ಸ್ ರವರಿಗೆ ನನ್ನ ಕೃತಜ್ಞತಾಪೂರ್ವಕ ವಂದನೆಗಳು. ಕೊನೆಯದಾಗಿ ಈ ಪುಸ್ತಕ ರಚನಾ ಹಾಗೂ ಪ್ರಕಟಣಾ ಕಾರ್ಯದಲ್ಲಿ ಆದ್ಯಂತವಾಗಿ ನನ್ನ ಜೊತೆಗಿದ್ದು ಎಲ್ಲ ವಿಧದಲ್ಲಿ ಸಹಕರಿಸಿದ ಹಾಗೂ ತಮ್ಮ ಅಮೂಲ್ಯ ಸಲಹೆ ಸೂಚನೆ ನೀಡಿದ ಶ್ರೀ ಸಂತೆ ನಾರಾಯಣ ಸ್ವಾಮಿಯವರಿಗೆ ನನ್ನ ವಿಶೇಷ ಅಭಿನಂದನೆಗಳು ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು. ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿದ ಅತಿಥಿಗಳಿಗೆ ಹಾಗೂ ಸ್ಮರಣ ಸಂಚಿಕೆಯ ಕುರಿತಾಗಿ ಪರಿಚಯ ಕೊಟ್ಟ ಡಾಕ್ಟರ್ VC ಇತ್ತಲಮ್ಮನವರಿಗೆ ಹಾಗೂ ಡಾಕ್ಟರ್ ನಾರಾಯಣ ಸ್ವಾಮಿ ಅವರಿಗೆ ವಂದನೆಗಳು. ಇದೀಗ ಸಮಗ್ರ ಕೃಷಿ ಪದ್ಧತಿ ರೈತ ಪ್ರಶಸ್ತಿ ಪ್ರದಾನ. ಉತ್ತರ ಕರ್ನಾಟಕ ವಲಯದ ಕಪ್ಪು ಮಣ್ಣು ಪ್ರದೇಶದ ಬಿಜಾಪುರ ಜಿಲ್ಲೆಯ ಜಮಖಂಡಿ ತಾಲೂಕಿನ ಶ್ರೀ ಮಲ್ಲಪ್ಪ ಸಿದ್ದರಾಮಪ್ಪ ಕಂಬಾರ ಅವರು ಇವತ್ತು ಸಮಗ್ರ ಕೃಷಿ ಪದ್ಧತಿ ರೈತ ಪ್ರಶಸ್ತಿ ಪ್ರದಾನಕ್ಕೆ ಭಾಜನರಾಗಿರ್ತಾರೆ. ಇವರ ಒಂದು ಪರಿಚಯವನ್ನು ಡಾಕ್ಟರ್ ನಿರಂಜನ ಮೂರ್ತಿಯವರು ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ನಾನು ಸಹ ನಮ್ಮ ತೀಮೊಡ್ಗೆ ಅವರ ಒಂದು ಪ್ಲಾಟನ್ನು ವಿಸಿಟ್ ಮಾಡಿದ್ದೆ. ಜಮಖಂಡಿ ತಾಲೂಕಿನಲ್ಲಿ ಮಾರೇಗುಡ್ಡಿ ಅಂತಕ್ಕಂಥ ಗ್ರಾಮ. ಶ್ರೀ ಮಲ್ಲಪ್ಪ ಸಿದ್ದರಾಮಪ್ಪ ಕಂಬಾರವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮಾರೇಗುದ್ದಿ ಗ್ರಾಮದ ಯುವ ಪ್ರಗತಿಪರ ಸಮಗ್ರ ಕೃಷಿ ರೈತರಾಗಿರುತ್ತಾರೆ. ಮೂಲತಃ ಕಂಬಾರಿಕೆ ಮತ್ತು ಬಡಿಗತನ ವೃತ್ತಿಯಲ್ಲಿದ್ದ ಇವರು ಮತ್ತು ಇವರ ಸಹೋದರರು ಬಾಳಪ್ಪ ಕಂಬಾರ್ ಅಂತ ಇವರು ಕೃಷಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಾರಂಭದಲ್ಲಿ 19 ಗುಂಟೆ ಜಮೀನಲ್ಲಿ ಕೃಷಿಯನ್ನು ಆರಂಭಿಸ್ತಾರೆ. ನಂತರ ಅವರಿಗೆ ಭಾಳ ಆಸಕ್ತಿ ಬರುತ್ತೆ. 2007 ಇಸ್ವಿನಲ್ಲಿ ಈ DCC ಬ್ಯಾಂಕ್ನಲ್ಲಿ ಈ ಹರಾಜು ಮಾಡ್ತಾರಲ್ಲ ಭೂಮಿ, ಆ ಒಂದು ಹರಾಜಿನಲ್ಲಿ ಭಾಗವಹಿಸಿ ಸುಮಾರು 12 ಎಕರೆ ಭೂಮಿಯನ್ನು, ಅದು ಎಂಥ ಭೂಮಿ ಅಂತಂದರೆ ಬೆಂಗಾಡು, ನಾವು ಸಹ ನೋಡೋದು ಭಾಳ ಕಲ್ಲು ಭೂಮಿ, ನಾವು ಕೃಷಿಗೆ ಸಹ ನೋಡಿದ ತಕ್ಷಣ ಯೋಗ್ಯ ಅಲ್ಲ ಅಂತಕ್ಕಂಥ ಭೂಮಿಯನ್ನು ಹರಾಜಿನಲ್ಲಿ ಪಡೆದು ಅದನ್ನು ಕೃಷಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಭಾಳಷ್ಟು ಶ್ರಮ ವಹಿಸಿ ಅದರಿಂದ ಬಂದಂಥ ಲಾಭದಲ್ಲಿ ಮತ್ತೆ ಒಂದು 10 ಎಕರೆ ಭೂಮಿಯನ್ನು ಖರೀದಿ ಮಾಡಿ ಗುತ್ತಿಗೆ ಆಧಾರದಲ್ಲೇ ತಗೊಂಡು ಸಮಗ್ರ ಕೃಷಿ ರೈತರಾಗಿ ಜಮಖಂಡಿ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ಬಹಳ ಪ್ರಖ್ಯಾತರಾಗಿದ್ದಾರೆ. ಶ್ರೀಯುತರು ನಮ್ಮ ಒಂದು ಕೃಷಿ ಸಮಗ್ರ ಕೃಷಿಗೆ ಪೂರಕವಾದ ಅಂದರೆ ನಮ್ಮ ಬಸವಣ್ಣಪ್ಪ ಹೇಳಿದ ಎಲ್ಲ ಒಂದು ಅಂಶಗಳು, ಕೃಷಿ ಬೆಳೆಗಳಾದ ಕಬ್ಬು, ಮೆಕ್ಕೆಜೋಳ, ಗೋಧಿ ಮತ್ತು ತೋಟಗಾರಿಕೆ ಬೆಳೆಗಳಾದ ದ್ರಾಕ್ಷಿ, ತೈವಾನ್ ಸೀಬೆ, ಜವಾರಿ ಬಾಳೆ ಹಾಗೂ ಈ ಒಂದು ಅರಣ್ಯ ಕೃಷಿ ಅಂದರೆ ಏನು ಈ ಫಾರೆಸ್ಟ್ರಿ ಸ್ಪೀಸ್ ಅಂತ ಹೇಳ್ತೀವಿ, ಅವರಲ್ಲಿ ಶ್ರೀಗಂಧ, ಮಹಾಗನಿ, ಸಿಲ್ವರ್ ಹಾಗೂ ಸಾಗುವಾನಿ ಗಿಡಗಳನ್ನು ಬೆಳೆದಿದ್ದಾರೆ. ಹೈನುಗಾರಿಕೆಯನ್ನು ಸಹ ಅನುಸರಿಸ್ಕೊಂಡಿದ್ದಾರೆ. ಅವರು ಒಂದು 2 ದೇಶಿ ಆಕಳು, ಒಂದು 4 ಎಮ್ಮೆ ಮತ್ತು 25 ಕರುಗಳನ್ನು ಇಟ್ಕೊಂಡು ಇವಕ್ಕೋಸ್ಕರ ಮೇವಿನ ಬೆಳೆಗಳನ್ನು, ಅದರಲ್ಲೂ COFS 29 ಮತ್ತು 30 ಅಂತ ಒಂದು ಸುಧಾರಿತ ತಳಿಗಳನ್ನ ಬೆಳೀತಾ ಇದ್ದಾರೆ. ಜೊತೆಗೆ ಬೆಳೆದ ಮೇವನ್ನು ಸಂಸ್ಕರಣೆ ಮಾಡೋದಕ್ಕೆ ಸೈಲೇಜ್ ಘಟಕವನ್ನು ಸಹ ಇಟ್ಕೊಂಡಿದ್ದಾರೆ. ಮತ್ತು ಅದರಿಂದ ಬರ್ತಕ್ಕಂಥ ಎಲ್ಲ ಒಂದು ಉತ್ಪನ್ನಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ತಮ್ಮ ಜಮೀನಿನಲ್ಲಿ ಪೂರ್ಣ ಪ್ರಮಾಣದ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ. ಹಾಗೂ ಇದರಿಂದ ಏನಾಗಿದೆ, ಈ ರೀತಿ ಮಾಡ್ತಿರೋದ್ರೆ ಇವರು ಬೇರೆ ರೈತರಿಗೆ ಮಾದರಿಯಾಗಿದ್ದಾರೆ. ಜೊತೆಗೆ ತಾವೇ ಸಿದ್ಧಪಡಿಸಿದ ಕೃಷಿ ಹೊಂಡದಲ್ಲಿ ಮಳೆ ನೀರನ್ನು ಸಂಗ್ರಹಿಸಿ ಅದರಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈ ರೋಹು ಮತ್ತು ಕಾಟ್ಲಾ ತಳಿಯ ಸುಮಾರು 5,000 ಮೀನುಗಳನ್ನು ಸಾಕ್ತಾ ಇದ್ದಾರೆ. ಮತ್ತು ಆ ಒಂದು ನೀರು, ಕೃಷಿ ಹೊಂದಿರ್ತಕ್ಕಂಥ ನೀರನ್ನು ಈ ಬೆಳೆಗಳಿಗೆ ಹನಿ ನೀರಾವರಿ ಮೂಲಕ ಸೂಕ್ತವಾಗಿ ಬಳಸ್ತಾ ಇದ್ದಾರೆ. ಮತ್ತೊಂದು ನಾವು ಅಲ್ಲಿ ಬಹಳ ಒಂದು ಇಂಟ್ರೆಸ್ಟಿಂಗ್ ನೋಡೋದಂತಂದರೆ, ಈ ಕಬ್ಬು ಬೆಳೆಯಿಂದ ಬರ್ತಕ್ಕಂಥ ತರಗನ್ನ ಸಾಧಾರಣವಾಗಿ ಎಲ್ಲ ಕಡೆ ಸುಡ್ತಾರೆ, ಆದರೆ ಇವರು ಸುಡಲ್ಲ. ಅದನ್ನು ನಾವು ಬೇಲರ್ ಅಂತ ಹೇಳ್ತೀವಿ. ಅದ್ರ ಮೂಲಕ ಪಿಂಡಿಗಳನ್ನಾಗಿ ಮಾಡಿ ಅವುಗಳನ್ನ ಚಾಫರ್ ಯೂಸ್ ಮಾಡಿ ಕಟ್ ಮಾಡಿ ಅಲ್ಲಿ ಬೆಳೀತಕ್ಕಂಥ ಎಲ್ಲ ಬೆಳೆಗಳಿಗೆ, ಅದರಲ್ಲೂ ಸಹ ದ್ರಾಕ್ಷಿ ಮತ್ತು ಈ ತೋಟಗಾರಿಕೆ ಬೆಳೆಗಳಿಗೆ ಹೊದಿಕೆ ಬೆಳೆ, ನಾವು ಮಲ್ಚ್ ಅಂತ ಹೇಳ್ತೀವಿ, ಸುಮಾರು 2 ಅಡಿಯಷ್ಟು ಹೊದಿಕೆಯನ್ನು ಮಾಡಿ ಸಮರ್ಪಕವಾಗಿ ನೀರು ಆವಿಯಾಗದಂತೆ ಮತ್ತು ಅದು ಅದರಲ್ಲಿರ್ತಕ್ಕಂಥ ಏನು ಸಾರಾಂಶಗಳು ಈ ಗಿಡಕ್ಕೆ ಸಿಗ್ತಕ್ಕಂಥ ಒಂದು ನೂತನ ವಿಧಾನವನ್ನು ಅನುಸರಿಸಿ ಇತರಿಗೆ ಮಾದರಿಯಾಗಿ ಮಾಡ್ತಾ ಇದ್ದಾರೆ. ಮತ್ತು ಸುಮಾರು ಹಣ್ಣಿನ ಬೆಳೆಗಳು, ಅದರಲ್ಲೂ ಸೀತಾಫಲ, ರಾಮಫಲ, ಡ್ರ್ಯಾಗನ್ ಫ್ರೂಟು, ಖರ್ಜೂರ, ವಾಟರ್ ಆ್ಯಪಲ್ ಇವುಗಳನ್ನು ಬೆಳೆದು
ತಾವು ತಮ್ಮ ದೊಡ್ಡ ಕುಟುಂಬ ಇರೋದು ಅವಿಭಕ್ತ ಕುಟುಂಬ, ಸುಮಾರು ಒಂದು 20 ಜನ ಇರ್ತಕ್ಕಂಥ ಒಂದು ಕುಟುಂಬ, ಅವರು ತಾವು ಬಳಸದಲ್ಲೇ ಮಾರುಕಟ್ಟೆಯನ್ನು ಸಹ ಮಾಡ್ತಾ ಇದ್ದಾರೆ. ಹಾಗೂ ಸಮಗ್ರ ಕೃಷಿಗೆ ಪೂರಕವಾದ ಎರೆಹುಳು ಗೊಬ್ಬರ ಆಗಿರ್ಬೋದು, ಬಯೋಡೈಜೆಸ್ಟರ್ ಆಗಿರ್ಬೋದು, ಅಥವಾ ವೇಸ್ಟ್ ಕಂಪೋಸ್ ಮಾಡ್ತಕ್ಕಂಥದ್ದು, ಜೀವಾಮೃತ ಘಟಕ, ಮತ್ತೆ ಅಡುಗೆನೆಲ್ಲ ಮಾಡ್ತಕ್ಕಂಥದ್ದು, ಹಾಗೂ ಸೌರಶಕ್ತಿ ಘಟಕಗಳನ್ನ ಸಹ ಇವರು ಇವರ ಹತ್ರ ಇದೆ. ಇವರು ಬೆಳೆದಂಥ ಇನ್ನೊಂದು ಬಹಳ ಒಂದು ವಿಶೇಷ ಏನಪ್ಪ ಅಂತಂದ್ರೆ, ಸಾಧಾರಣವಾಗಿ ದ್ರಾಕ್ಷಿ ಹಣ್ಣು ಬೆಳೆದಾಗ ಅದನ್ನ ಫ್ರೆಶ್ ಫ್ರೂಟ್ ಅಂತ ಬೆಳಿತಾರೆ. ಆದರೆ ಇವರು ಅದನ್ನ ಪ್ರೋಸೆಸ್ ಸಂಸ್ಕರಣೆ ಮಾಡಿ ರಫ್ತು ಗುಣಮಟ್ಟದ ಒಣ ದ್ರಾಕ್ಷಿಯನ್ನ ಅದನ್ನ ಮಾಡ್ತಕ್ಕಂಥ ಒಂದು ದೊಡ್ಡ ಘಟಕವನ್ನೇ ಹೊಂದಿ ಅದರಿಂದ ಅದನ್ನ ಈ ಒಂದು ಬಿಜಾಪುರದಲ್ಲಿ ಮಾಡಿ ಅದು ಮುಂದೆ ಒಂದು ರಫ್ತಾಗ್ತಕ್ಕಂಥ ಒಂದು ವ್ಯವಸ್ಥೆಗೆ ಇವರು ಸಹ ಪಾಲುದಾರರಾಗಿದ್ದಾರೆ. ಇವರು ಒಟ್ಟಾರೆ ನಾವು ನೋಡಿದಾಗ ಅನ್ನಿಸ್ತು, ಇವರೆಲ್ಲ ಒಂದು ಶ್ರಮವಹಿಸಿ ಮಾಡ್ತಕ್ಕಂಥ ಒಂದು ಕೃಷಿಯಿಂದ ಅವರಲ್ಲಿ ಏನು ಒಂದು ಆಸಕ್ತಿ, ಹುಮ್ಮಸ್ಸು ಏನಿತ್ತು ಅದೆಲ್ಲ ಕೇಳಿದಾಗ ನಾವು ಲಾಭ ಬರ್ತಂತ ಕೇಳಿದಾಗ ಹೇಳಿದ್ರು, ಸುಮಾರು ವಾರ್ಷಿಕವಾಗಿ 60 ರಿಂದ 70 ಲಕ್ಷ ರೂಪಾಯಿಯಷ್ಟು ಆದಾಯ ಸಂಪಾದನೆ ಮಾಡ್ತಾ ಇದ್ದಾರೆ. ನಾವು ಸುಮಾರು ರೈತಗಳು ನೋಡಿದಾಗ ಕೃಷಿನಲ್ಲಿ ಲಾಭ ಇಲ್ಲ ಅಂತ ಹೇಳ್ತೀವಿ, ಆದರೆ ಇವರು ಪ್ರತಿ ಸಾರಿ ಬಂದ ಲಾಭದಲ್ಲಿ ಹೆಚ್ಚು ಭೂಮಿಯನ್ನು ಪಡೆದು ಅವರ ಎಲ್ಲ ಕುಟುಂಬದವರು ಪೂರ್ತಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈ ರೀತಿ ಒಂದು ಸಮರ್ಪಕ ರೀತಿಯಲ್ಲಿ ಸಮಗ್ರ ಕೃಷಿ ಅಳವಡಿಸಿಕೊಂಡು ಇತರ ರೈತರಿಗೆ ಮಾದರಿಯಾಗಿ ಕೃಷಿ ಲಾಭದಾಯಕ ಅಂತ ತೋರಿಸಿಕೊಡ್ತಕ್ಕಂಥ ಈ ನಮ್ಮ ಶ್ರೀಯುತ ಮಲ್ಲಪ್ಪ ಸಿದ್ದರಾಮ ಕಂಬಾರ ಇವರ ಒಂದು ಸಾಧನೆಯನ್ನ ನಮ್ಮ ಬೆಂಗಳೂರು ಕೃಷಿ ವಿದ್ಯಾಲಯ ಅಡ್ಮಿನಿಸ್ಟ್ರೇಷನ್ ಡಾಕ್ಟರ್ GNH ಅವರ ದತ್ತಿನಲ್ಲಿ 23 ಮತ್ತು 24 ಸಾಲಿನಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ನೀಡತಕ್ಕಂಥ ರಾಜ್ಯ ಮಟ್ಟದ ಅತ್ಯುತ್ತಮ ಸಮಗ್ರ ಕೃಷಿ ರೈತ ಪ್ರಶಸ್ತಿ ಪಡೆಯಲು ಬಹಳ ಹರ್ಷವಿದೆ. ಇದರ ಜೊತೆಗೆ ಪ್ರಶಸ್ತಿ ಇದರ ಜೊತೆಗೆ 25,000 ರೂಪಾಯಿಗಳು ಸಹ ನಗದು ರೂಪದಲ್ಲಿ ನೀಡಿ ಅವರನ್ನ ಗೌರವಿಸಲಾಗುತ್ತದೆ. ಶ್ರೀಯುತ ಮಲ್ಲಪ್ಪ ಸಿದ್ದರಾಮಪ್ಪ ಕಂಬಾರ್ ಇವರಿಗೆ ಸಮಗ್ರ ಕೃಷಿಯಲ್ಲಿನ ಅಮೋಘ ಸಾಧನೆಯನ್ನು ಗುರುತಿಸಿ ಕೃಷಿ ವಿಶ್ವವಿದ್ಯಾನಿಲಯದ ಅಲ್ಯುಮಿನಿ ಅಸೋಸಿಯೇಷನ್ ಡಾಕ್ಟರ್ GK ವೀರೇಶ್ ಅವರ ದತ್ತಿ ನಿಧಿಯಲ್ಲಿ 23-24ನೇ ಸಾಲಿನ ಉತ್ತರ ಕರ್ನಾಟಕ ಭಾಗದಲ್ಲಿ ರಾಜ್ಯ ಮಟ್ಟದ ಅತ್ಯುತ್ತಮ ಸಮಗ್ರ ಕೃಷಿ ಪದ್ಧತಿ ರೈತ ಪ್ರಶಸ್ತಿಯೊಂದಿಗೆ 25,000 ರೂಪಾಯಿಗಳ ನಗದು ಹಣವನ್ನು ಸಹ ನೀಡಿ ಗೌರವಿಸಲಾಗುತ್ತಿದೆ. ಸಮಗ್ರ ಕೃಷಿ ಪದ್ಧತಿ ರೈತ ಪ್ರಶಸ್ತಿಗೆ ಭಾಜನರಾದ ಶ್ರೀ ಮಲ್ಲಪ್ಪ ಸಿದ್ದರಾಮಪ್ಪ ಕಂಬಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ದಕ್ಷಿಣ ಕರ್ನಾಟಕ ವಲಯದ ಕೆಂಪು ಮಣ್ಣು ವಿಭಾಗದಿಂದ ಶ್ರೀ CR ರಾಧಾಕೃಷ್ಣ, ಕೂಟಳ್ಳಿ, ಚಿಂತಾಮಣಿ ತಾಲೂಕು ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಶ್ರೀಯುತರ ಪರಿಚಯವನ್ನು ಶ್ರೀ A. ಗೋಪಾಲ್ ಅವರು ಮಾಡಿಕೊಡ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಶ್ರೀ ರಾಧಾಕೃಷ್ಣ ಅವರು ಚಿಂತಾಮಣಿ ತಾಲೂಕಿನ ಕುರುಟಳ್ಳಿ ಗ್ರಾಮದವರು. ಅವ್ರ ತಂದೆ ಹೆಸರು ರಾಮಪ್ಪನವರು. ಇವರು ಸಾಧಾರಣ ಕೃಷಿಕರಲ್ಲ, ಇವರು ಸೈನ್ಸ್ ಗ್ರಾಜ್ಯುಯೇಟ್ ಆಗಿದ್ದಾರೆ. ಇವ್ರ ಕುಟುಂಬ ಕೃಷಿ ಹಿನ್ನೆಲೆ ಆಗಿದ್ದರಿಂದ ಇವರು ಬಾಲ್ಯದಿಂದನೇ ಕೃಷಿಯಲ್ಲಿ ಅಳವಡಿಸ್ಕೊಂಡು ಮಾಡ್ತಾ ಇದ್ದಾರೆ. ಇವರು ತಮ್ಮ 33 ಎಕರೆ ಜಮೀನಿನಲ್ಲಿ ಸಮಗ್ರ ಹಾಗೂ ಸಾವಯವ ಎರಡನ್ನು ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಇವರು ಬೆಳೆಗಳಲ್ಲಿ ಬೇಕಾದಷ್ಟು ಬೆಳೀತಾರೆ. ಅದರಲ್ಲಿ ಮುಖ್ಯವಾಗಿ ರಾಗಿ, ತೊಗರಿ, ಹಿಪ್ಪನೇರಳೆ, ಮೆಕ್ಕೆಜೋಳ, ತರಕಾರಿಗಳು ಮತ್ತು ತೋಟಗಾರಿಕೆ ಬೆಳೆಗಳಾದ ಮಾವು, ತೆಂಗು, ಹುಣಸೆ ಇತ್ಯಾದಿಗಳು ಸೇರಿದೆ. ಇಷ್ಟಲ್ಲದೆ ಇವರು ಅರಣ್ಯ ಕೃಷಿ ಕೂಡ ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಶ್ರೀಗಂಧದ ಮರಗಳನ್ನು ಇವರನ್ನು ನೆಟ್ಟಿದ್ದಾರೆ. ಇವರು ಈ ಬೆಳೆ ಜೊತೆಗೆ ಡೈರಿ ಮಾಡ್ತಾರೆ, ಕೋಳಿ ಮಾಡ್ತಾರೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಜೇನು ಕೃಷಿ ಮತ್ತು ಮೀನುಗಾರಿಕೆ ಈ ಉಪಕಸಬುಗಳನ್ನು ಮಾಡ್ತಾರೆ. ಈ ಸಮಗ್ರ ಕೃಷಿ ಪದ್ಧತಿಗೆ ಒಂದು ಐಡಿಯಲ್ ಫಾರ್ಮರ್ ಅಂದರೆ ಇವರು. ಎಲ್ಲ ರೀತಿಯ ಇದನ್ನು ಇವರು ಮಾಡ್ತಾ ಇದ್ದಾರೆ. ಇವರಲ್ಲಿ ಒಂದು 33,000 ಕೋಳಿ ಕೆಪಾಸಿಟಿ ಇರೋ ಒಂದು ಶೆಡ್ ಇದೆ. ಆ ಶೆಡ್ನ ವಿಶೇಷ ಏನಂದರೆ ಅದರಲ್ಲಿ ಮೇಲ್ಛಾವಣಿಯಲ್ಲಿ ಸೋಲಾರ್ ಪ್ಯಾನಲ್ ಹಾಕಿಬಿಟ್ಟಿದ್ದಾರೆ. ಶೆಡ್ ಮೇಲೆ ಸೋಲಾರ್ ಪ್ಯಾನಲ್ ಹಾಕಿದರೆ ಅಲ್ಲಿ ದಿವಸಕ್ಕೆ ಏನಿಲ್ಲ ಅಂದರೂ 4,000 ರಿಂದ 5,000 ಯೂನಿಟ್ ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತಾ ಇದ್ದಾರೆ ಇವರು. ಮತ್ತು ಈಗ ಕಾರ್ಮಿಕರ ಶಾರ್ಟೇಜ್ ಇದೆ ಎಲ್ಲರಿಗೂ ಗೊತ್ತಿದ್ದಾಗೆ. ಅದನ್ನು ಅಳವಡಿಸಿಕೊಂಡು ಇವರು ತಾಂತ್ರಿಕತೆಯನ್ನು ಅಳವಡಿಸ್ಕೊಂಡು ಅದನ್ನು ಸರಿದೂಗಿಸ್ಕೊಳ್ತಾ ಇದ್ದಾರೆ ಅವರು. ಮತ್ತು ಇವರು ಸುಧಾರಿತ ತಂತ್ರಜ್ಞಾನಗಳ ಅಳವಡಿಕೆಯಿಂದ ಕೃಷಿ ವೆಚ್ಚವನ್ನು ಕಡಿಮೆ ಮಾಡಿ ಉತ್ತಮ ಗುಣಮಟ್ಟದ ಉತ್ಪಾದನೆಯನ್ನು ಜಾಸ್ತಿ
ಮಾಡಿಕೊಂಡು ಬರ್ತಾ ಇದ್ದಾರೆ ಅವರು. ಅವ್ರ ಇನ್ಕಮ್ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಹೇಳ್ಬೇಡಿ ಅಂತ ಹೇಳಿದ್ದಾರೆ ಅವರು, ಹೇಳ್ಬಾರ್ದು ಅಂತ ಹೇಳಿದ್ದಾರೆ ಅವರು. ಅದು ಯಾಕಂದರೆ ನಿಮಗೆ ಗೊತ್ತಿದ್ದಾಗೆ ಹಿಂದೆ IIT ಗ್ರ್ಯಾಜುಯೇಟ್ಸ್ಗೆ 1 ಕೋಟಿ ಸಂಬಳ 2 ಕೋಟಿ ಸಂಬಳ ಅಂತ ಬರ್ತಾ ಇದ್ದದ್ದು. ಅದು ಲೀಗಲ್ ಇನ್ಕಮ್ ಮಾತ್ರನೂ ಅದು ಹೇಳಬೇಡ್ರಿ ಅಂತೇಳಿ ಬಂತು ಪೇಪರಲ್ಲಿ. ಯಾಕಂದರೆ ಈ ಟೆರರಿಸ್ಟು ಸ್ಮಗ್ಲರ್ಸ್ ಹೋಗಿ ಅವ್ರನ್ನ ಹಾಗೆ 1 ಕೋಟಿ ಬರ್ತದೆ ಇದು ಅಂಥೇಳಿ ಇವ್ರದ್ದು ಲೀಗಲ್ ಇನ್ಕಮ್ ಆದರೂ ಇರಲಿ. ನಾನು ತಮಾಷೆಗೆ ಹೇಳಿದ್ದು. ಇವರು ಕೂಡ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ನಾನು. ಅವರು ಸಾವಯವ ಕೃಷಿನಲ್ಲಿ ವಿಶೇಷವಾಗಿ ಮಾಡಿದ್ದಾರೆ. ಇವರಲ್ಲಿ ಸಾವಯವ ಗೊಬ್ಬರಗಳಾದ ಬೀಜಾಮೃತ ಮಾಡ್ತಾ ಇದ್ದಾರೆ, ಜೀವಾಮೃತ ಮಾಡ್ತಾ ಇದ್ದಾರೆ, ಪಂಚಗವ್ಯ, ತಾಜ್ಯ ಕೊಳೆತ ಮತ್ತು ಎರೆಹುಳು ಗೊಬ್ಬರನ್ನು ಇವರೇ ತಯಾರು ಮಾಡಿ ಅದನ್ನೇ ಇವರು ತೋಟದಲ್ಲಿ ಉಪಯೋಗ ಮಾಡಿಕೊಳ್ತಾರೆ ಅವರು. ಮತ್ತು ರಾಧಾಕೃಷ್ಣ ಅವರು ಇನ್ನೂ ಕೆಲವೊಂದು ಇದು ಮಾಡ್ತಾರೆ, ಇಂಟಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅದರಲ್ಲೂ ಮಾಡ್ತಾರೆ ಅವರು. ರಾಧಾಕೃಷ್ಣ ಅವರು ಫೆರ್ಮೋನ್ ಬಲೆಗಳು, ಹಳದಿ ಅಂಟು ಬಲೆಗಳು, ಮಣ್ಣು ಮತ್ತು ನೀರಿನ ಸಮಗ್ರ ಮತ್ತು ಸಮಗ್ರ ಕೀಟ ನಿರ್ವಹಣೆ ಮತ್ತು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಂಥ ವಿಭಿನ್ನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದಾರೆ ಅವರು. ಇವರು ಮಾಡೋದಲ್ಲ, ನಮ್ಮ ಜಸ್ಟಿಸ್ ಅವರು ಹೇಳಿದಾಗೆ ಇವರು ಬೇರೆಯವ್ರಿಗೂ ಕೂಡ ವಿಚಾರವನ್ನು ಮಾಡ್ತಾರೆ. ಇವರೊಂದು ವಿಸ್ತರಣೆ ಕ್ಷೇತ್ರದಲ್ಲಿ ಸಂಪರ್ಕವನ್ನು ಹೊಂದಿದ್ದಾರೆ ಅವರು. ಇವರ ಜಮೀನಿಗೆ ಬೇಕಾದಷ್ಟು ಜನ ರೈತರು ಕೂಡ ಬಂದು ಇದು ಭೇಟಿ ನೀಡ್ತಾರೆ ಅವರು. ಇವರು ಕೃಷಿ ಕ್ಷೇತ್ರದಲ್ಲಿ ಇವರು ಹಲವಾರು ಕೊಡುಗೆಗಳನ್ನು ನೀಡಿದ್ದು ನೋಡಿ ಇವರಿಗೆ ಹಲವಾರು ಪ್ರಶಸ್ತಿ ಬಂದಿದೆ. ನಾನು ಕೆಲವು ಪ್ರಶಸ್ತಿಗಳನ್ನು ಮಾತ್ರ ಹೇಳ್ತೇನೆ. 2014ರಲ್ಲಿ ಇವರಿಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ರೈತ ಪ್ರಶಸ್ತಿ ಬಂದಿದೆ. 2016ರಲ್ಲಿ ಅತ್ಯುತ್ತಮ ತೋಟಗಾರಿಕೆ ರೈತ ಪ್ರಶಸ್ತಿ ಬಂದಿದೆ. ಮತ್ತು 2017ರಲ್ಲಿ ಸಿ ಬೇರೇಗೌಡ ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ಇವರಿಗೆ ಬಂದಿದೆ. ಮತ್ತು 2018ರಲ್ಲಿ ಅತ್ಯುತ್ತಮ ಕುರಿ ರೈತ ಪ್ರಶಸ್ತಿಯನ್ನು ಕೂಡ ಇವರಿಗೆ ಬಂದಿದೆ. ಮತ್ತು ಮಿಲಿಯನೇರ್ ರೈತ ಪ್ರಶಸ್ತಿ ಕೂಡ ಇವರಿಗೆ 2023ರಲ್ಲಿ ಬಂದಿದೆ ಅವರು. ಇವರು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಇತರ ಇಲಾಖೆಗಳು ಆಯೋಜಿಸುವ ತರಬೇತಿ ಕಾರ್ಯಕ್ರಮಗಳಲ್ಲಿ ಇವರು ಕೂಡ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ರೈತರಿಗೆ ತಿಳುವಳಿಕೆ ಕೂಡ ಕೊಡ್ತಾ ಇದ್ದಾರೆ ಅವರು. ಮತ್ತು ಇವರು ಹಲವು ಬಾರಿ TV ರೇಡಿಯೋ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತು ಹಲವಾರು ಸಂಘ ಸಂಸ್ಥೆಗಳನ್ನು ಇವರೇ ಹುಟ್ಟು ಹಾಕಿದ್ದಾರೆ ಮತ್ತು ಸಕ್ರಿಯವಾಗಿ ಅವುಗಳನ್ನು ಭಾಗವಹಿಸ್ತಾ ಇದ್ದಾರೆ ಅವರು. ಮತ್ತು ಇವ್ರ ಬಗ್ಗೆ ಇನ್ನೊಂದು ವಿಶೇಷವಾದ ಒಂದು ವಿಷಯ ಹೇಳಬೇಕಂದ್ರೆ, ನಮಗೆ ಗೊತ್ತಿದ್ದಾಗ ನೋಡ್ಬೋದು ಅಲ್ವಾ, ಈಗ ಎಜುಕೇಟೆಡ್ ಒನ್ಸ್ ಯಾರು ರೈತರು ಮಕ್ಕಳೇ ಆಗಲಿ ಅಥವಾ ಎಜುಕೇಟೆಡ್ ಯಾರು ಕೃಷಿ ಮಾಡಲಿಕ್ಕೆ ಹೋಗೋದಿಲ್ಲ ಅಂತ ಅಲ್ವಾ, ಕೃಷಿಗೆ ಯಾರು ಬರೋದೇ ಇಲ್ಲ. ಈಗ ಮುಂಚೆ ಕೃಷಿಯಲ್ಲಿ ಲೇಬರ್ ಜಾಸ್ತಿ ಇದೆ ಅಂತಂದರೆ ಈಗ ಕೃಷಿಯಲ್ಲಿ ಕೂಡ ಲೇಬರ್ ಶಾರ್ಟೇಜ್ ಇದೆ. ಇವರಲ್ಲಿ 2 ಎಜುಕೇಟೆಡ್ ಮಕ್ಕಳಿದ್ದಾರೆ. ಒಬ್ಬ MBA ಮಾಡಿದ್ದಾನೆ, ಒಬ್ಬ BE ಮಾಡಿದ್ದಾನೆ ಅವರು. MBA ಮಾಡಿದವನಿಗೆ ಒಂದು ಕೆಲಸ ಹುಡುಕಿದ್ದಂತೆ 40,000ಕ್ಕೆ 40,000 ಕೆಲಸ ಸಿಕ್ಕಿದೆ, ಹೋಗ್ತೀನಿ ಅಂತ ಹೇಳಿದಂತೆ. ಇವರು ನೀನು ಬಾ ನಮ್ಮ ತೋಟದಲ್ಲಿರೋ, ನಾನೇ 40,000 ಕೊಡ್ತೀನಿ ಅಂತ ಇವ್ರು ಫಾರ್ಮಲ್ಲಿ ಇಟ್ಕೊಂಡಿದ್ದಾನೆ. ಈಗ ಅವನಿಗೆ ಒಂದು ಡಿಪಾರ್ಟ್ಮೆಂಟು ವಹಿಸಿದ್ದಾನೆ. ಅವನಿಗೆ ಲಕ್ಷಾಂತರ ರೂಪಾಯಿ, 40,000 ಅಲ್ಲ, ಈಗ ಲಕ್ಷಾಂತರ ರೂಪಾಯಿ ಅವ್ರ ಮಗನೇ ಇವ್ರ ತೋಟದಲ್ಲೇ ಕೆಲಸ ಮಾಡಿ ಸಂಪಾದನೆ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಬ್ಬ ಇಂಜಿನಿಯರ್ ಮಗ ಕೂಡ ಇದ್ದಾನೆ, ಅವನು ಕೂಡ ಈಗ ಇವರು ಜಮೀನಲ್ಲೇ ವ್ಯವಸಾಯ ಒಂದು ವಿಭಾಗವನ್ನು ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ಅವರು. ಅದನ್ನು ಮಾಡ್ಕೊಂಡು ಅವರು ಕೂಡ ಈಗ ಕೆಲಸಕ್ಕೆ ಹೋಗೋದು ಬೇಡ, ನಾವು ಇಲ್ಲೇ ಚೆನ್ನಾಗಿರ್ತೀನಿ ಅಂತೇಳಿ ಇವರೊಂದು ಮಾಡ್ತಾರೆ. ಇದು ನಮ್ಮ ರಾಧಾಕೃಷ್ಣ ಅವರ ಕಿರುಪರಿಚಯ. ನಾವು ಇನ್ಫ್ಯಾಕ್ಟ್ ರಾಧಾಕೃಷ್ಣ ಅವ್ರ ಬಗ್ಗೆ ಹೇಳಬೇಕಂತಂದರೆ, ನಮ್ಮ ಸಿರಿಕಲ್ಚರ್ ಕಾಲೇಜ್, ನಾನು ಚಿಂತಾಮಣಿಯಲ್ಲಿದ್ದಾಗ ಈಗಲೂ ಅಷ್ಟೇ ಸಿರಿಕಲ್ಚರ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಒಂಥರ ಫೀಲ್ಡ್ ಲ್ಯಾಬೊರೇಟರಿ ಅಂದರೆ ಅವರ ಫಾರ್ಮ್, ಅವರ ಕ್ಷೇತ್ರ ಅಥವಾ ಅವರ ಏನು ತೋಟಗಳಿಗೆ ಹೋಗ್ತಾ ಇದ್ವಿ, ನಮ್ಗೆ ಅವಾಗ ಏನು ಫೆಸಿಲಿಟೀಸ್ ಇರಲಿಲ್ಲ, ಅವರ ಫೀಲ್ಡೇ ನಮಗೆ ಲ್ಯಾಬೊರೇಟರಿ ಆಗಿತ್ತು. ಅಂಥವ್ರಿಗೆ ಇವತ್ತು ಏನು ಸಮಗ್ರ ಕೃಷಿ ಬಗ್ಗೆ ಒಂದು ಪ್ರಶಸ್ತಿ ನೀಡ್ತಾ ಇದ್ದೀವಿ ಅಂತಂದರೆ ಇದು ಭಾಳ ಒಂದು ಒಳ್ಳೆಯ ಸಂದರ್ಭ ಅಂತ ನಾನು ತಿಳ್ಕೊಂಡಿದ್ದೀನಿ. ದಕ್ಷಿಣ ಕರ್ನಾಟಕ ವಲಯದ ಕೆಂಪು ಮಣ್ಣು ಪ್ರದೇಶದಿಂದ ಚಿಂತಾಮಣಿ ತಾಲೂಕು ಕೂಟಳ್ಳಿ ಗ್ರಾಮದ ಶ್ರೀ CR ರಾಧಾಕೃಷ್ಣರವರಿಗೆ ಈಗ ಅಭಿನಂದನೆಗಳು. ದಕ್ಷಿಣ ಕರ್ನಾಟಕ ಭಾಗದ ರಾಜ್ಯ ಮಟ್ಟದ ಅತ್ಯುತ್ತಮ ಸಮಗ್ರ ಕೃಷಿ ಪದ್ಧತಿ ರೈತ ಪ್ರಶಸ್ತಿಯೊಂದಿಗೆ 25,000 ನಗದು ರೂಪದಲ್ಲಿ ನೀಡಿ ಗೌರವಿಸಲು ಅಲುಮ್ನಿ ಅಸೋಸಿಯೇಷನ್ ಗೌರವಿಸುತ್ತದೆ. ಈ ಪ್ರಶಸ್ತಿಗೆ ಭಾಜನರಾದ ರಾಧಾಕೃಷ್ಣರವರಿಗೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಹಾಗೂ ಅಲುಮ್ನಿ ಅಸೋಸಿಯೇಷನ್ ಪರವಾಗಿ ಹೃತ್ಪೂರ್ವಕದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕರಾವಳಿ ಮಲೆನಾಡು ವಲಯದಿಂದ ಶ್ರೀ CK ನವೀನ್ ಚಂದ್ರ, ಸುಳ್ಯ ತಾಲೂಕು, ಇವರ ಒಂದು ಪರಿಚಯವನ್ನು ಡಾಕ್ಟರ್ S ಚಂದ್ರಶೇಖರ್ ಅವರು ಮಾಡಿಕೊಡ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆಯ ಮೇಲೆ ಉಪಸ್ಥಿತಕ್ಕಂತಹ ಎಲ್ಲ ಗಣ್ಯರುಗಳೇ ಹಾಗೂ ಆಹ್ವಾನಿತರುಗಳೇ,
ಶ್ರೀ CK ನವೀನ್ ಚಂದ್ರ ಚಾತುಬಾಯ್ ಇವರ ಕಿರು ಪರಿಚಯವನ್ನು ನಾನು ಮಂಡಿಸಲಿದ್ದೇನೆ. ಶ್ರೀ CK ನವೀನ್ ಚಂದ್ರ ಚಾತುಬಾಯ್ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಹೈವರ್ನಾಡು ಗ್ರಾಮದ ಶ್ರೀ ಕೋಸಪ್ಪಗೌಡ ಮತ್ತು ಶ್ರೀ ಜಲಜಾಕ್ಷಿ ಇವರ ಪುತ್ರರಾಗಿದ್ದು, ಇವರು MA ಪದವೀಧರರಾಗಿದ್ದು ಒಟ್ಟು 12 ಎಕರೆ ಜಮೀನಿನಲ್ಲಿ ಕೃಷಿ ಮಾಡುತ್ತಿದ್ದು ಸರಾಸರಿ 18ರಿಂದ 20 ಲಕ್ಷ ವಾರ್ಷಿಕ ಆದಾಯವನ್ನು ಪಡೆಯುತ್ತಿದ್ದಾರೆ. 3 ಎಕರೆ ಜಾಗದಲ್ಲಿ 1200 ರಬ್ಬರ್ ಮರಗಳು, 1 ಎಕರೆಯಲ್ಲಿ 150 ತೆಂಗಿನ ಮರಗಳು ಇದ್ದು 3 ಎಕರೆ ಅಡಿಕೆ ತೋಟದಲ್ಲಿ ಅಂತರ್ಬೆಳೆಯಾಗಿ ಕಾಳುಮೆಣಸು, ಕೋಕೋ, ಬಾಳೆ, ಪಪ್ಪಾಯ, ಜಾಯಿಕಾಯಿ ಮುಂತಾದ ಬೆಳೆಗಳನ್ನು ಬೆಳೆದು ಉತ್ತಮ ಆದಾಯವನ್ನು ಪಡೆಯುತ್ತಿದ್ದಾರೆ. ಸ್ವಲ್ಪ ಪ್ರಮಾಣದಲ್ಲಿ ಭತ್ತದ ಕೃಷಿಯನ್ನು ಸಹ ಮಾಡುತ್ತಿದ್ದಾರೆ. ಇದರಲ್ಲದೆ ಜಮೀನಿನ ಸುತ್ತಲಿನ ಬದುಗಳಲ್ಲಿ ಅರಣ್ಯ ಸಸಿಗಳನ್ನು ಬೆಳೆದು ಜೇನು ಕೃಷಿಯಲ್ಲೂ ಸಹ 10ಕ್ಕೂ ಹೆಚ್ಚು ಜೇನು ತಳಿಗಳು ಇದ್ದು 40 ಜೇನು ಪೆಟ್ಟಿಗೆ ಇಟ್ಟು ವಾರ್ಷಿಕವಾಗಿ ಕ್ವಿಂಟಾಲ್ಗಳಷ್ಟು ಜೇನು ತೆಗೆದು ಆದಾಯ ಹೆಚ್ಚಿಸಿಕೊಂಡಿರುತ್ತಾರೆ. ಇದರ ಜೊತೆಗೆ ಕೋಳಿ ಸಾಕಾಣಿಕೆಯಲ್ಲಿ ಗಿರಿರಾಜ, ಕಾವೇರಿ, BV 380 ತಳಿಯ ಕೋಳಿಗಳನ್ನು ಸಾಕಾಣಿಕೆ ಮಾಡುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಕೆರೆ ಮತ್ತು ಜಮೀನಿನ ನೀರಿನ ತೊಟ್ಟಿಗಳಲ್ಲಿ ಮೀನು ಸಾಕಾಣಿಕೆಯನ್ನು ಸಹ ಮಾಡಿ ಇದರ ಉತ್ತಮ ಆದಾಯಕ್ಕೆ ಸಹಕಾರಿಯಾಗಿದೆ. ಬಾಳೆ ಗಿಡಗಳಾದ ಕದಳಿ, ನೇಂದ್ರ, ಕ್ಯಾವೆಂಡಿಸ್, ಮೈಸೂರು, ಗಾಳಿ, ರೋಬಸ್ಟ್, ರಸಬಾಳೆ ಸೇರಿದಂತೆ 10ಕ್ಕೂ ಹೆಚ್ಚು ತಳಿಗಳನ್ನು ಬೆಳೆದಿರುತ್ತಾರೆ. ಜಾನುವಾರುಗಳಿಗೆ ಬೇಕಾಗುವ ಮೇವಿನ ಬೆಳೆಯನ್ನು ಸಹ ಬೆಳೆದುಕೊಳ್ಳುತ್ತಿರುತ್ತಾರೆ. ಇವರು ತಮ್ಮ ಕೃಷಿಯಲ್ಲಿ ದೇಶೀಯ ಹಾಗೂ ನೂತನ ಕೃಷಿ ಪದ್ಧತಿಗಳನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡಿರುತ್ತಾರೆ. ಅಲ್ಲದೆ ಇವರ ವಿಶಿಷ್ಟವಾದ ಸಿಹಿ ನೀರಿನ ಮುತ್ತು ಕೃಷಿ ಮಾಡುತ್ತಾ ವಾರ್ಷಿಕವಾಗಿ 2.5 ಲಕ್ಷ ಆದಾಯವನ್ನು ಸಹ ಪಡೆಯುತ್ತಿದ್ದಾರೆ. ಒಟ್ಟಿನಲ್ಲಿ ಕೃಷಿಯ ವಿವಿಧ ಸಮಗ್ರ ಬೇಸಾಯ ಪದ್ಧತಿಗಳ ಮೂಲಕ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಆದಾಯವನ್ನು ಪಡೆಯುತ್ತಿದ್ದು ಸುಮಾರು 10 ಲಕ್ಷ ಇದರಲ್ಲಿ ಖರ್ಚಾಗುತ್ತಿದ್ದು ಸರಾಸರಿ 20 ಲಕ್ಷಕ್ಕೂ ಹೆಚ್ಚು ವಾರ್ಷಿಕವಾಗಿ ನಿವ್ವಳ ಆದಾಯವನ್ನು ಪಡೆಯುತ್ತಿರುತ್ತಾರೆ. ಇವರು ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿರುತ್ತಾರೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಕೃಷಿ ಇಲಾಖೆಯಿಂದ ಜಿಲ್ಲಾ ಮಟ್ಟದ ಶ್ರೇಷ್ಠ 2021-22ರ ಕೃಷಿಕ ಪ್ರಶಸ್ತಿ, 2023ರ ಚಂದನ ಆದರ್ಶ ಕೃಷಿ ರತ್ನ ಬಿರುದು, ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಪ್ರಗತಿಪರ ರೈತ ಪ್ರಶಸ್ತಿ, ಇಂಟರ್ನ್ಯಾಷನಲ್ ಕಲ್ಚರಲ್ ಫೆಸ್ಟ್ ಕೌನ್ಸಿಲ್ ಆಫ್ ಇಂಡಿಯಾ ವತಿಯಿಂದ ಐಕಾನಿಕ್ ಆಫ್ ಇಂಡಿಯಾ ಅವಾರ್ಡ್ 2023 ಇತ್ಯಾದಿ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಹಾಗೆಯೇ ಇವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಜವಾಬ್ದಾರಿಯುತ ಹಾಗೂ ಸಂಪನ್ಮೂಲ ವ್ಯಕ್ತಿಯಾಗಿ ಸಹ ಸೇವೆ ಸಲ್ಲಿಸುತ್ತಿದ್ದಾರೆ. ಉದಾಹರಣೆಗೆ ಸುಳ್ಯದ ಮಹರ್ಷಿ ರೈತ ಉತ್ಪಾದನಾ ಸಂಸ್ಥೆಯ ನಿರ್ದೇಶಕರಾಗಿ, ಸುಳ್ಯ ರೈತ ಉತ್ಪಾದನಾ ಸಂಸ್ಥೆಯ ಸದಸ್ಯರಾಗಿ, ವೀಟ್ಲದ ಪಿಂಗಾರ ರೈತ ಉತ್ಪಾದನಾ ಸಂಸ್ಥೆಯ ಸದಸ್ಯರಾಗಿ, ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದನಾ ಸಂಸ್ಥೆಯ ಸದಸ್ಯರು, ಕೃಷಿ ಇಲಾಖೆ ರಾಜ್ಯ ಮಟ್ಟದ ರೈತರ ಸಲಹಾ ಸಮಿತಿಯ ಸದಸ್ಯರು, ಜಿಲ್ಲಾ ಆತ್ಮ ಸಮಿತಿಯ ಸದಸ್ಯರು ಇತ್ಯಾದಿಯಾಗಿ ಹಲವಾರು ಸೇವೆಗಳಲ್ಲಿ ಪಾಲ್ಗೊಂಡಿದ್ದಾರೆ. ಇವರಿಗೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಅಲ್ಯುಮಿನಿ ಅಸೋಸಿಯೇಷನ್ ಡಾಕ್ಟರ್ GK ವೀರೇಶ್ ರವರ ದತ್ತನಿಧಿಯಲ್ಲಿ 2022-23ನೇ ಸಾಲಿನ ಕರಾವಳಿ ಮಲೆನಾಡು ಪ್ರದೇಶದಲ್ಲಿ ರಾಜ್ಯ ಮಟ್ಟದ ಸಮಗ್ರ ಕೃಷಿ ಪದ್ಧತಿ ರೈತ ಪ್ರಶಸ್ತಿಯೊಂದಿಗೆ 25,000 ರೂಪಾಯಿಗಳನ್ನು ನಗದು ರೂಪದಲ್ಲಿ ನೀಡಿ ಗೌರವಿಸಲು ಹರ್ಷಿಸುತ್ತದೆ. ಪ್ರಶಸ್ತಿಗೆ ಪುರಸ್ಕೃತರಾದ ಭಾಜನರಾದ 3 ಜನ ರೈತರ ಪರವಾಗಿ ಶ್ರೀಯುತ ಮಲ್ಲಪ್ಪ ಸಿದ್ದರಾಮಪ್ಪ ಕಂಬಾರ್ ಅವರು ಸಂಕ್ಷಿಪ್ತವಾಗಿ ತಮ್ಮ ಅನುಭವನ ಹಂಚಿಕೆ ಕೊಡಬೇಕು. ಮೊದಲನೇದಾಗಿ ಸಕಲ ಜೀವಜಂತುಗಳಿಗೆ ಆಶ್ರಯದಾತೆಯಾದ ಭೂತಾಯಿಗೆ ನಮಿಸಿ ನನ್ನ ಊರಿನ ಆರಾಧ್ಯ ದೇವ ಶ್ರೀ ಗುರು ದಿಗಂಬರೇಶ್ವರನ ಮನದಲ್ಲಿ ಧ್ಯಾನಿಸುತ್ತಾ ಈ ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಮನೆಗಳು ನಮಸ್ಕರಿಸುತ್ತಾ ನಾನು ಮಲ್ಲಪ್ಪ ಸಿದ್ದರಾಮಪ್ಪ ಕಂಬಾರ್, ಸಾಕಿನ್ ಮನೆಗುದ್ದಿ, ತಾಲೂಕು ಜಮಖಂಡಿ, ಜಿಲ್ಲಾ ಬಾಗಲಕೋಟ್. ನಾನು ಮೂಲತಃ ವಿಶ್ವಕರ್ಮ ಸಮಾಜದ ಕಂಬಾರಿಕೆ ಮತ್ತು ಬಡಿತನ ಮಾಡುವೊಂದು ವೃತ್ತಿಯಲ್ಲಿ ಹುಟ್ಟಿದವನು. ನಮ್ಮ ಮೂಲತಃ ನಮ್ಮ ಪೂರ್ವಜರ ಆಸ್ತಿ 1 ಎಕರೆ 9 ಗುಂಟೆ ಮಾತ್ರ ನಮ್ಮ ಜಮೀನಿತ್ತು. ಆದರೆ ಅದರಲ್ಲಿ ಏನೂ ಆದಾಯ ಬರ್ತಿದ್ದಿಲ್ಲ. ಅದಕ್ಕೆ ನಾವು ಅದನ್ನು ಮುಂದೆ ನಮಗೆ ನಮ್ಮ ಕಸುಬೆ ನಮಗೆ ಪ್ರಧಾನ ಒಂದು
ಈ ಇನ್ಕಮ್ ಸೋರ್ಸ್ ಆಗಿತ್ತು. ಅಂದರೆ ಅದು ಕೂಡ ವರ್ಷಕ್ಕೆ ಇಂತಿಷ್ಟು ಕಾಳ ಕಡಿ ಅಂತೇಳಿ ಒಂದು ಸಂಭಾವನೆ ರೂಪದಲ್ಲಿ ಕೊಡ್ತಿದ್ರು ನಮ್ಮ ಕಂಬಾರಿಕೆ ಬೆಳಿತನಕ. ಅದು ನಮ್ಮ ಜೀವನ ನಿರ್ವಹಣೆಗೆ ಸಾಕಾಗ್ತಿರಲಿಲ್ಲ. ಹೀಗಾಗಿ ಅದನ್ನು ನಮ್ಮ ಕುಲ ಕಸುಬನ್ನು ಬಿಟ್ಟು ನಾವು ನಮ್ಮ ಬ್ರದರ್ ಸೇರಿ ಒಂದು ತೀರ್ಮಾನ ತಗೊಂಡು ಕೃಷಿಯನ್ನು ಆಯ್ಕೆ ಮಾಡ್ಕೊಂಡಿವಿ. ಆದರೆ ನಮಗೆ ಭೂಮಿ ಇರಲಿಲ್ವಲ್ಲ, ಹೀಗಾಗಿ ಒಂದು ಬೇರೆಯವರ ನೆರೆಯವರ ಜಮೀನಿನಲ್ಲಿ ನಾವು ಕೂಲಿ ಕಾರ್ಮಿಕರಾಗಿ ದುಡಿದು ಒಂದು 3-4 ವರ್ಷಗಳ ಕಾಲ ಮಾಹಿತಿನೂ ಪಡ್ಕೊಂಡಂಗಾಯಿತು. ಅದ್ರ ಜೊತೆ ನಮ್ಮ ಜೀವನ ನಿರ್ವಹಣೆ ಆಯ್ತು ಅಂತೇಳಿ ಅದನ್ನು ನಾವು ಅದರಲ್ಲಿ ಕೆಲವು ಮಾಹಿತಿ ಪಡ್ಕೊಂಡು ನಂತರ ಬೇರೆಯವರ ಜಮೀನುಗಳನ್ನು ಚಾರನೇ ಪಾಲಾಗಿರ್ಬೋದು, ಅರ್ಧ ಪಾಲಿನಾಗಿರ್ಬೋದು, ಅಥವಾ ವರ್ಷಕ್ಕೆ ಗುತ್ತಿಗೆ ಆಧಾರ ಮೇಲೆ ಆಗಿರ್ಬೋದು, ಹೀಗೆ ಒಂದು ಭೂಮಿ ಮಾಡಿಕೊಂಡು ಒಂದು ಸಣ್ಣ ಪುಟ್ಟ ಆದಾಯವನ್ನು ಸಂಗ್ರಹ ಮಾಡಿದ್ದೀವಿ. ನಂತರ ನಾವೊಂದು ಭೂಮಿ ತಗೋಬೇಕನ್ನುವಂಥ ಒಂದು ಸಂಕಲ್ಪ ನಮ್ಮಲ್ಲಿತ್ತು. ಆದರೆ ಫಲವತ್ತಾದ ಭೂಮಿಗಳು ಭಾಳ ರೇಟ್ ಸಂಬಂಧ ಖರೀದಿ ಮಾಡೋಕೆ ಆಗ್ತಿರಲಿಲ್ಲ. ಹೀಗಾಗಿ ಒಂದು ಗುಡ್ಡಗಾಡು ಜಮೀನಂಥ ಒಂದು ಭೂಮಿಯನ್ನು ಒಂದು DCC ಬ್ಯಾಂಕ್ ಜಮಖಂಡಿ ಇದರಲ್ಲಿ ಒಂದು ಮಿಲಾಕ್ ಅಂತ ಕರೆದಿದ್ರು. ಆ ಭೂಮಿಯನ್ನು ಅದನ್ನು ನಾವು ನಿಲಾದಲ್ಲಿ ಭಾಗವಹಿಸಿ ಅದನ್ನು ನಾವು ನಮ್ಮ ಇರ್ತಕ್ಕಂಥ ಕ್ಯಾಶಿಗೆ ಅದು ಸೆಟ್ ಆಗಂಗೆ ನಾವು ಆ ಭೂಮಿ ಖರೀದಿ ಮಾಡಿದ್ವಿ. ನಂತರ ಅದಕ್ಕೆ ನಾವು JCBಯಿಂದ ನೆಡಲಾದಂಥ ಒಂದು ಗುಡ್ಡು ಪ್ರದೇಶ ಆಗಿತ್ತು ಅದು. ಹಿಂಗಾಗಿ ಒಂದು ಹಿಟಾಚಿ ಬಳಸಿ ಅದನ್ನು ಕಲ್ಲು ತೆಗೆದು ಡ್ರೈನೇಜ್ ಮಾಡಿ ಅದರಲ್ಲಿ ಕಡಿಮೆ ನೀರಾವರಿ ಬರತಕ್ಕಂಥ ದ್ರಾಕ್ಷಿಯನ್ನು ಬೆಳೆದಿವಿ. ಒಂದು 4 ಎಕರೆ ದ್ರಾಕ್ಷಿ ಮಾಡಿದ್ದೀವಿ. 4 ಎಕರೆ ಮಾಡಬೇಕಂದ್ರೆ ಅದು ವೆಚ್ಚದಾಗಿ ಬೆಳೆಯ ಸಂಬಂಧ ಅದನ್ನು ನಾವು ಒಂದು 3-4 ವರ್ಷ ಚೇತರಿಸ್ಕೊಳ್ಳಿ ನಮ್ಮ ಟೈಮ್ ಹಿಡಿದು ಮತ್ತೆ ಚೇತರಿಸ್ಕೊಂಡು ಮತ್ತೆ ಇನ್ಕಮ್ ತೆಗೆದು ಮತ್ತೆ 4 ಎಕರೆ ಮಾಡಿದ್ದೀವಿ. ಮತ್ತೆ ಅದರ ಆದಾಯ ತೆಗೆದು ಮತ್ತೆ ಮುಂದಿನ 4 ಎಕರೆ ಹಾಕಿ ಒಂದು 2-3 ಹಂತದಲ್ಲಿ ನಾವು ಟೋಟಲಿ ಕೃಷಿ ಯೋಗ್ಯವಲ್ಲದ ಭೂಮಿಯನ್ನು, ಗುಡ್ಡಗಾಡು ಜಮೀನನ್ನು ನಾವು ಒಂದು ಕೃಷಿ ಯೋಗ್ಯ ಭೂಮಿ ಮಾಡಿಕೊಂಡು ಸಂಪೂರ್ಣ ದ್ರಾಕ್ಷಿ ಮಾಡಿದ್ದೀವಿ. ಸೊ ದ್ರಾಕ್ಷಿ ಮಾಡಿ ವರ್ಷಕ್ಕೆ 35ರಿಂದ 45 ಟನ್ನಷ್ಟು ನಾವು ಇವತ್ತು ಬೇದಾನಿ ಕಿಸ್ಮಿಸ್ ಬೇದಾನಿ ತೆಗಿತಾ ಇದ್ದೀವಿ. ಅದರ ಜೊತೆಗೆ ಅದು ಒಂದೇ ಬೆಳೆಗೆ ಸೀಮಿತ ಆಗಲಾರದೆ ಪ್ರಾಕ್ಟೀಸ್ ಮೇಕಿಂಗ್ ಪರ್ಫೆಕ್ಟ್ ಅನ್ನುವಂಗ್ರಿ ಮತ್ತೊಂದು ಸಮಗ್ರ ಕೃಷಿ ಕಡೆ ನಾವು ಮನಸ್ಸು ಮಾಡಿದ್ದೀವಿ. ಅದರಲ್ಲಿ 1 ಎಕರೆ ತೈವಾನ್ ಪೇರು ಮಾಡಿದ್ದೀವಿ, ಮತ್ತೊಂದು 1 ಎಕರೆ ಜವಾರಿ ಬಾಳಿ ಮಾಡಿದ್ದೀವಿ, 4 ಎಕರೆ ಜೀನೇನು ಬಾಳಿ ಮಾಡಿದ್ದೀವಿ, ಅರಿಶಿನ ಮಾಡಿದ್ದೀವಿ, ಶುಂಠಿ ಮಾಡಿದ್ದೀವಿ, ಹೀಗೆ ಈರುಳ್ಳಿ ಮಾಡಿದ್ವಿ. ಈ ಥರ ಎಲ್ಲ ಒಂದು ತರಕಾರಿಗಳನ್ನು ಮಾಡಿದ್ವಿ, ಸಿರಿಧಾನ್ಯಗಳನ್ನು ಮಾಡಿದ್ದೀವಿ. ಎಲ್ಲ ಒಂದು ಬೆಳೆಗಳನ್ನು ಮಾಡಿ ಸಂಪೂರ್ಣ ನಾವು ಒಂದು ಆರ್ಗ್ಯಾನಿಕ್ ಅಂದರೆ ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿಯಿಂದ ಜೈವಿಕ ತಂತ್ರಜ್ಞಾನದ ಉತ್ಪನ್ನಗಳು ನಾವು ಸಾಕಷ್ಟು ಬಳಸ್ತಾ ಇದ್ದೀವಿ. ಮತ್ತು ನಮ್ಗೆ ಈ ಒಂದು ವಿಷಯದೊಳಗೆ ಬಾಗಲಕೋಟೆ ವಿಜ್ಞಾನ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಕೂಡ ನಮ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟೈತಿ. ಅದರ ಜೊತೆಗೆ ನಮ್ಮ ಈ ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು, ಬಯೋಡಸ್ಟ್ ಆಗಿರ್ಬೋದು, ಎಲ್ಲ ಒಂದು ಸಮಗ್ರ ಕೃಷಿಯನ್ನು ಮಾಡಿ ಇವತ್ತು ನಾವು ವರ್ಷಕ್ಕೆ 60ರಿಂದ 70 ಲಕ್ಷ ಆದಾಯವನ್ನು ತೆಗಿತಾ ಇದ್ದೀವಿ. ಅದರ ಜೊತೆಗೆ ಒಂದು 15ರಿಂದ 20 ಜನರಿಗೆ ನಾವು ಕೂಲಿ ಕೊಟ್ಟು ಅವ್ರಿಗೂ ಕೂಡ ಜೀವನಕ್ಕೆ ಆಧಾರ ಆಗಿದ್ದೀವಿ. ಹೀಗೆ ಒಂದು ನಾವು ಏನೂ ಇಲ್ಲದವರು ಏನೆಲ್ಲ ಆಗಬೇಕಂದ್ರೆ ಆದಿವ ಅಂತ ಹೇಳಕ್ಕೆ ನಾನು ಸಂತೋಷ ಪಡ್ತೀನಿ. ಅಂದರೆ ಇದು ಒಂದು ಭೂಮಿಯೊಳಗೆ ಏನೂ ಇಲ್ಲ, ಭೂಮಿಯನ್ನು ನಂಬಿದವಾಗ ಇವತ್ತೇನು ಭವಿಷ್ಯ ಇಲ್ಲ ಅಂತ ಅನ್ನೋದ್ರೊಳಗೆ ಅನ್ನೋರಿಗೆ ನಾನು ಇವತ್ತು ನಾನೇ ಒಂದು ಉದಾಹರಣೆ ಆಗಿದ್ದೀನಿ. ಬರೀ ಇಂಜಿನಿಯರ್ಗಳು ಅಷ್ಟೇ ಆಗಿರ್ಬೋದು, ಡಾಕ್ಟರ್ಗಳು ಎಷ್ಟಾಗಿರ್ಬೋದು, ವಿಜ್ಞಾನಿಗಳು ಎಷ್ಟಾಗಿರ್ಬೋದು, ಅವರಷ್ಟೇ ಕೋಟಿಯಲ್ಲಿ ಆದಾಯ ಪಡಿತಾ ಇದ್ದಾರೆ. ಅದಕ್ಕೆ ರೈತನೂ ಕೂಡ ಒಂದು ಕೋಟಿಯಲ್ಲಿ ಆದಾಯವನ್ನು ಪಡಲಿಕ್ಕೆ ನಾನೇ ಒಂದು ಉದಾಹರಣೆ ಆಗಿದ್ದೀನಿ. ರೈತ ಕೂಡ ಒಂದು ಮನಸ್ಸು ಮಾಡಿದ್ರೆ ಅವನು ಕೂಡ ನಿರಂತರವಾಗಿ ಕೋಟಿಗಳಲ್ಲಿ ಮಾತಾಡುವಂಥ ಒಂದು ಸಿಚುವೇಶನ್ನ ಪಡಿಬೋದು ಅವನು. ಅದಕ್ಕೆ ಹೀಗಾಗಿ ಅದನ್ನು ನಾವು ಕೃಷಿ ಕ್ಷೇತ್ರವನ್ನು ತುಚ್ಛವಾಗಿ ಕಾಣಲಾರದೆ ರೈತ ಇವತ್ತಿನ ಜಗತ್ತಿಗೆ ಅನಿವಾರ್ಯ ಇದ್ರೂ ನಾವು ಮನಗಾಣಬೇಕಾಗಿತ್ತು. ಇವತ್ತು ನಾವು ರೈತ ಇವತ್ತು ಅನ್ನಕ್ಕೆ ಇವತ್ತು ದೇವರಂತಾರೆ, ಆದರೆ ಅನ್ನ ತಯಾರು ಮಾಡುವಂಥ ರೈತಿಗೆ ಇವತ್ತು ಒಂದು ಏನೋ ವ್ಯಾಲ್ಯೂ ಇಲ್ಲ ಈಗಿನ ಇದ್ರೊಳಗೆ. ಅದಕ್ಕೆ ಮುಂದಿನ ಒಂದು ದಿನಮಾನದೊಳಗೆ ರೈತ ಎಷ್ಟು ಮಹತ್ವ ಅನ್ನೋದ್ರ ಬಗ್ಗೆ ಶಾಲಾ ಪಾಠಗಳಲ್ಲಿ ಅಧ್ಯಯನಗಳಾಗಬೇಕಂತ ಬಯಸ್ತೀನಿ. ಮುಂದೆ ಇದಕ್ಕೆ ಎಲ್ಲ ಈಗಿನ ಯುವ ಪೀಳಿಗೆಗೆ ಕೃಷಿ ಮಹತ್ವನ ಒತ್ತು ಕೊಟ್ಟು ಹೇಳಬೇಕಂತ ಬಯಸ್ತಾ ವರ್ಷಕ್ಕೆ ನಾವು 60ರಿಂದ 70 ಲಕ್ಷ ಆದಾಯ ತೆಗಿತಾ ಇದ್ದೀನಿ. ಇವತ್ತು ನಾವು ಸ್ವಾವಲಂಬಿಯಾಗಿ ಇವತ್ತು ನಾವು ಜೀವನ ಸಾಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಮತ್ತೊಮ್ಮೆ ಪ್ರಶಸ್ತಿಗೆ ಭಾಜನವಾದ 3 ರೈತರಿಗೆ ನಮ್ಮೆಲ್ಲ ಅಭಿನಂದನೆಗಳು. ಹಾಗೂ ಹಿಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ
ಭಾರತದ ಸರ್ವೋಚ್ಚ ನ್ಯಾಯಾಲಯ ಗೌರವಾನ್ವಿತ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಬಿ ಗೋಪಾಲಗೌಡರವರು ಅನ್ಯಕಾರ್ಯ ನಿಮಿತ್ತ ತೆರಳಬೇಕಾಗಿದೆ. ಆದ್ದರಿಂದ ಅವರಿಗೆ ಈ ಒಂದು ಅಲ್ಯುಮಿನಿ ಅಸೋಸಿಯೇಷನ್ ಮತ್ತು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ವತಿಯಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮ. ಇವರ ಪರಿಚಯವನ್ನು ಅಲ್ಯುಮಿನಿ ಅಸೋಸಿಯೇಷನ್ ಉಪಾಧ್ಯಕ್ಷರಾದಂತಹ ಬಿ ವಿ ವೆಂಕಟೇಶಯ್ಯನವರು ನಿರ್ವಹಿಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾರೆ. ಜಸ್ಟಿಸ್ ಗೋಪಾಲಗೌಡರವರ ಪರಿಚಯ ಮಾಡಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಎರಡನೇ ನಿಮಿಷ. ಸೊ ಇಂದಿನ 20, 23, 24ನೇ ಸಾಲಿನ ರಾಜ್ಯ ಮಟ್ಟದ ಪ್ರೊಫೆಸರ್ ಜಿ.ಕೆ. ವೀರೇಶ್ ಸಮಗ್ರ ಕೃಷಿ ಪದ್ಧತಿ ಪ್ರಶಸ್ತಿಗಳ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಪ್ರಶಸ್ತಿಗಳ ಪ್ರದಾನ ಮಾಡಿದ ಭಾರತದ ಸರ್ವೋಚ್ಚ ನ್ಯಾಯಾಧೀಶರಾದ ಗೌರವಾನ್ವಿತ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ವಿ ಗೋಪಾಲಗೌಡರು 1951ರಲ್ಲಿ ಅಕ್ಟೋಬರ್ 6ರಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಪೆದ್ದೂರು ಗ್ರಾಮದಲ್ಲಿ ಜನಿಸಿದರು. ಶ್ರೀ ಗೋಪಾಲಗೌಡರು ತಮ್ಮ ಪ್ರಾಥಮಿಕ, ಮಾಧ್ಯಮಿಕ, ಪ್ರೌಢ ಮತ್ತು BSc ಪದವಿಯನ್ನು ತಮ್ಮ ತಾಲೂಕಿನಲ್ಲೇ ಮುಗಿಸಿದರು. ಇವರು 1975ರಲ್ಲಿ ಬೆಂಗಳೂರಿನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಪಡೆದು ಕರ್ನಾಟಕದ ಉಚ್ಚ ನ್ಯಾಯಾಲಯದ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದರು. ವಕೀಲರಾಗಿದ್ದ ಇವರು ಬಿಡುವಿನ ಸಮಯದಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ವಿ.ವಿ. ಪುರಂ ಕಾನೂನು ಕಾಲೇಜಿನಲ್ಲಿ ಸಹಾಯ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸಿದರು. 1997ರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದರು ನೇಮಕೊಂಡರು. ಇವರು ಕರ್ನಾಟಕ ಕಾನೂನು ಪ್ರಾಧಿಕಾರದ ಅಧ್ಯಕ್ಷರಾಗಿ ಹಾಗೂ ರಾಷ್ಟ್ರೀಯ ಸೇವಾ ಕ್ಷೇತ್ರದ ಸದಸ್ಯರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀ ಗೋಪಾಲಗೌಡರು 2010ರ ಒಳಗೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರುತ್ತಾರೆ. 1912ರಿಂದ 2016ರವರೆಗೆ ಭಾರತ ಸರ್ಕಾರದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ನಿವೃತ್ತರಾಗಿರುತ್ತಾರೆ. ಮತ್ತೊಮ್ಮೆ ಶ್ರೀಮತಿ ವೀರೇಶ್ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಈ 3 ಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಗಣ್ಯ ಅತಿಥಿಗಳ ಒಂದು ಛಾಯಾಚಿತ್ರಕ್ಕೆ ತಾವು ಭಾಗಿಯಾಗಬೇಕಾಗಿ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಅಲ್ಯುಮಿನಿ ಅಸೋಸಿಯೇಷನ್ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಹಾಗೂ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇವರ ವತಿಯಿಂದ ಜಸ್ಟಿಸ್ ಬಿ ಗೋಪಾಲಗೌಡ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆಯನ್ನು ನಿರ್ವಹಿಸಲಿಕ್ಕೆ ನಮ್ಮ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಜಿಲ್ಲೆಯ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಎಸ್.ವಿ. ಸುರೇಶ್ ಅವರು ಮುಖ್ಯ ಅತಿಥಿಗಳ ನುಡಿಗಳನ್ನು ಆಡಬೇಕೆಂದು ವಿನಂತಿಸಿಕೊಳ್ತಾರೆ. ಸನ್ಮಾನ್ಯ ಅತಿಥಿಗಳೇ, ಅಲ್ಯುಮಿನಿ ಅಸೋಸಿಯೇಷನ್ನ ಎಲ್ಲ
ಪದಾಧಿಕಾರಿಗಳೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂಥ ಎಲ್ಲ ಆತ್ಮೀಯರು, ಈ ದಿನ ಡಾಕ್ಟರ್ ಜಿ ಕೆ ವೀರೇಶ್ ಅವರ ದತ್ತಿ ನಿಧಿಯಿಂದ ಕೊಡಮಾಡಿರುವಂಥ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೊಂಡಿರುವಂಥ ಯಶಸ್ವಿ ರೈತರನ್ನು 3 ವಲಯಗಳಲ್ಲಿ ಗುರುತಿಸಿ ಪ್ರಶಸ್ತಿ ಪ್ರದಾನ ಮಾಡ್ತಾ ಇರೋದು ಬಹಳ ಸಂತೋಷ. ಡಾಕ್ಟರ್ ಜಿ ಕೆ ವೀರೇಶ್ ಅವರ ಕಾಣಿಕೆ, ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಡಾಕ್ಟರ್ ವೀರೇಶ್ ಅವರ ಕಾರ್ಯ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಲಿ. ಈ ವಿಶ್ವವಿದ್ಯಾನಿಲಯ ಅವರ ಕಾರ್ಯವನ್ನು ಸದಾ ಸ್ಮರಿಸುತ್ತೆ. ಮತ್ತು ಅವರು ಮಾಡಿದಂಥ ಕಾರ್ಯ ಅಲ್ಯುಮಿನಿ ಅಸೋಸಿಯೇಷನ್ನಲ್ಲಿ, ಅದಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಶಸ್ತಿ ಪಡೆದಂಥ 3 ಜನ ರೈತರನ್ನು ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗೂ ಸಹ ಆರ್ಥಿಕವಾಗಿ ಅಭಿನಂದಿಸಿ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿ ನನ್ನ ಈ ಒಂದು ಸಣ್ಣ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮುಂದಿನದಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾಗಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಹಿರಿಯ ಕುಲಪತಿಗಳಾದ ಡಾಕ್ಟರ್ ವಿಷ್ಣುವರ್ಧನ್ ಅವರು ವಿಶೇಷ ಆಹ್ವಾನಿತರ ನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನನಗೆ ಈ ಯೂನಿವರ್ಸಿಟಿ ಇವತ್ತು ನಾನು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇರ್ಬೋದು. ಅಲ್ಲೇ 2008ರಿಂದ ನಾನು ತೋಟಗಾರಿಕೆ ವಿಜ್ಞಾನಗಳ ವಿಷಯದಲ್ಲಿ ಅಲ್ಲೇ ಸಿಬ್ಬಂದಿಯಾಗಿ ಇವತ್ತು ಅಲ್ಲೇ ಬಿಸಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಆದರೆ ಇಲ್ಲಿಗೆ ಬಂದಾಗ ಏನೋ ಒಂದು ನಮ್ಮದು ಯೂನಿವರ್ಸಿಟಿ ಯಾವುದು ಅಂದರೆ ನಮ್ಮದು GKVK ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ನಮ್ಮ ವಿಶ್ವವಿದ್ಯಾಲಯ ಅನ್ನೋ ಒಂದು ಭಾವನೆ ನಮಗೆ ಬರುತ್ತೆ. ಯಾಕೆಂದರೆ ನಾನು ಇಲ್ಲೇ ಓದಿದ್ದು BSc ಹಾರ್ಟಿಕಲ್ಚರ್ ಇಲ್ಲೇ ಓದಿದ್ದು, MSc ಹಾರ್ಟಿಕಲ್ಚರ್ AHL ಮಾಡೋದು ಕೂಡ ಇದೇ ವಿಶ್ವವಿದ್ಯಾಲಯ ಮಾಡಿದ್ದು, PhD-ಯನ್ನು ಇಲ್ಲೇ ಮಾಡಿದ್ದು. ಆಮೇಲೆ ಅದು ಯಾವಾಗ ನಮ್ಮ ವೀರೇಶ್ ಅವರು ಡೀನ್ ಆಗಿದ್ದಾಗ, ಅವರು UG ಮಾಡಿದಾಗ ಅವರು ಡೀನ್ ಆಗಿದ್ರು, ನಾನು PG ಮಾಡ್ಬೇಕಾದ್ರೆ ಅವರು ಡೀನ್ ಆಗಿದ್ರು. ಆಮೇಲೆ ನನಗೆ ಅಸಿಸ್ಟೆಂಟ್ ಪ್ರೊಫೆಸರ್ 1995ರಲ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆದಾಗ ಅವರು VC ಆಗಿದ್ರು. ಅವರ ಒಂದು ಕೆಲವೊಂದು ಕಾಲ ಅವರ ಹತ್ರ ನೇರವಾಗಿ ಅವರು ನಾವು ಅವರಿಂದ ಏನು ಮಾರ್ಗದರ್ಶಕರಾಗಿ ಅವರ ಹತ್ರ ಸಾಕಷ್ಟು ನಾನು ಮಾರ್ಗದರ್ಶಕವನ್ನು ಪಡೆದಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಾನು ಇವರನ್ನ ಸ್ಮರಿಸ್ಕೊಳ್ತಾ, ಇವತ್ತು ಕಾರಣಾಂತರ ಇವತ್ತು ಅವರು ಇಲ್ಲ, ಆದರೂ ಕೂಡ ಅವರನ್ನು ಸ್ಮರಿಸ್ಕೊಳ್ತಾ ಅವರು ಮಾಡಿರೋ ಕಾರ್ಯ ಇವತ್ತೇನಿದೆ, ಇವತ್ತು ಆ ಒಂದು ಸಮಗ್ರ ಕೃಷಿಯನ್ನು ನಾವು ಅಳವಡಿಸ್ಕೊಂಡ್ರೆ ಮಾತ್ರ ಸುಸ್ಥಿರಕ್ಕೆ ಸಾಧ್ಯ ಅಂತೇಳಿ ಇವತ್ತು ಅವರು ಆಗಲೇ 2006ರಲ್ಲಿ ಅವರ ಒಂದು ನಿವೃತ್ತಿ ವೇತನದ ಒಂದು ನಿಧಿಯನ್ನು ಇಲ್ಲಿಟ್ಟು ಇವತ್ತು ಪ್ರಶಸ್ತಿ ಕೊಟ್ಟು ಈ ಒಂದು ಸಮಗ್ರ ಕೃಷಿಯನ್ನು ನಾವು ಮುಂದೆಡಿಸ್ಕೊಂಡು ಹೋಗಬೇಕು. ಈ ರೀತಿ ಪ್ರೋತ್ಸಾಹ ಕೊಡೋದ್ರಿಂದ ಇದು ಮುಂದೆ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಅವರು ಈ ಒಂದು ಕಾರ್ಯವನ್ನು ಮಾಡಿದರೆ, ಇದೇ ರೀತಿ ನಾವು ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗ್ತದೆ. ನಮ್ಮ ಈ ರೀತಿ ಆಸಕ್ತಂತ ನಮ್ಮ ಇತರ ಪ್ರಾಧ್ಯಾಪಕರಾಗಿರ್ಬೋದು, ಸಂಘ ಸಂಸ್ಥೆಗಳು ಈ ರೀತಿಯಾದಂಥ ಕರ್ತವ್ಯ ಕಾರ್ಯಗಳನ್ನು ಮಾಡಿದರೆ ಖಂಡಿತ ನಮ್ಮ ರೈತ ಬಾಂಧವರಿಗೆ ಅಥವಾ ನಮ್ಮ ಕೃಷಿಯನ್ನು ಸುಸ್ಥಿರಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ಹೇಳ್ತಾ, ಮತ್ತೆ ನಮ್ಮದು ಯಾವುದೇ ರೀತಿ ಕೃಷಿ ಸುಸ್ಥಿರವಾಗಿ ಆಗಬೇಕು ಅಂದರೆ ಸಮಗ್ರ ಕೃಷಿ ಬೇಕೇ ಬೇಕು. ತೋಟಗಾರಿಕೆ ಬೇಕು, ಪಶುಸಂಗೋಪನೆ ಬೇಕು, ಈ ಎಲ್ಲ ಅರಣ್ಯ ಇರ್ಬೋದು, ಎಲ್ಲವೂ ಸಮಗ್ರವಾದಾಗ ಮಾತ್ರ ಸುಸ್ಥಿರ ಆಗಕ್ಕೆ ಸಾಧ್ಯ. ಒಂದು ಇದರಲ್ಲಿ ನಾನು ತೋಟಗಾರಿಕೆ ಬಗ್ಗೆ ಹೇಳಬೇಕು ಅಂದರೆ 1951ರಲ್ಲಿ ನಮ್ಮ ತೋಟಗಾರಿಕೆ ಉತ್ಪನ್ನ ಕೇವಲ 25 ಮಿಲಿಯನ್ ಟನ್ ಇತ್ತು. ಆದರೆ ಇವತ್ತು ನಾವು 355 ಮಿಲಿಯನ್ ಟನ್ ಅಷ್ಟು ಉತ್ಪಾದನೆಯನ್ನು ನೋಡ್ತಾ ಇದ್ದೀವಿ. ಅದೇ ರೀತಿ ಕೃಷಿನಲ್ಲೂ ಸಹ ಅವತ್ತು ಕೇವಲ 51 ಟನ್ ಇದ್ದಿದ್ದು ಇವತ್ತು 309 ಟನ್ ಉತ್ಪಾದನೆಯನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ಸಾಕಷ್ಟು ಉತ್ಪಾದನೆಯಲ್ಲಿ ನಾವು ನಿರಂತರವಾಗಿ ಹೆಚ್ಚಿಗೆ ಮಾಡ್ತಾ ಇದ್ರು ಸಹ ಅದರಲ್ಲೂ ತೋಟಗಾರಿಕೆಯಲ್ಲಿ ಸಾಕಷ್ಟು ಆ ಒಂದು ಪೊಟೆನ್ಷಿಯಾಲಿಟಿ ಇದೆ. ಈ ಒಂದು ನಾವೇನು ಸಮಸ್ಯೆ ಈಗ ಅನುಭವಿಸ್ತಾ ಇದ್ದೀವಿ, ಕ್ಲೈಮೇಟ್ ಚೇಂಜ್ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳನ್ನ ನಾವೇನು ಅನುಭವಿಸ್ತಾ ಇದ್ವಿ, ಆದಾಗ್ಯೂ ಕೂಡ ತೋಟಗಾರಿಕೆ ಪ್ರತಿ ವರ್ಷ
ಆ ಉತ್ಪಾದನೆಯಲ್ಲಿ ಹಾಗೂ ವಿಸ್ತೀರ್ಣದಲ್ಲಿ ಪ್ರತಿ ವರ್ಷ ಹೆಚ್ಚಿನ ಏರಿಯಾವನ್ನು ಅಥವಾ ಉತ್ಪಾದನೆಯನ್ನು ಸಾಧಿಸ್ತಾ ಬಂದಿದೆ. ಮತ್ತು ನಮ್ಮ GDPಗೂ ಕೂಡ ಹೆಚ್ಚಿನ ಒಂದು ಇವತ್ತೇನು 30% ಹೆಚ್ಚಿನ ಭಾಗವಾಗಿ ನಮ್ಮ ಕೃಷಿ ಇದರಲ್ಲಿ ಮಾಡ್ತಾ ಇದೆ. ಅದರಿಂದ ಈ ನಿಟ್ಟಿನಲ್ಲಿ ನಾವು ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೆ ಆದರೆ ನಮ್ಮ ರೈತರು ಸುಸ್ಥಿರವಾಗಿ ಆಗ್ಬೋದು ಅಂತ ಹೇಳಿ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಆಯೋಜಕರಿಗೆ ಮತ್ತು ನಿಮಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸಮಗ್ರ ಕೃಷಿಯಲ್ಲಿ ತೋಟಗಾರಿಕೆಯ ಮಹತ್ವವನ್ನು ತಮ್ಮ ನುಡಿಗಳಲ್ಲಿ ತಿಳಿಸಿಕೊಟ್ಟ ಡಾಕ್ಟರ್ ವಿಷ್ಣುವರ್ಧನ್ ಕುಲಪತಿಗಳಿಗೆ ವಂದನೆಗಳು. ಈಗ ಡಾಕ್ಟರ್ ವಿಷ್ಣುವರ್ಧನ ಗೌರವಾನ್ವಿತ ಕುಲಪತಿಗಳು, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರಿಗೆ ಗೌರವ ಸಮರ್ಪಣೆ. ವಿಷ್ಣುವರ್ಧನ್ ಸರ್ ಇವರು ವೃತ್ತಿ ಜೀವನವನ್ನು ಚಿಂತಾಮಣಿ ARSನಲ್ಲಿ ಪ್ರಾರಂಭಿಸಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿರುತ್ತಾರೆ. ಫಾರ್ಮ್ ಸೂಪರ್ಡೆಂಟ್ JRSC ಮೂಡಿಗೆರೆ, ಸ್ಟೇಷನ್ ಹೆಡ್ ಅರಸೀಕೆರೆ, ಸ್ಟೇಷನ್ ಹೆಡ್ ಹಾಸನ್, ಹೆಡ್ ಅಕ್ರಿಪಾನ್ ವೆಜಿಟೇಬಲ್ ಸೈನ್ಸ್, ಯೂನಿವರ್ಸಿಟಿ ಹೆಡ್ ಆಗಿ ಮತ್ತು ADR ಆಗಿ, ಡೀನ್ ಆಗಿ ಬೆಂಗಳೂರು ಮತ್ತು ಮೈಸೂರು ಕಾಲೇಜಲ್ಲಿ ಕೆಲಸ ಮಾಡಿರ್ತಾರೆ. ಇವರು ವಿವಿಧ ಹುದ್ದೆಗಳು ಮತ್ತು ಇದೇ ಸಾಧನೆಗಳು ವಿದ್ಯಾರ್ಥಿಗಳಿಗೆ ಹಾಗೂ ರೈತರಿಗೆ ಅನುಕೂಲವಾಗಿರುತ್ತೆ. ಏಪಿಕಲ್ ರೂಟೆಡ್ ಕಟಿಂಗ್ ಅನ್ನೋ ಟೆಕ್ನಾಲಜಿಯನ್ನು ಇಡೀ ಭಾರತ ದೇಶದಲ್ಲಿ ಮೊದಲಿಗೆ ಇವರು ಅಭಿವೃದ್ಧಿಪಡಿಸಿರುತ್ತಾರೆ. ಇವರು ಮಾಡಿದ ಸಾಧನೆಗೆ ಮತ್ತು ಶ್ರಮಕ್ಕೆ ನಮ್ಮ ಘನ ಸರ್ಕಾರ ಇವರು ಈಸಿಯಾಗಿ ನೇಮಿಸಿರುವುದು ನಮಗೆ ಸಂತೋಷ ಪಡಿಸಿದೆ. ಥ್ಯಾಂಕ್ ಯು. ಮುಂದಿನದಾಗಿ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ HL ಹರೀಶ್, ಅಧ್ಯಕ್ಷರು ಅಲ್ಯುಮಿನಿ ಅಸೋಸಿಯೇಷನ್ ಇವರಿಂದ ಅಧ್ಯಕ್ಷರನ್ನು. ವೀರೇಶ್ ಅವರ ಕಾರ್ಯಕ್ರಮ ಈ ದಿನ ನಾವು ನಡೆಸಿರೋದು ತುಂಬ ಖುಷಿ ತಂದಿದೆ, ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ಇನ್ನೂ ಯಂಗ್ಸ್ಟರ್ಸ್, ನಮ್ಮಲ್ಲಿ ಅಲ್ಯುಮಿನೈ ಯಂಗ್ಸ್ಟರ್ಸ್ನ ನಾವು ಮುಂದೆ ಇನ್ವಾಲ್ವ್ ಮಾಡಬೇಕು ಅಂಥೇಳಿ ಕೆಲವು ಆ್ಯಕ್ಟಿವಿಟೀಸು ಮತ್ತು IFS ಆಗಲಿ, ಅವಾರ್ಡ್ಸ್ ಆಗಲಿ, ಬೇರೆ ಕಾರ್ಯಕ್ರಮಗಳಲ್ಲಿ ಅವ್ರುಗಳನ್ನ ನಾವು ಇನ್ನೂ ಇನ್ವಾಲ್ವ್ ಮಾಡಿ ಈ ಅಲ್ಯುಮಿನಿ ಅಸೋಸಿಯೇಷನ್ನ ಬಹು ಎತ್ತರಕ್ಕೆ ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಕೊನೆಯದಾಗಿ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಮತ್ತು ಸ್ಪೆಷಲಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಈಗ ರೀಸೆಂಟಾಗಿ ಅವರು UHS ಬಾಗಲಕೋಟೆಗೆ ವೈಸ್ ಚಾನ್ಸಲರ್ ಆಗಿ ಬಂದಿದ್ದು ನಮಗೆಲ್ಲ ಖುಷಿ ತಂದಿದೆ. ನಮ್ಮ ಅಲ್ಯುಮಿನೈ ಅವರು ಎಲ್ಲರಿಗೂ ಪುರಸ್ಕೃತರಿಗೂ ಹಾಗೂ ವಿಷ್ಣುವರ್ಧನ್ ಅವರಿಗೂ ಮತ್ತು ತಮಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸಿ ನಾವು ಈ ಎರಡು ಮಾತು ಕಾರ್ಯಕ್ರಮದ ಕೊನೆಯದಾಗಿ ವಂದನಾರ್ಪಣೆ ಡಾಕ್ಟರ್ ನಾಗರತ್ನ ಅವರು. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ಘಾಟನೆಯನ್ನು ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ವಿ ಗೋಪಾಲಗೌಡ ಅವರು ನೆರವೇರಿಸಿ ಉದ್ಘಾಟನಾ ನುಡಿಗಳನ್ನಾಡಿ ಆಡಿದ ಶ್ರೀಯುತರಿಗೆ ಅಲ್ಯುಮಿನಿ ಅಸೋಸಿಯೇಷನ್, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಮತ್ತು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸುತ್ತೇನೆ. ಪ್ರಸ್ತುತ ಕಾರ್ಯಕ್ರಮಕ್ಕೆ ಸಲಹೆ ಮಾರ್ಗದರ್ಶನಗಳನ್ನು ನೀಡಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ನಿಮ್ಮೆಲ್ಲರ ನೆಚ್ಚಿನ ಕುಲಪತಿಗಳಾದ ಡಾಕ್ಟರ್ SV ಸುರೇಶ್ ಅವರಿಗೂ ಕೂಡ ಅಲ್ಯುಮಿನಿ ಅಸೋಸಿಯೇಷನ್ ಪರವಾಗಿ ಗೌರವಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ವಿಷ್ಣುವರ್ಧನ್ ಇವರಿಗೆ ಅಲ್ಯುಮಿನಿ ಅಸೋಸಿಯೇಷನ್ ಪರವಾಗಿ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಪರವಾಗಿ ಗೌರವಪೂರ್ವಕ ವಂದನೆಗಳು. ಬಹಳ ಮುಖ್ಯವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ GK ವೀರೇಶ್ ರವರ ಧರ್ಮಪತ್ನಿ ಹಾಗೂ ಅವರ ಸುಪುತ್ರರು, ಇವರೊಟ್ಟಿಗೆ ರಾಜ್ಯ ಮಟ್ಟದ ಪ್ರೊಫೆಸರ್ GK ವೀರೇಶ್ ಸಮಗ್ರ ಕೃಷಿ ಪ್ರಶಸ್ತಿಗಳ ಭಾಜನರಾದ ಶ್ರೀ ಮಲ್ಲಪ್ಪ ಸಿದ್ದರಾಮಪ್ಪ ಕಂಬಾರ, ಶ್ರೀ CR ರಾಧಾಕೃಷ್ಣ ಮತ್ತು ಶ್ರೀ CK ರವೀಂದ್ರಚಂದ್ರ ಇವರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ ಅಲ್ಯುಮಿನಿ ಅಸೋಸಿಯೇಷನ್ನ ಅಧ್ಯಕ್ಷರಾದ ಡಾಕ್ಟರ್ HL ಹರೀಶ್ ಅವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಈ ಸಮಾರಂಭದಲ್ಲಿ ಭಾಗಿಯಾದ ಎಲ್ಲ ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳು, ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿ ವೃಂದ
ಹಾಗೂ ವಿಶ್ರಾಂತ ಪ್ರಾಧ್ಯಾಪಕರು ಹಾಗೂ ರೈತ ಬಾಂಧವರು ಇವರೆಲ್ಲರಿಗೂ ಕೂಡ ಅರಣ್ಯ ಅಸೋಸಿಯೇಷನ್ ಪರವಾಗಿ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ದಿನದ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ನಮ್ಮ ಅರಣ್ಯ ಅಸೋಸಿಯೇಷನ್ನ ನನ್ನ ಎಲ್ಲ ಸಹ ಪದಾಧಿಕಾರಿಗಳಿಗೆ, ಅದರಲ್ಲೂ ನಮ್ಮ ಸೆಕ್ರೆಟರಿ ಆದ ಕೆ ಕೃಷ್ಣಪ್ಪ, ಡಾಕ್ಟರ್ ನಿರಂಜನ್ ಮೂರ್ತಿ ಸರ್, ಎಲ್ಲರಿಗೂ ಕೂಡ ವೈಸ್ ಪ್ರೆಸಿಡೆಂಟ್ ಅವ್ರಿಗೂ ಕೂಡ ಎಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತೇನೆ. ಸೊ ವಂದನಾರ್ಪಣೆಯನ್ನು ಮುಗಿಸೋಕ್ಕಿಂತ ಮೊದಲು ಐ ವುಡ್ ಲೈಕ್ ಟು ಥ್ಯಾಂಕ್ ಡಾಕ್ಟರ್ ಸುಜೀತ್ ಫಾರ್ ಶೋಲ್ಡರಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಆಂಕರಿಂಗ್ ದಿಸ್ ಪ್ರೋಗ್ರಾಮ್ ವೆರಿ ವೆಲ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸುಜೀತ್.